ಗೆಳೆಯರೆ, ಇವತ್ತು ನಮ್ಮ ಜೊತೆ ಡಾಕ್ಟರ್ ಆರ್ ಬಾಲಸುಬ್ರಹ್ಮಣ್ಯಂ ಅವರಿದ್ದಾರೆ. ಬಾಲಸುಬ್ರಹ್ಮಣ್ಯ ಅವರು ನಮಗೆಲ್ಲ ಬಹಳ ವರ್ಷದಿಂದ, ಒಂದು 20-30 ವರ್ಷದಿಂದನೂ ಅವರ ಸ್ನೇಹದಲ್ಲಿ ನಾನು ಇದ್ದೀನಿ ಅನ್ನೋದಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸುತ್ತೆ. ಕನ್ನಡಿಗರಿಗೆ ಡಾಕ್ಟರ್ ಆರ್ ಬಾಲಸುಬ್ರಹ್ಮಣ್ಯಂ ಅವ್ರನ್ನ ಪರಿಚಯ ಮಾಡಿಸ್ಕೊಡುವಂಥ ಅಗತ್ಯ ಇಲ್ಲ, ಆದರೂ ಔಪಚಾರಿಕವಾಗಿ ಕೆಲವು ಮಾತುಗಳನ್ನು ಹೇಳಬೇಕು. ಡಾಕ್ಟರ್ ಬಾಲಸುಬ್ರಹ್ಮಣ್ಯ ಅವರು ಈಗ ನವದೆಹಲಿಯ ಕ್ಷಮತಾ ವಿಕಾಸ ಆಯೋಗದ ಸದಸ್ಯರು. ಅದಕ್ಕಿಂತ ನಮಗೆ ಚೆನ್ನಾಗಿ ನೆನಪಿರೋ ಹಾಗೆ ಅವರು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸರಗೂರು ಇದರ ಸ್ಥಾಪಕ ಅಧ್ಯಕ್ಷರು. ವೃತ್ತಿಯಲ್ಲಿ ಅವರು ಮೂಲತಃ ಡಾಕ್ಟ್ರು, ಪ್ರವೃತ್ತಿಯಲ್ಲಿ ಅವರು ಈ ಸಮಾಜ ಸೇವಕರು. ಅವರು ಸ್ಥಾಪಿಸಿದಂಥ ಸಂಸ್ಥೆಗಳು ಹಲವಾರು. ಈಗ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಆಯಿತು, ಆಮೇಲೆ ಲೀಡ್ ಅಂತ ಕರಿತೇವೆ, ವಿವೇಕಾನಂದ ಲೀಡರ್ಶಿಪ್ ಡೆವಲಪ್ಮೆಂಟ್ ಸಂಸ್ಥೆ, ಗ್ರಾಮ್ ಸಂಸ್ಥೆ, ಇದನ್ನೆಲ್ಲ ಹುಟ್ಟಾಕಿ ನಮ್ಮ ಕರ್ನಾಟಕದ ಅಭಿವೃದ್ಧಿಯ ಶಕೆಯಲ್ಲಿ, ಅಭಿವೃದ್ಧಿಯ ನಕಾಶೆಯಲ್ಲಿ ಆರ್ ಬಾಲಸುಬ್ರಹ್ಮಣ್ಯಂ ಒಂದು ವಿಶೇಷ ಸಾಧನೆಗಳನ್ನು ಮಾಡಿದವರು. ಅದಕ್ಕಾಗಿ ಅವರು ನಮಗೆ ದೇಶ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಖ್ಯಾತಿಯನ್ನು ಪಡೆದವರು. ಜೊತೆಗೆ ಅನೇಕ ಪುಸ್ತಕಗಳ ಮೂಲಕ, ತಮ್ಮ ಅಂಕಣಗಳ ಮೂಲಕ ಕೂಡ ಬಾಲು ಅವರು ಪ್ರಸಿದ್ಧರಾಗಿದ್ದಾರೆ. ಬಾಲು, ನೀವು ಬರೆದಿರುವಂಥ ಪುಸ್ತಕಗಳ ಹೆಸರು ಹೇಳಿಯಪ್ಪ. ಇಂಗ್ಲೀಷಲ್ಲೋ ಕನ್ನಡದಲ್ಲೋ? ಎರಡೂ ಹೇಳಿ. ಕನ್ನಡದಲ್ಲಿ ಮೊದಲನೇದಾಗಿ ನಾನು ಕಂಡ ವಿವೇಕಾನಂದ, ಅದಾದಮೇಲೆ ಅಭಿವೃದ್ಧಿ ಕಥೆಗಳು, ಹೊಸ ಕನಸು ಅಂತ ಇನ್ನೊಂದು ಪುಸ್ತಕ, ನನ್ನ ಪ್ರಜಾವಾಣಿಯಲ್ಲಿ ಬಂದಂಥ ಅಂಕಣಗಳ ಕ್ರೋಢೀಕರಿಸಿ ಬಂದಂಥ ಪುಸ್ತಕ ಅದು. ಹಾಗೂ ಮೂರನೇದು ಅಭಿವೃದ್ಧಿ ಕಥೆಗಳು. ಇಂಗ್ಲೀಷಲ್ಲಿ ಮೊದಲಿಗೆ ನಾನು ಬರೆದಂಥ ಪುಸ್ತಕ ದ ಸಿಟಿಸನ್, ಭಾಳ ಹೌದು, ಇಡೀ ಜಗತ್ತಲ್ಲೇ ಭಾಳ ಪ್ರಸಿದ್ಧವಾದಂಥ ಒಂದು ಅಭಿವೃದ್ಧಿ ಬಗ್ಗೆ ಪುಸ್ತಕ. ಎರಡನೇದು ವಾಯ್ಸಸ್ ಫ್ರಮ್ ದ ಗ್ರಾಸ್ ರೂಟ್ಸ್, ನನ್ನ ನೆಲಮಟ್ಟದಲ್ಲಿ ಆದಂಥ ಗಿರಿಜನರ ಜೊತೆಗೆ ನನ್ನ ಅನುಭವಗಳನ್ನು ಹಂಚ್ಕೊಂಡಿದ್ದಂಥದ್ದು. ಅದರದ್ದೇ ಅಂತ ಕಾಣುತ್ತೆ. ನಾನು ಅನೇಕ ಸಂದರ್ಭಗಳಲ್ಲಿ ನನ್ನ ಭಾಷಣದಲ್ಲಿ ಅದನ್ನು ಬಳಸ್ಕೊಂಡಿದ್ದೀನಿ. ಸರಗೂರಿನಲ್ಲಿ ಹಾಡಿಯಲ್ಲಿ ಒಬ್ಳು, ನೀವು ಆ ಹಾಡಿಗಳಿಗೆ ನೀರನ್ನು ತಂದಾಗ ನಿಮ್ಗೆ ಯಾರು ಹೇಳಿದ್ರು ಇದನ್ನು ತರಲಿಕ್ಕೆ? ನಾವು ನಮ್ಮ ಕಷ್ಟ ಸುಖ ಎಲ್ಲ ಮಾತಾಡಿಕೊಂಡು ಹೆಂಗಸರು ಒಟ್ಟಿಗೆ ಹೋಗಿ ದೂರ ಹೋಗಿ ನೀರು ತಗೊಂಡು ಬರ್ತಾ ಇದ್ದು, ನಲ್ಲಿ ನೀರನ್ನು ತರಲಿಕ್ಕೆ ಯಾರು ಹೇಳಿದ್ರು ಅಂತ. ನಮ್ಮ ನೆಮ್ಮದಿಯನ್ನು ನೀವು ನೀರು ತಂದು ಹಾಳು ಮಾಡಿಬಿಟ್ರಿ ಅಂತ ಬೈದಂಥ ಸಂದರ್ಭ. ಅದೇ ನಾವೇನಾಗತ್ತೆ, ಈ ಹೊರ ಜಗತ್ತು ಅಂತ ಏನು ಕರಿಬೋದು, ಈ ನಗರ ಪ್ರದೇಶದಲ್ಲಿ ಬೆಳೆದು ಬಂಥ ನಮ್ಮಗಳಿಗೆ ಹಳ್ಳಿಯ ಜೀವನದ ಒಂದು ಕಲ್ಪನೆ ಅಥವಾ ಅದರ ಆ ಭಾವ ಅರ್ಥೈಸ್ಕೊಳ್ಳಿಕ್ಕೆ ಭಾಳ ವರ್ಷಗಳು ಬೇಕು. ನಾನು ಅಲ್ಲಿ ಹೋಗಿದ್ದು ಹೊಸದರಲ್ಲಿ ಈ ಥರ ನೀರಿಲ್ಲದೆ ಇದ್ದಾಗ ಜಿಲ್ಲಾ ಪಂಚಾಯತಿಯಲ್ಲಿ ಒಳ್ಳೆಯ ವ್ಯವಸ್ಥೆಗಳಿತ್ತು. ಆಗ ತಕ್ಷಣ ಕಂಪ್ಲೇಂಟ್ ಕೊಟ್ಟು ಅವರಿಗೆ ಬೋರ್ವೆಲ್ ಅವರಿಗೆ ಕೊರೆದು ಹ್ಯಾಂಡ್ ಪಂಪ್ ಫಿಕ್ಸ್ ಮಾಡಿ ಎಲ್ಲ ಮಾಡಿದಾಗ ನಡೆದಂಥ ಘಟನೆ. ಅವ್ರು ಕಬಿನಿ ಹೊಳೆಗೆ 5 ಕಿಲೋಮೀಟರ್ ನಡೆದು ಹೋಗ್ತಿದ್ರು. ನನಗೆ ನಡೀತಾರಲ್ಲ ಅಂತ ಒಂದು ಚಿಂತೆ ಇತ್ತು. ಅದ್ರ ಜೊತೆಗೆ ಸ್ವಚ್ಛವಾದ ನೀರು ಹೊಳೆಯಲ್ಲಿ ಸಿಗುತ್ತೆ ಗ್ಯಾರಂಟಿ ಇರಲ್ಲ, ಟ್ಯೂಬ್ವೆಲ್ ಅದು ಸಿಗುತ್ತೆ. ಅದಾದಮೇಲೆ ನಾನು ಬರೆದಂಥ ಪುಸ್ತಕ ಲೀಡರ್ಶಿಪ್ ಲೆಸನ್ಸ್ ಫಾರ್ ಡೈಲಿ ಲಿವಿಂಗ್, ವಿವೇಕಾನಂದ ಆಸ್ ಐ ಸಿ ಹಿಮ್. ಕೊನೆಯದಾಗಿ ಬರೆದಂಥ ಪುಸ್ತಕ ಪವರ್ ವಿದಿನ್, ದ ಲೀಡರ್ಶಿಪ್ ಲೆಗಸಿ ಆಫ್ ನರೇಂದ್ರ ಮೋದಿ ಅಂತ ಆ ಪುಸ್ತಕ. ರೈಟ್. ಈಗ ನೀವು ನರೇಂದ್ರ ಮೋದಿಯವರ ಜೊತೆಗಿದ್ದೀರಿ ನಿಮ್ಮ ಅನುಭವಗಳನ್ನು ದಾಖಲಿಸುವಾಗಿ. ನನಗೆ ಯಾವಾಗಲೂ ನೆನಪಾಗೋದು, ಈಗ ನಾವೆಲ್ಲ ಚಿಕ್ಕವರು ಇರುವಾಗ, ನಾಳೆ ಅದಾಗಬೇಕು ಇದಾಗಬೇಕು ಅಂತ ಎಲ್ಲ ಏನೇನು, ನಮ್ಮ ಫ್ರೆಂಡು ಒಬ್ಬರು ಮಗ ಹೇಳ್ತಿದ್ದ, ನಾನು ಲೈನ್ಮನ್ ಆಗಬೇಕು ಅಂತ. ಯಾತಕ್ಕಂತಂದರೆ ಮಳೆಗಾಲದಲ್ಲೂ ಆ ಕಂಬ ಹತ್ತಾರಲ್ಲ ಅವರಿಗೆ ಅದ್ಭುತವಾಗಿ ಆ ಚಿಕ್ಕ ಮಗುವಿಗೆ ಕಾಣ್ತಾ ಇತ್ತು. ಹಾಗೆ ನೀವು ಏನು ಅಂದ್ಕೊಂಡಿದ್ರಿ, ನೀವು ಏನಾಗಬೇಕು ಅಂತ? ಭಾಳ ಚಿಕ್ಕ ವಯಸ್ಸಲ್ಲಿ ಇಂಜಿನ್ ಡ್ರೈವರ್ ಆಗಬೇಕು ಅಂತ ಭಾಳ ಅಂದ್ಕೊಂಡಿದ್ದೆ. ಸೊ ನಾನು ಸ್ಟೇಷನ್ಗಳಿಗೆ ಹೋದಾಗ, ನಮ್ಮಪ್ಪ ಯಾರೋ ಬಿಡಕ್ಕೆ ಹೋದಾಗ, ಕರ್ಕೊಂಬರಕ್ಕೆ ಹೋದಾಗ, ಅವಾಗೆಲ್ಲ ಸ್ಟೀಮ್ ಇಂಜಿನ್ ಆ ಕಥೆಗಳಲ್ಲಿ ಅಲ್ಲೋಗಿ ನಿಂತ್ಕೊಂಡು ಅವ್ರು ಇಜ್ಜಿಲ್ ಹಾಕೋದೆಲ್ಲ ನೋಡ್ತಿದ್ದೆ. ಒಮ್ಮೆ ಆಗೆಲ್ಲ ಇಷ್ಟು ಸ್ಟ್ರಿಕ್ಟಾಗೂ ಇರಲಿಲ್ಲ ಅನ್ಸುತ್ತೆ, ಒಂದು ಇಂಜಿನ್ ನೋಡ್ತಿದ್ದಾಗ ಒಬ್ರು ಇಂಜಿನ್ ಡ್ರೈವರ್, ನೀನು ನನ್ನ ಜೊತೆಗೆ ಬರ್ತೀಯ ಸ್ವಲ್ಪ ದೂರ ಅಂದರು. ಆಗ ನಮ್ಮ ಅಪ್ಪನಿಗೆ ಹೇಳಿದೆ, ಅವ್ರು ಕರಿತಾ ಇದ್ದಾರೆ ಹೋಗ್ಲಾ ಅಂತ. ಹೋಗು, ಕಂಟೋನ್ಮೆಂಟ್ ಸ್ಟೇಷನ್ ಬಂದು ಕಾಯ್ತಿರ್ತೀನಿ ಅಂದರು. ಸಿಟಿಯಿಂದ ಕಂಟೋನ್ಮೆಂಟ್ ತನಕ ಆಗ ಸ್ಟೀಮ್ ಇಂಜಿನಲ್ಲಿ ಆ ಕಾವು ಆ ನೋಡ್ಬಿಟ್ಟು ಇಂಜಿನ್ ಡ್ರೈವರ್ ಆಸೆ ಬಹುಶಃ ಇದು ನಮಗೆ ಸರಿ ಬರಲಿಕ್ಕಿಲ್ಲ ಅಂತ 8-10 ವಯಸ್ಸಲ್ಲೇ ಅನಿಸಿದ್ದು. ಆಮೇಲೆ ಭಾಳ ದಿನ ಇಂಜಿನ್ ಬಿಟ್ಟು ಸ್ವಲ್ಪ ಪ್ರಮೋಷನ್ ಆಯಿತು, ಪೈಲಟ್ ಆಗಬೇಕು ಅಂತ. ಅದರ ಆ ವಯಸ್ಸಲ್ಲಿ ಬರುವಂಥ ಆಸೆಗಳು ಅಂತ. ನಮ್ಮ ಸ್ಕೂಲಲ್ಲಿ, ನಮ್ಮ ಟ್ರೈಬಲ್ ಸ್ಕೂಲಲ್ಲಿ ಮಕ್ಕಳಿಗೆ ಶುರುವಾತದಲ್ಲಿ ಏನಾಗಬೇಕು ಅಂತ, ನಾವು ಬಸ್ ಕಂಡಕ್ಟರ್ ಆಗಬೇಕು ಅಂತ. ಯಾಕಂದ್ರೆ ನೋಡಿದ್ದೇ ಬಸ್ಸು, ಅವರಿಗೆ ಕಂಡಕ್ಟ್ರೇ ಹೀರೋ.
ಆಮೇಲೆ ನಮ್ಗಳೆಲ್ಲ ನೋಡಿ ಡಾಕ್ಟರ್ ಆಗಬೇಕು ಅದೆಲ್ಲ ಹೇಳೋರು. ಬಟ್ ಫಸ್ಟ್ ಹೋಗಿ ಶುರುವಾದ ಮೊದಲಿನ ಹೀರೋ ಯಾರಾಗ್ ಕಾಣ್ತಾರೆ ಅವರೇ ಅವರೇ ಆಗ್ಬೇಕು ಅಂತ ಬಯಸ್ತೇವೆ. ಹಾಗೆ ಅಂದ್ಕೊಂಡಿದ್ದು ನಾನು ಕೂಡ. ಬಟ್ ಆಮೇಲೆ ವಯಸ್ಸಾಗ್ತಾ ಆಗ್ತಾ ಜೀವನದ ದಿಶೆ ಬದಲಾವಣೆನೇ ಆಗೋಯ್ತು. ನೀವು ವೈದ್ಯಕೀಯ ಕೋರ್ಸಿಗೆ ಸೇರುವಾಗ ಹೀಗೆ ಅದನ್ನು ಬಿಟ್ಟು ಬೇರೆ ದಾರಿಯಲ್ಲಿ ನಾನು ಸಮಾಜ ಸೇವೆಗೆ ಸೇರ್ಕೋತೀನಿ ಅಂತ ಅಂದ್ಕೊಂಡಿದ್ರಾ? ಆ್ಯಕ್ಚುಲಿ ನಡೆದ ಪ್ರಸಂಗ ಬೇರೆ. ನಾನು ಸಮಾಜ ಸೇವೆ ದಾರಿಯಲ್ಲಿ ಹೋಗಬೇಕು ಅಂತೆಲ್ಲ ವೈದ್ಯಕೀಯ ಕ್ಷೇತ್ರಕ್ಕೆ ಬಂದಿದ್ದು. ಓಹೋ. ನಾನು ಡಾಕ್ಟರ್ ಆಗಬೇಕಂತ ನನಗೆ ಅಪೇಕ್ಷೆನೂ ಇರಲಿಲ್ಲ, ನನಗೆ ಇಷ್ಟವೂ ಇರಲಿಲ್ಲ. ನನಗೆ PCM ಅಲ್ಲಿ ಆಗ ಓದುವಾಗ ಆಗೆಲ್ಲ ಎಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಏನು ಕಲ್ಪನೆ ಕೂಡ ಇರಲಿಲ್ಲ. ನಮಗೆ ಮಾರ್ಕ್ಸ್ ಮೇಲೆ ಸೀಟುಗಳು ಸಿಗ್ತಾ ಇತ್ತು. PCMB ಅನ್ನೋದು ಈ ಸಾಧಾರಣವಾಗಿ ಮಧ್ಯಮ ವರ್ಗದ ಮಕ್ಕಳ ಕನಸು. ತಂದೆ ತಾಯಿಗಳು ಹೇಳೋದು ಇಂಜಿನಿಯರ್ ಆಗು, ಡಾಕ್ಟರ್ ಅದು ಬಿಟ್ಟರೆ ಇನ್ನೇನು ಇಲ್ಲ ಸಮಾಜದಲ್ಲಿ ಅಂತ. ಸೊ PCMB ತಗೋ ಅಂತ ಹೇಳೋರು. ಅಷ್ಟೇ ಗೊತ್ತಿತ್ತು ನಮ್ಮ ಅಪ್ಪ ಅಮ್ಮಂದಿರಿಗೆ. ನಾನು ಅಣ್ಣ ಅಕ್ಕ ಇದ್ದರು, ಅವರು PCMB ತೊಗೊಂಡಿದ್ದು, ನಾನು PCMB. ಅದು ಏನಂತನೂ ಆಮೇಲೆ ತನ್ನ ತಲೆ ಕೆಡಿಸ್ಕೊಳ್ಳೋದು. ಸೊ ನನಗೆ 99.67% ಬಂದಿತ್ತು PCM ಅಲ್ಲಿ. ನನಗೆ ಭಾಳ IIT ಸೇರ್ಕೋಬೇಕು ಅಂತ ಆಸೆ ಇತ್ತು. IITಗೆ ಎಂಟ್ರೆನ್ಸ್ ಎಕ್ಸಾಮ್ ಇತ್ತು ಆಗಲೂ, ಅದು ಸಿಕ್ಕಲಿಲ್ಲ. ಆಮೇಲೆ ನಮ್ಮ ಸೂರತ್ಕಲ್ಲಲ್ಲಿ ಆಗ REC ಅಂತ ಕರೆಯೋರು, ರೀಜ್ನಲ್ ಇಂಜಿನಿಯರಿಂಗ್, ಈಗ NIT ಅಂತ ಕರೀತಾರೆ. ಹೌದೌದು. ಆಗ್ತಾನೆ ಕಂಪ್ಯೂಟರ್ ಇಂಟ್ರೊಡ್ಯೂಸ್ ಮಾಡಿದ್ರು ಆ ವರ್ಷದಲ್ಲೇ, ನಾನು ಸೇರ್ಕೊಳ್ಳೋ ವರ್ಷದಲ್ಲೇ. ಸರಿ, ಕಂಪ್ಯೂಟರ್ ಸೈನ್ಸ್ ಬಗ್ಗೆ ಭಾಳ ನನಗೆ ಬೆಂಗಳೂರಲ್ಲಿ ನಮ್ಮ ನ್ಯಾಷನಲ್ ಕಾಲೇಜಲ್ಲಿ ನಮ್ಮ ನರಸಿಂಹಯ್ಯನವರು ಸೈನ್ಸ್ ಫೋರಮ್ ಅಂತ ನಡೆಸೋರು, ಬ್ಯಾಂಗ್ಳೂರ್ ಸೈನ್ಸ್ ಫೋರಮ್ ಅಂತ. ಪ್ರತಿ ವರ್ಷದ ರಜೆಯಲ್ಲಿ ಅವರೇ ಖುದ್ದಾಗಿ ಬರೋರು, ನಮಗೆ ವಿಜ್ಞಾನವನ್ನು ಹೇಳ್ಕೊಡೋರು. ಇಂಡಿಯನ್ಸ್ ಆಫ್ ಸೈನ್ಸ್ಗೆ ಒಂದ್ಸಲ ಕರ್ಕೊಂಡೋಗಿ ಕಂಪ್ಯೂಟರ್ಗಳು ಆಗ ದೊಡ್ಡ ದೊಡ್ಡ ಯಂತ್ರಗಳವು, ಈಗೆಲ್ಲ ಫೋನ್ ಸೈಜಲ್ಲಿ ಇರೋದು 10 ರೂಮಲ್ಲಿ ಸೇರಿಸ್ಬೇಕದು. ತೋರಿಸಿದಾಗ ಇದರ ತಜ್ಞತೆ ತಿಳ್ಕೊಬೇಕು, ಆಗಬೇಕು ನಾನು ಅಂತ ಒಂದು ಆಸೆ ಬಂದಿತ್ತು. ಬಟ್ ಅದೇ ಅದು ಆ ಟೈಮಲ್ಲಿ ಬೆಳೆದಂಥ ಒಂದು ಸಂದರ್ಭ. PUC ಟೈಮಲ್ಲಿ ಹೋಗಿದ್ದು. ಕಂಪ್ಯೂಟರ್ ಸೈನ್ಸು ಇಂಟ್ರೊಡ್ಯೂಸ್ ಆಯ್ತಲ್ಲ, ಅದ್ರಲ್ಲಿ ಇಂಜಿನಿಯರಿಂಗ್ ಮಾಡಬೇಕಂತ ಭಾಳ ಆಸೆ ಇತ್ತು. ಸೂರತ್ಕಲ್ಲಲ್ಲಿ ಒಂದೇ ಸೀಟ್ ಇತ್ತು ಜನರಲ್ ಮೆರಿಟಿಗೆ. 100% ಬಂದವನು ತೊಗೊಂಬಿಟ್ಟೆ ಅದನ್ನ. ಸೊ ನಮಗೆ ವೆಯ್ಟಿಂಗ್ ಲಿಸ್ಟ್ 1 ಅಂತಿತ್ತು. ಭಾಳ ದುಃಖದಿಂದ ಬೆಂಗಳೂರಿಗೆ ಬಂದೆ. ಇದು BMS ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ತೊಗೊಂಡೆ. ಹೋಗಿದ್ದು ಮೊದಲನೇ ದಿನ ಸಿಕ್ಕಾಪಟ್ಟೆ ರ್ಯಾಗ್ ಮಾಡಿಬಿಟ್ರು ಕಾಲೇಜಲ್ಲಿ. ಅವಾಗೆಲ್ಲ ರ್ಯಾಗಿಂಗ್ ಇತ್ತು, ಆ್ಯಂಟಿ ರ್ಯಾಗಿಂಗ್ ಆಗ್ತಲ್ಲ ಇರಲಿಲ್ಲ. ಕಾಲೇಜಿಗೆ ಹೋಗಿ ಧೈರ್ಯ ಇರಲಿಲ್ಲ. ಆದರೆ ಮನೇಲಿ ಉಳ್ಕೊಳ್ಳೋಕ್ಕೆ ಅಮ್ಮಂದಿರು ಭಾಳ ಬುದ್ಧಿವಂತರು, ಪತ್ತಚ್ಬಿಡ್ತಾರೆ. ಸೊ ಅಮ್ಮನಿಗೆ ಸುಳ್ಳು ಹೇಳಿ ಅರ್ಧ ದಿನ ಕ್ಲಾಸಿಗೆ ಹೊಸದಾಗಿ ಶುರು ಆಗಿದ್ದಿಲ್ಲ ಅಂಥೇಳಿ ಬೆಳಗ್ಗೆ ಬಂದರೆ ಕಾಲೇಜ್ ಹೋಗಲಿಲ್ಲ. ಅಲ್ಲಿ ಬಸವನಗುಡಿಯಲ್ಲಿ ರಾಮಕೃಷ್ಣ ಆಶ್ರಮಕ್ಕೆ ಹೋದೆ. ನನಗೆ ರಾಮಕೃಷ್ಣ ಆಶ್ರಮ ಪರಿಚಯ ಆಗಿದೆ ಹಾಗೆ, ಮೈಸೂರಲ್ಲ ಬೆಂಗಳೂರಲ್ಲಿ. ಆಗ ಸುಮ್ಮನೆ ಓಡಾಡ್ತಿದ್ದೆ 1-2-3 ದಿನ. ಅಲ್ಲಿರೋ ಬ್ರಹ್ಮಚಾರಿಗಳು, ಸ್ವಾಮಿಗಳು, ಸ್ವಾಮಿ ಚಿದಾನಂದಜಿ ಅಂತಿದ್ರು ಆಗ ಅಧ್ಯಕ್ಷರು. ಆಗ ಶಿಕಾಗೋಗೆಲ್ಲ ಹೋದರವರು. ಅವರೆಲ್ಲ ನೋಡ್ಬಿಟ್ಟು ಇವ್ನು ಯಾರೋ ಚಿಕ್ಕ ಹುಡುಗ ಈ ಹಣ್ಣು ಕದಿಯಕ್ಕೆ ಬಂದಿರಬೇಕು ಅಂತ. ಸೊ ಅವ್ರು ಕಳ್ಳ ಅನ್ಕೊಂಡ್ಬಿಟ್ಟಾರೋ ಅಂದ್ಬಿಟ್ಟು ನಾನು ಲೈಬ್ರರಿಲಿ ಹೋಗಿ ಕೂತಕ್ಕೆ ಶುರು ಮಾಡಿದೆ. ನನಗೆ ವಿವೇಕಾನಂದರ ಪರಿಚಯ, ನಾನು ಕಳ್ಳ ಅಲ್ಲ ಅಂತ ತೋರಿಸ್ಲಿಕ್ಕೋಸ್ಕರ ಕೂತ್ಕೊಂಡು ಶುರು ಮಾಡಿದ್ದು. ನಾನು ವಿವೇಕಾನಂದರ ಬಗ್ಗೆ ಓದಬೇಕು, ಈ ಥರ ಮಾಡಬೇಕು ಅಂತ ಏನು ಇರಲಿಲ್ಲ. ಬಟ್ 2 ತಿಂಗಳು ಆಮೇಲೆ 1-2 ದಿನ, 1 ವಾರ ಹೋದ್ಮೇಲೆ ಅವ್ರಿಗೆ ಅನಿಸ್ತಾನೆ ಈ ಹುಡುಗನು ನಮ್ಮ ಸನ್ಯಾಸಿ ಆಗ್ತಾನೆ ಏನೋ, ಇಷ್ಟು ಓದ್ತಾ ಇದ್ದಾನೆ ಅಂತ ಊಟಕ್ಕೆ ಕರೆಯೋರು. ಆಶ್ರಮದ ಊಟ ಗೊತ್ತೇ ಇದೆ ನನಗೆ. ಸೊ ಅದೊಂಥರ ಚೆನ್ನಾಗಿತ್ತು 1-2 ತಿಂಗಳು. ಬಟ್ ಆ 2 ತಿಂಗಳಲ್ಲಿ ನಾನು ಸ್ವಾಮೀಜಿ ಬರೆದಂಥ 8 ವಾಲ್ಯೂಮ್ಸ್ ಏನಿತ್ತು, ಅವಾಗ 8 ಇತ್ತು, ಈಗ ಜಾಸ್ತಿ ಆಗಿದೆ, ಅಷ್ಟನ್ನು ಓದಲಿಕ್ಕೆ ಒಂದು ಅವಕಾಶ ಆಯಿತು. ಬಟ್ ಅದರಲ್ಲಿ 2 ಸಣ್ಣ ಪುಸ್ತಕ, ನಾಡಿಗ ಕರೆ ಮತ್ತು ರಾಷ್ಟ್ರ ನಿರ್ಮಾಣ, ಇದು ನನ್ನ ಜೀವನವನ್ನು ಪರಿವರ್ತಿಸುವಂಥ ಪುಸ್ತಕಗಳು. ಯಾವತ್ತು ಅದನ್ನು ಓದಿ ಹಿಸ್ ಕಾಲ್ ಟು ದ ನೇಷನ್ ಟು ದ ಯೂತ್ ಆಫ್ ಇಂಡಿಯಾ ಅಂತ ಇಂಗ್ಲೀಷಲ್ಲಿ ಓದಿದ್ದು ನಾನು. ಇದರಲ್ಲಿ ನನಗೂ ಏನಾದರೂ ಈ ಥರ ಮಾಡಬೇಕು ಅಂತ ಅನಿಸಿದ್ದು. ನನ್ನ PCBಯಲ್ಲಿ 92-93% ಇತ್ತು. ಆಗ MBBS ಸೀಟ್ ಸಿಕ್ಕಿರಲಿಲ್ಲ. ಆಮೇಲೆ ವೇಟಿಂಗ್ ಲಿಸ್ಟಲ್ಲಿತ್ತು ಏನೋ ಮೈಸೂರು ಮೆಡಿಕಲ್ ಕಾಲೇಜಿಗೆ. ನಾನು ಯಾವ ಸಾಯಂಕಾಲ ನನಗಿದು ಭಾಳ ಉತ್ಸಾಹದಲ್ಲಿ 82ನೇ ಇಸ್ವಿಯಲ್ಲಿ ಜ್ಞಾಪಕ ಇದೆ. ಏನಾದರೂ ವ್ಯತ್ಯಾಸವಾಗಿ ಮಾಡಬೇಕು, ನನ್ನ ಜೀವನಕ್ಕೆ ಸ್ವಾಮೀಜಿಯವರು ಕೊಟ್ಟಂಥ ರಾಷ್ಟ್ರ ನಿರ್ಮಾಣದ ಕರೆಗೆ ನಾನು ಏನಾದರೂ ಮಾಡಬೇಕು ಅಂತ ಅನಿಸಿದ್ದಿನ ಜಾಯಿನ್ ಮೈಸೂರು ಮೆಡಿಕಲ್ ಕಾಲೇಜ್ ಅಂತ ಟೆಲಿಗ್ರಾಮ್ ಬಂತು. ಹಾಗೆಲ್ಲ ಈ ಕಾಲದ ಮಕ್ಕಳಿಗೆ ಟೆಲಿಗ್ರಾಮ್ ಅಂದರೆ ಒಂದು ಫೋನಿನ ಆ್ಯಪ್ ಅಂದ್ಕೊತಾರೆ. ಅದು ಟೆಲಿಗ್ರಾಮ್ ನೋಡಿದಾರೋ ಇಲ್ವೋ. ಆಗ ನಾನು ಮೈಸೂರಿಗೆ ಬಂದಿದ್ದು. ಸೊ ನಾನು ವಿವೇಕಾನಂದರ ಕಂಡಂಥ ಕನಸಿನ ಭಾರತದಲ್ಲಿ ನಾನೊಬ್ಬ ಸೈನಿಕನಾಗಿರಬೇಕು ಅನ್ನೋ ಉದ್ದೇಶದಲ್ಲೇ MBBS ಬಂದಿದ್ದು. ಡಾಕ್ಟ್ರ್ ಆಗಬೇಕು ಅನ್ನೋದು ಇರಲಿಲ್ಲ. ಬಟ್ ನಾನು ಆಗ ಅಂದ್ಕೊಂಡಿದ್ದು ಬಹುಶಃ ಡಾಕ್ಟರ್ ಆದರೆ ಸೇವೆ ಮಾಡಲಿಕ್ಕೆ ಜಾಸ್ತಿ ಅವಕಾಶಗಳು ಸಿಗ್ಬೋದು ಅಂತ. ಆಗ ಮೈಸೂರಿಗೆ 82ರಲ್ಲಿ ಬಂದವನು ಹಾಗೆ ಜೀವನವೇ ಪರಿವರ್ತನೆ ಆಗಿದೆ. ಅಲ್ಲಿ ವೈದ್ಯಕೀಯ ಶಿಕ್ಷಣವನ್ನು ಪಡಿತಾ ಈ ಥರ ಸಮಾಜ ಸೇವೆ ಮಾಡ್ಬೋದು, ಹೀಗೆ ಟ್ರಸ್ಟ್ ಕಟ್ಬೋದು, ಈ ಥರದ್ದು ಕನಸು ಕಂಡಿದ್ರ ನೀವು? 84ನೇ ಇಸ್ವಿಯಲ್ಲಿ ಫಸ್ಟ್ ಇಯರ್ ಮುಗಿತಿದ್ದಂಗೆ 3rd ಇಯರ್ ಬಂದ ತಕ್ಷಣವೇ
ಇನ್ನು ಕೂರಕ್ಕಾಗಲ್ಲ ಅಂತ ತಕ್ಷಣ ಆಯಿತು. ಏನೋ ಸ್ವಾಮೀಜಿಯವ್ರ ಬಗ್ಗೆ ನಾವು ಓದಕ್ಕೆ ಶುರು ಮಾಡಿಬಿಟ್ರೆ ಅವರೇ ಹೇಳ್ತಾರಲ್ಲ, ಒಂದು ನಿಮ್ಮ ದೇಹದ ಒಂದು ಸಣ್ಣ ಪೋರಿಂದ ಎಂಟ್ರ್ ಆದರೆ ನಾನು ಹೊರಗೆ ಹಾಕ್ಲಿಕ್ಕೆ ಆಗಲ್ಲ ನೀವು ಅಂತ. ಅವರ ಉತ್ಸಾಹ, ಅವರ ಕನಸನ್ನು ನಾವು ಕಾಣಕ್ಕೆ ಶುರು ಮಾಡಿದರೆ. ಸೊ 84ರಲ್ಲಿ ನನಗೆ ಕೂರಕ್ಕಾಗಲ್ಲ, ಏನೋ ಮಾಡಲೇಬೇಕು ಅನ್ನಿಸ್ತು, 3rd ಇಯರ್ಲಿದ್ದಾಗಲೇ. ಆಗ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಶುರು ಮಾಡಿದ್ದು. ಆಗ ಹತ್ತಿರದ ಮೈಸೂರು ಜಿಲ್ಲೆಯಲ್ಲೇ ಇಲ್ಲಿ ನಮ್ಮ ಒಂದು ನಂಜನಗೂಡು ಆದಮೇಲೆ ಒಂದು ಸಣ್ಣ ಹಳ್ಳಿ ಇತ್ತು. ಟ್ರೈನಲ್ಲಿ ಹೋದಾಗ ಚಿನ್ನದ ಗುಡಿ ಉಂಡಿ ಅಂತ ಈ ಜಮಿನಿ ಡಿಸ್ಟಿಲರಿ ದಾಟಿದ ತಕ್ಷಣ ಬರುತ್ತೆ. ಆಗ ಟ್ರೈನ್ ಸ್ಟಾಪ್ ಆಗ್ತಿತ್ತು. ಸೊ ನಮಗೆ ಅವತ್ತು ಟ್ರೈನ್ ಆ ಸ್ಟಾಪ್ ತನಕ ಇದ್ದಷ್ಟು ದುಡ್ಡಿತ್ತು, ಅಲ್ಲಿ ಇಳಿದೆ. ಸೊ ಹಾಗೆ ಅಲ್ಲಿ ಮೊದಲು ಶುರು ಮಾಡಿದ್ದು. ಅದು ಇದೆಲ್ಲ ಹೇಳ್ತೀವಲ್ಲ, ಇದೆಲ್ಲ ಹೀಗೆ ಆಗತ್ತೆ ಹಾಗೆ ಆಗತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. ಅಲ್ಲಿ ಮೊದಲು ಶುರು ಮಾಡಿರ್ತೈತೆ. ತುಂಬ ಜನಕ್ಕೆ ಇದು ಗೊತ್ತಿಲ್ಲ. ಇದು ಅಲ್ಲಿ ಒಂದು ತಿಂಗಳಲ್ಲೇ ನಮ್ಮ ಕ್ಲಿನಿಕನ್ನು ಕ್ಲೋಸ್ ಮಾಡಬೇಕಾಯಿತು. ಅಯ್ಯೋ, ಯಾಕೆಂದರೆ ಆಗ ಎಲೆಕ್ಷನ್ ಡಿಕ್ಲೇರ್ ಆಯಿತು. ಸೊ ಒಂದು ಪಕ್ಷದವರು ನಾವು ಈ ಡಾಕ್ಟರ್ಗಳು ನಾವು ನನ್ನ ಪೋಸ್ಟ್ ಗ್ರಾಜುಯೇಟ್ಸ್ ಕರ್ಕೊಂಡು ಹೋಗ್ತಾ, ಅವಾಗ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ನಾನು MBBS ಆಗಿರಲಿಲ್ಲ. ಸೊ ನಮ್ಮ MD ಮಾಡೋರನ್ನ ಕರ್ಕೊಂಡು ಹೋಗ್ತಿದ್ದೆ ಅಲ್ಲಿ ಭಾನುವಾರ. ಆಗ ಜನ ನಾವು ಕರ್ಕೊಂಬಂದಿದ್ದು ಅಂತ ಒಂದು ಪಕ್ಷ, ಇನ್ನೊಂದು ಪಕ್ಷ ಇಲ್ಲ ನಾವು ಕರ್ಕೊಂಬಂದಿದ್ದು ಅಂತ ಅವ್ರವ್ರ ಜಗಳ ಆಗಿದೆ, ಪರವಾಗಿಲ್ಲ. ನನಗೆ ಬಂದು ಹೆದರ್ಸೋರು, ನೀವು ಅವ್ರ ಮನೇಲಿ ನೀವು ಮಾಡೋಂಗಿಲ್ಲ, ನಾನೊಂದು ಬೇರೆ ಮನೆ ಕೊಡ್ತೀವಿ ಅಲ್ಲಿ ಮಾಡಿ ಅಂತ. ಈ ಜಗಳವೇ ಬೇಡ ಅಂತ ಏನು ಅವಾಗ 19 ವಯಸ್ಸು, ಈ ಕಾಟವೇ ಬೇಡ ಅಂತ ಓಡ್ ಬಂದ್ಬಿಟ್ಟೆ. ಅದು ಸಾಕು ಅಂತ. ಅದಾದ ಮೇಲೆ ಸುತ್ತೂರು ಹತ್ರ ತುಮ್ನೇರಳೆ ಅಂತ ಒಂದು ಗ್ರಾಮ ಇದೆ. ಇಲ್ಲಿ ಮೈಸೂರಲ್ಲಿ ಒಂದು ಭಾಳ ಲೋಹಿಯಾವಾದಿ ಒಬ್ಬರು ಲಾಯರ್ ಇದ್ದರು, TN ನಾಗರಾಜ್ ಅಂತ. ಭಾಳ ದೊಡ್ಡ ವ್ಯಕ್ತಿ ಅವರು. ನನ್ನ ತೋಟದ ಮನೆ ಪ್ರತಿ ಭಾನುವಾರ ನಿಮ್ಗೆ ಅವಕಾಶ ಮಾಡಿಕೊಡ್ತೀನಿ, ಮನೆ ಮಾಡಿದ್ದೀನಿ, ಅಲ್ಲಿ ಬಂದು ನಡೆಸಿ ಅಂತೇಳಿ ತುಮ್ನೇರಲ್ಲಿ 5 ವರ್ಷ ಅಲ್ಲಿ ಕ್ಲಿನಿಕ್ ನಡೆಸಿದ್ವಿ. ನಾನು ಗ್ರ್ಯಾಜುಯೇಟ್ ಆದಮೇಲೂ ನಡೆಸ್ತಿದ್ವಿ. 87ನೇ ಇಸ್ವಿಯಲ್ಲಿ ನನ್ನ ಇಂಟರ್ನ್ಶಿಪ್ ಶುರು ಆಗಲಿಕ್ಕೆ ಮುಂಚೆ ನನ್ನ ಬಗ್ಗೆ ಒಂದು ಇಂಡಿಯನ್ ಎಕ್ಸ್‌ಪ್ರೆಸ್ ಒಂದು ಆರ್ಟಿಕಲ್ ಬಂದಿತ್ತು ಸಣ್ಣದಾಗಿ. ಅದನ್ನು ಓದಿ ನೋಡಿ, ಆ ಕಾಲದಲ್ಲಿ ಈ ಥರ ಅಧಿಕಾರಿಗಳು ಇದ್ದರು. ಮೈಸೂರಲ್ಲಿ VP ಬಳಿಗಾರ್ ಅಂತ ಜಿಲ್ಲಾಧಿಕಾರಿ ಆಗಿದ್ದರು. ಅವರ ಆರ್ಟಿಕಲ್ ಓದ್ಬಿಟ್ಟು ಮೈಸೂರು ಮೆಡಿಕಲ್ ಕಾಲೇಜ್ಗೆ ಬಂದರು. ನಾನು ಹುಡ್ಕೊಂಡು ನನಗೆ ಇನ್ನೂ ಕ್ಯಾಂಟೀನಿಗೆ ಬಂದರು. ನೀನೇನಾಯಿತು ಅಂತ ಕೇಳಿದ್ರು. ಆಗ ಅವ್ರಿಗೆ ಆಶ್ಚರ್ಯ, ಈ ಥರ ನೀನು ಕಾಡಿಗೆ ಹೋಗಬೇಕು, ಗ್ರಾಮೀಣ ಪ್ರದೇಶಕ್ಕೆ ಹೋಗಬೇಕು ಅಂತೆಲ್ಲ ಹೇಳ್ಕೊಂಡಿದ್ದೆ, ನಿಜಾನ ಇಲ್ವಾ ಗೊತ್ತಾಗ್ಬೇಕು ನನಗೆ ಅಂತ. ಅದು ನೋಡಲಿಕ್ಕೆ ಬಂದೆ ಅಂತ. ಆಗ ಅವರು ಭಾಳ ಹತ್ತಿರದ ಹಳ್ಳಿಗಳಿಗೆ ಹೋಗೋದಲ್ಲ, ನನಗೆ ಅಷ್ಟು ಅರ್ಥ ಇಲ್ಲ ಅನಿಸುತ್ತೆ. ಭಾಳ ದೂರ ಗುಡ್ಡಗಾಡಿನ ಪ್ರದೇಶ ನಮ್ಮ ಜಿಲ್ಲೆಯಲ್ಲೇ. ಆಗ ಮೈಸೂರು ಇನ್ನೂ ಇದು ಚಾಮರಾಜನಗರ ಜಿಲ್ಲೆ ಆಗಿರಲಿಲ್ಲ, ಒಂದೇ ದೊಡ್ಡ ಜಿಲ್ಲೆ ಆಗಿತ್ತು. ಸೊ ಅವರು ನನಗೆ SD ಕೋಟೆ ಕರ್ಕೊಂಡೋದ್ರು. ಆ ಕೊನೆ 5 ಕಿಲೋಮೀಟರ್ ನಡೆಯೋಕ್ಕಾಗ ಅಷ್ಟೇ ಇರಲಿಲ್ಲ. ಸೊ ನಾವು ನಡ್ಕೊಂಡು ಹೋಗಿ, ಇಲ್ಲಿ ಮಾಡಂಗಿದ್ರೆ ನೀನು ಜಮೀನು ಕೊಡ್ತೀನಿ ಅಂತ ಹೇಳಿದ್ರು. ಸೊ ಆಗ ವ್ಯವಸ್ಥೆನೂ ಅಷ್ಟೇ ಜನಸೇವೆ ಬಗ್ಗೆ ಯೋಚಿಸುವಂಥ ಅಧಿಕಾರಿಗಳಿದ್ದು. ಜಿಲ್ಲಾ ಪಂಚಾಯತಲ್ಲಾಗ ಸ್ಪಂದಿಸುವಂಥ ಅಧಿಕಾರಿ, ಖಂಡಿತವಾಗ್ಲು. ಜಿಲ್ಲಾ ಪರಿಷತ್ ಅಂತ ಕರೆಯೋರಾಗ, ಪಂಚಾಯತ್ ಅಂತ ಮಾಡಿರಲಿಲ್ಲ. ಆಗ ಶ್ರೀನಿವಾಸ ಮೂರ್ತಿ ಅಂತ ಜಿಲ್ಲಾ ಪರಿಷತ್ತಿನ ಅವಾಗೆಲ್ಲ ಚೀಫ್ ಸೆಕ್ರೆಟರಿ ಅಂತ ಕರೆಯೋರು, ಅವ್ರನ್ನ ಮುಖ್ಯ ಕಾರ್ಯದರ್ಶಿ ಅಂತೇಳಿ ಅಷ್ಟು ಮಹತ್ವ ಕೊಟ್ಟಿದ್ರು ಅದಕ್ಕೆ. ಅವ್ರು ನಾನು ನಿಮ್ಗೆ ಅಲ್ಲೊಂದು ಬಿಲ್ಡಿಂಗ್ ಇದೆ ಕೊಡ್ತೀವಿ, ಸರ್ಕಾರದ ಬಿಲ್ಡಿಂಗು, ಮತ್ತು ಒಂದು ಆ್ಯಂಬುಲೆನ್ಸ್ ಕೊಡ್ತೀನಿ, ವರ್ಷಕ್ಕೆ ಔಷಧಿ ಖರ್ಚಿಗೆ ಕೊಡ್ತೀನಿ ಅಂತ ಹೇಳಿದ್ರು. ಈ ಥರ ವ್ಯವಸ್ಥೆನೇ ನಮಗೆ ಬೆಂಬಲಿಸಿತು. ಇವತ್ತು ಕೂಡ ನನಗನ್ಸುತ್ತೆ ಆ ಥರದ ಒಳ್ಳೆ ವ್ಯಕ್ತಿಗಳು ಎಲ್ಲ ಕಡೆ ಇರ್ತಾರೆ. ಈ ಒಳ್ಳೆತನ ಅನ್ನೋದಕ್ಕೆ ಒಂದು ವೇದಿಕೆನೇ ನಾನು ವಿವೇಕಾನಂದ ಯೂತ್ ಮೂವ್ಮೆಂಟ್ ಅಂತ ಭಾವಿಸೋದು. ಇದೊಂದು ನಾವು ಶುರು ಮಾಡಿದ ಸಂಸ್ಥೆ, ನಮ್ಮ ಸಂಸ್ಥೆ, ಸ್ವಾಮೀಜಿಯವರ ಆದರ್ಶಗಳು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ರಾಷ್ಟ್ರ ಸೇವೆಗೆ ಮಾಡುವಂಥ ಒಂದು ವೇದಿಕೆ. ಅದರಲ್ಲಿ ತುಂಬ ಜನ ಆ ಥರ ಇವತ್ತು ಸೇರ್ಕೊಂಡಿದ್ದಾರೆ. 1000 ಜನ ಇದ್ದಾರೆ ಈಗ ಇಡೀ ಕರ್ನಾಟಕದಲ್ಲಿ ಕೆಲಸ ಮಾಡುತ್ತೆ. ಅದರಿಂದ ಇವತ್ತು ಬಹಳಷ್ಟು ಜನ ಆ ಥರ ಒಂದು ರಾಷ್ಟ್ರದ ಆಲೋಚನೆಗಳು ಮಾಡುವಂಥವರು ನಮ್ಮ ಕೈಲಾದಷ್ಟು ಅಂತಲೇ ಬರ್ತಾರೆ. ಆಗ ಶುರು ಆಗಿದ್ದು ಬ್ರಹ್ಮಗಿರಿ ಅನ್ನೋ ಜಾಗಕ್ಕೆ ಹೋಗಿದ್ದು. ಸರ್ಗೂರಲ್ಲ, ನಮ್ಮ ಹೊಸಳ್ಳಿ ಶಾಲೆ ಪಕ್ಕ ಬ್ರಹ್ಮಗಿರಿ ಅಂತ ಇತ್ತು. ಅಲ್ಲಿ ಅವರು ಬಿಲ್ಡಿಂಗ್ ಖಾಲಿ ಇತ್ತು, ಅದರಿಂದ ಅಲ್ಲಿಗೆ ಹೋಗಿದ್ವಿ. ಆಗೆಲ್ಲ ಲ್ಯಾಂಡು ಅಲ್ಲೇ ಒಂದು 5 ಎಕರೆ ಕೊಟ್ಟರು. ಅಲ್ಲಿ ಮೊದಲಿಗೆ ಶಾಲೆ ಶುರು, ಆಸ್ಪತ್ರೆ, ಶಾಲೆ ಎಲ್ಲ ಅಲ್ಲೇ ಶುರು ಮಾಡಿದ್ವಿ. ಈಗ ದೊಡ್ಡದಾದ ಒಂದು ಆಸ್ಪತ್ರೆ ಇದೆ, ಗಿರಿಜನರ ಆಸ್ಪತ್ರೆ ಸರ್ಗೂರಲ್ಲಿ. ಗಿರಿಜನರ ಅಂತ ಸೀಮಿತವಾಗಿ ಹೇಳೋಕ್ಕಾಗಲ್ಲ. ಗಿರಿಜನರಿಗೆ ನಾವು ಭಾಳ ಕಡಿಮೆ ವೆಚ್ಚದಲ್ಲಿ ಟ್ರೀಟ್ಮೆಂಟ್ ಕೊಡುವಂಥ ವ್ಯವಸ್ಥೆ. ಬಟ್ ಗ್ರಾಮೀಣ ಪ್ರದೇಶಕ್ಕೆ ಭಾಳ 100 ಹಾಸಿಗೆ ವ್ಯವಸ್ಥೆ ಇದೆ. ಎಲ್ಲ ಸ್ಪೆಷಾಲಿಟೀಸು, ICU ಎಲ್ಲ ಸೇರಿಸಿ ಎಲ್ಲ ಸರ್ಗೂರಲ್ಲಿದೆ. ಆಮೇಲೆ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ ಇದೆ ಟ್ರೈಬಲ್ಸ್ಗೆ. ಸರ್ಗೂರಲ್ಲಿ ನಮಗೆ ಒಂದು ಸೈನಿಕ್ ಸ್ಕೂಲ್ ಇದೆ, ಮಕ್ಕಳನ್ನ ರಾಷ್ಟ್ರದ. ಅದು ಯಾರು ನೀವೇ ಮಾಡಿರೋದಾ? ಓಕೆ. ಬಟ್ ಗೌರ್ಮೆಂಟಿಂದ ಸೈನಿಕ್ ಸ್ಕೂಲ್ ಮಾನ್ಯತೆ ಇದೆ. ಈಗ ಸರ್ಕಾರದಲ್ಲಿ ಕೂಡ ಸರ್ಕಾರನೇ ನಡೆಸ್ತಿದ್ದಂಥ ವ್ಯವಸ್ಥೆಯಲ್ಲಿ ಈಗ ಖಾಸಗಿ ಕ್ಷೇತ್ರಕ್ಕೂ ಸೈನಿಕ್ ಸ್ಕೂಲ್ ಶುರು ಮಾಡಬೇಕು ಅಂತ ಒಂದು 2-3 ವರ್ಷದಿಂದ ನಿರ್ಧಾರ ಮಾಡಿದ್ರು.
ಕರ್ನಾಟಕದಲ್ಲಿ ಸ್ವಯಂ ಸೇವಾ ಸಂಸ್ಥೆ ನಡೆಸುವಂಥ ಮೊಟ್ಟ ಮೊದಲನ ಸೈನಿಕ ಸೈನಿಕ ಶಾಲೆ ಕಾಲೇಜ್ ಇದೆ. ಮೊದಲೆಲ್ಲ ವಿಜಾಪುರದ ಸೈನಿಕ ಶಾಲೆ ವಿಜಯಪುರ ಹೋಗ್ಬೇಕಿತ್ತು, ಆಮೇಲೆ ಕೊಡಗುಗೂ ಒಂದು ಬಂತು, ಅದೆಲ್ಲ ಸರ್ಕಾರದ್ದು. ಇದು ಖಾಸಗಿಯಲ್ಲಿ ಇರ್ತಕ್ಕಂಥ ಮೊಟ್ಟ ಮೊದಲ ಶಾಲೆ ಇದು. ಅಲ್ಲಿ ಕಾಲೇಜು ಇದೆ, ನಮ್ಮ ಮಕ್ಕಳೆಲ್ಲ ಅಲ್ಲಿ PUC ಮಾಡ್ತಾರೆ. ಈಗ ನೀವು ಹೀಗೆ ಸಮಾಜ ಸೇವೆಗೆ ತೊಡಗಿಸ್ಕೊಂಡಾಗ ನಿಮಗೆ ಚಾಲೆಂಜಿಂಗ್ ಅಂತ ಅನ್ಸಿದ್ದು ಏನು? ಅದೊಂಥರ ಸಮಾಜಕ್ಕೆ ನಮ್ಮ ಬಗ್ಗೆ ವಿಶ್ವಾಸವೇ ಕಡಿಮೆ ಇತ್ತು. ಯಾಕಂದರೆ ಇವತ್ತು ಏನಾಗ್ಬಿಟ್ಟಿದೆ, ಎಲ್ಲರೂ ಅವಿಶ್ವಾಸದಿಂದ ಅಪನಂಬಿಕೆಯಿಂದಲೇ ನೋಡ್ತಾರೆ. ಯಾರಾದ್ರೂ ಹೋಗಿ ಮಾಡ್ತೀವಿ ಅಂದರೆ ಏನೋ ಇರಬೇಕು ಇವನಿಗೆ ಅಂತ, ಏನು ಲಾಭ ಇದೆ ಅಂತ ಹಾಗೆ ಯೋಚನೆ ಮಾಡ್ತೀವಿ. ಏನೋ ಸ್ವಾರ್ಥ ಇರಬೇಕು. ನಂಗೆ ತುಂಬ ಜನ ಹೇಳೋರೆ, ಇವ್ರಿಗೆ ವಿದೇಶದಿಂದ ಸಿಕ್ಕಾಪಟ್ಟೆ ಹಣ ಬರುತ್ತೆ, ಇವರು ಅಷ್ಟು ಖರ್ಚು ಮಾಡಿಬಿಟ್ಟು ಮಿಕ್ಕಿ ನುಂಗ್ಬಿಡ್ತಾರೆ ಅಂತ ಹೇಳೋರು. ನಮ್ಮ ಗಿರಿಜನರಲ್ಲೇ ಸಂದೇಹ ಬರೋದು, ಇವ್ರು ಏನಪ್ಪ ಸಿಟಿ ಬಿಟ್ಟು ಇಲ್ಲಿ ಯಾಕೆ ಬಂದರು, ನಮ್ಮ ಸೇವೆಗೆ ಯಾಕೆ ಬರ್ಬೇಕು ಇವರು ಮೋಸ್ಟ್ಲಿ MBBS ಪಾಸ್ ಆಗಿಲ್ಲ ಅನ್ಸುತ್ತೆ, ಅದಕ್ಕೆ ಫೇಲ್ ಆದ ತಕ್ಷಣ ಇಲ್ಲಿ ಬಂದ್ಬಿಟ್ರು ಕಾಡಿಗೆ ಏನವರು. ಸೊ ಈ ಥರ ಮೊದಲನೇದಾಗಿ ಅನಿಸಿದ್ದು ಅದು. ಬಟ್ ಅದು ದೊಡ್ಡ ಸಮಸ್ಯೆ ಅನ್ಸಲ್ಲ. ಮಧ್ಯೆ ನಮ್ಗಳಿಗೇನೆ ಸಂದೇಹ ಬರೋದು, ನಾನು ಮಾಡ್ತಿರೋದು ಸರಿನಾ. ತುಂಬ ಕಷ್ಟಗಳು ಬಂದಾಗ ನನಗೆ ಜನ ಹೊಡೆದಿದ್ದಾರೆ, ಪೊಲೀಸನ್ನು ಅರೆಸ್ಟ್ ಮಾಡಿದ್ದಾರೆ, ಜೈಲಿಗೆ ಹಾಕಿದ್ದಾರೆ. ಈ ಥರ ಸಂದರ್ಭಗಳೆಲ್ಲ ನಡೆದಾಗ ಇದು ನಾನು ಬೇಕಪ್ಪ ಈ ಥರ ಕೆಲಸ, ನಮಗೆ ನೆಮ್ಮದಿಯಾಗಿ ನಾವು ಅಮೆರಿಕಾಗೆಲ್ಲ ಹೋಗ್ಬಿಟ್ಟು ಸಂಪಾದನೆ ಮಾಡ್ಕೊಂಡಿರ್ಬೋದಾಗಿತ್ತಲ್ಲ. ಹಾಗೆ ಮಾಡ್ಕೊಂಡಿದ್ರೆ ಡಾಕ್ಟರ್ ಆಗಿ MD ಮಾಡ್ಕೊಂಡು ಆರಾಮಾಗಿರ್ಬೋದು. ನಮ್ಮ ಮನೆಯವರೆಲ್ಲ ವಿದೇಶದಲ್ಲಿ ಇರೋದ್ರಿಂದ ವಿದೇಶಕ್ಕೆ ಹೋಗೋದು ಒಂದು ಸಾಧನೆ ಅಂತಾನೆ ಆಗಿರಲಿಲ್ಲ. ಅದು ನಾರ್ಮಲ್ ರಸ್ತೆ ಆಗಿತ್ತು ನಮಗೆ. ಅನ್ಸೋದು ಕೆಲವು ಟೈಮ್ ಬೇಕಿತ್ತ ಇದು ಇಷ್ಟೆಲ್ಲ. ಅದಕ್ಕಿಂತ ಕೆಲವು ಟೈಮ್ ದಾನ ಕೇಳಕ್ಕೆ ಹೋದಾಗ ಜನ ನಮ್ಮನ್ನ ಭಾಳ ವ್ಯಂಗ್ಯವಾಗಿ ಮಾತಾಡೋದು, ನಿಕೃಷ್ಟವಾಗಿ ಮಾತಾಡೋದು, ಯಾಕೆ ಬೇಕಿತ್ತು ನಿಮಗೆ ಅಂತೆಲ್ಲ ವ್ಯಂಗ್ಯ ಮಾಡೋದು. ಇದೆಲ್ಲ ಇದ್ದಾಗ ಅನ್ಸೋದು, ಇಷ್ಟೆಲ್ಲ ಹೇಳಿಸ್ಕೊಂಡು ಮಾಡೋ ಅಗತ್ಯ ಇದೆಯಾ? ನಾವು ವಿವೇಕಾನಂದ ಅಂತ ಹೇಳ್ತೀವಿ, ಅವರ ಕೈವಾಡ ಶಕ್ತಿ ಎಲ್ಲಿ ಕಾಣತ್ತೆ ಅಂತ ಸಂದೇಹ ಬರೋದು. ಆ ಸಂದೇಹದ ಸಮಯದಲ್ಲಿ ನಮಗೇನೆ ಒಂದು ಕಡೆ ಇದು ಆಗತ್ತಾ ಅಂದ್ರೆ ಆ ಥರದ ಕ್ಷಣಗಳು ಇದ್ದಿದ್ದು ಸತ್ಯನೇ. ಅಂಥ ಟೈಮಲ್ಲಿ ಅದು ನನಗನ್ಸುತ್ತೆ ಅದೇ ಹೊರ ಸಮಾಜದ ಸ್ಪಂದನೆ ಅಥವಾ ಹೊರ ಸಮಾಜದ ಬೆಂಬಲ ಅಂತ ಹೇಳೋದಕ್ಕಿಂತ ನಮ್ಮ ಆತ್ಮವಿಶ್ವಾಸ ಕೆಲವು ಟೈಮ್ ಕೊರತೆ ಆದಾಗ ಅದೇ ದೊಡ್ಡ ಶತ್ರು ಅನ್ಸುತ್ತೆ. ಸೊ ಅದನ್ನು ಕಾಪಾಡ್ಕೊಂಬರಕ್ಕೆ ನನಗೆ ಭಾಳ ಒಂದು ದೊಡ್ಡ ಶಕ್ತಿ ಇದ್ದಿದ್ದು ಸ್ವಾಮಿ ಸುರೇಶಾಂಜಿ. ಆ ಥರ ಸಂದರ್ಭಗಳು ಬಂದಾಗ ಇಲ್ಲಿ ಈ ಶಾಲೆ ಮುಖ್ಯಸ್ಥರಾಗಿದ್ದರು. ನನಗೆ ದೀಕ್ಷೆ ಕೊಟ್ಟಂಥ ಸ್ವಾಮಿಗಳು ಸ್ವಾಮಿ ಅಚಲಾನಂದ ಅಂತ ಇಲ್ಲಿ ವೇದಾಂತ ಕಾಲೇಜಲ್ಲಿದ್ದರು. ಅವರು ಇವ್ರನ್ನ ಪರಿಚಯಿಸಿ ನನಗೆ ನೀನು ಸಂಸ್ಥೆ ನಡೆಸೋ ವ್ಯವಹಾರ ಎಲ್ಲ ಅವ್ರ ಹತ್ರ ಕಲ್ತ್ಕೋಬೇಕು ಅಂತ ಹೇಳಿದಾಗ ಇಲ್ಲಿ ಮೈಸೂರಲ್ಲಿ ಅವರ ನೆರಳಲ್ಲಿ ಒಂದು ರೀತಿಯಲ್ಲಿ ಬೆಳೆದ್ವಿ ಅಂತಲೇ ಹೇಳ್ಬೋದು. ಸೊ ಆ ಥರದ ಒಂದು ಆಳವಾದ ಒಂದು ಆತ್ಮವಿಶ್ವಾಸ ತುಂಬ್ತಾ ಇದ್ರು ಅವರು. ಸೋತೆ ಎಂದಾಗ ಧೈರ್ಯ ಕೊಡ್ತಾ ಇದ್ರು. ಇಲ್ಲದೆ ಹೋಗಿದ್ರೆ ನಾವೆಲ್ಲ ಅವತ್ತು ಇಷ್ಟು ಸಾಧನೆ ಮಾಡಲಿಕ್ಕೆ ಒಂದು ಅಡಿಪಾಯ ಹಾಕ್ಲಿಕ್ಕೆ ಸಾಧ್ಯನೇ ಆಗ್ತಿದ್ವಿ. ನಿಮಗೆ ಈಗ ಇದು ಈ ಸಿದ್ಧ ಮಾದರಿಯ ಬದುಕಿನಿಂದ ನೀವು ಭಿನ್ನ ಮಾದರಿಗೆ ಹೊರಳಿದಿರಿ. ಇದು ಸಂಬಳಕ್ಕೆ ಬದುಕುವಂಥ ಬದುಕಲ್ಲ. ಯಾವತ್ತಾರು ಅಭದ್ರತೆ ಕಾಡಿದೆಯಾ? ನನಗೆ ಇವತ್ತವರೆಗೂ ಅದಿಲ್ಲ. ಅದು ಒಂಥರ ಅದು ಹೇಗೆ ನನಗೂ ಗೊತ್ತಿಲ್ಲ. ಸುಮಾರು ಸಲ ನಾನು ನನ್ನ ಮನೆಯವ್ರ ಬಿಂದು ಮಾತಾಡ್ತೀವಿ, ನಮಗೆ ಯಾವುದು ಬೇಕು ಅಂತ ಅನ್ಸೇ ಇಲ್ಲ, ಬಟ್ ಎಲ್ಲವೂ ಬಂದಿದೆ. ನನಗನ್ಸುತ್ತೆ ಅದು ಒಂದು ಭಗವಂತನ ಕೃಪೆ. ನನಗೆ ಸ್ವಾಮಿ ಅಚಲಾನಂದಿ ಒಂದು ಸಲ ಹೇಳಿದರು, ಒಳ್ಳೆ ಕೆಲಸ ಮಾಡೋ ತನಕ ಒಳ್ಳೆ ಕೆಲಸಕ್ಕೆ ಹಣದ ಕೊರತೆ ಬರೋದಿಲ್ಲ, ಒಳ್ಳೆ ಕೆಲಸ ಮಾಡೋರಿಗೆ ಸಹಾಯ ನಿಲ್ಲುವುದಿಲ್ಲ ಅಂತ. ಸೊ ನಾನು ಶುರು ಮಾಡಿದಾಗ ಮೊದಲ ಒಂದು 20 ವರ್ಷವೂ ಏನೋ ಒಂದು ಸಂಬಳ ಅಂತ ತೊಗೊಂಡೇ ಇಲ್ಲ. ಬಟ್ ಸ್ವಾಮೀಜಿ ಏನೋ ಕೊಡೋರು, ಯಾರೋ ₹100 ಕೊಡೋರು, ₹200 ಕೊಡೋರು, ಹಾಗೆ ಜೀವನ ನಡೆದೋಗೋದು. ಯಾರೋ ಬಟ್ಟೆ ಕೊಡ್ಸೋರು, ಚಪ್ಪಲಿ ಕೊಡ್ಸೋರು, ಒಂಥರ ಕೊರತೆ ಅಂತ ಅನಿಸೇ ಇಲ್ಲ. ಬಟ್ ನನಗೆ ಯಾವಾಗ ಏನು ಬೇಕು ಅನಿಸಿದೆ ಎಲ್ಲ ಬಂದಿದೆ. ಏನು ನಮಗೇನು ನನಗೆ ಹೆಚ್ಚಿಗೆ ಇರಲಿಲ್ಲ, ನಿರೀಕ್ಷೆಗಳು ಈಗಲೂ ಇಲ್ಲ. ಬಟ್ ಯಾವುದು ನಾನು ನನಗೊಂಥರ ಬೇಡ ಅಂದಾಗ ಅಟ್ಟಿಸ್ಕೊಂಡ್ಬರತ್ತೆ ಅನ್ಸುತ್ತೆ ಕೆಲವುದೆಲ್ಲ. ಅದಕ್ಕೋಸ್ಕರ ಅಂತ ನಾನು ಬದುಕಿದ್ದೇ ಇಲ್ಲ. ಅದರಿಂದ ಆಸೆ ಪಟ್ಟಿದ್ದು ಅಲ್ಲ, ಬದುಕಿದ್ದು ಅಲ್ಲ. ಅದರಿಂದ ಅದು ಬರುತ್ತೆ. ಏನು ಅಗತ್ಯ ಇದ್ದಾಗ ಕೊರತೆ ಯಾವುದೂ ಅನಿಸಿಲ್ಲ ನನಗೆ. ಅದಕ್ಕೆ ಒಂದು ಎಕ್ಸ್ಪ್ಲನೇಷನ್ ವೈಜ್ಞಾನಿಕವಾಗಿ ಕೊಡ್ಲಿಕ್ಕೆ ಆಗಲ್ಲ, ಆ ವಿಶ್ಲೇಷಣೆ ಹುಡುಕ್ಲಿಕ್ಕೂ ಆಗಲ್ಲ. ಬಟ್ ನಡೆದಿದ್ದ ಸತ್ಯ ಹಂಚ್ಕೋಬೋದು ಅಷ್ಟೇ. ನನಗಂತರ ಕೊರತೆನೂ ಅನಿಸಿಲ್ಲ, ಬೇಕು ಅಂತಲೂ ಅನಿಸಿಲ್ಲ. ಬೇಕು ಅಂತ ಅನಿಸಿದಾಗ ಬರ್ದಿದ್ದು ಯಾವುದೂ ಇಲ್ಲ. ಸೊ ಸ್ವಾಮಿ ವಿವೇಕಾನಂದ ಒಂದು ಕಡೆ ಹೇಳ್ತಾರೆ, there is nothing that if you deserve something, there is nothing in the world that can stop it. But if you don't deserve something, there is no force in the world which can give it to you ಅಂತಾರೆ. ಸೊ ಸತ್ಯ ಅನಿಸುತ್ತೆ. ಈ ವಿವೇಕಾನಂದರ ಮಾತು ಹಾಗೂ ಅವರ ಕೃತಿಗಳು ನಿಮ್ಮ ಜೀವನದಲ್ಲಿ ಪದೇ ಪದೇ ನಿಮಗೆ ಅದೊಂದೇ ಆದರ್ಶವಾಗಿ ನಿಂತಿದೆ. ನಾನು ಮಾಡಿರೋ ಎಲ್ಲ ಕೆಲಸಕ್ಕೂ
ನೀವು ಅದಕ್ಕೆ ಬೇರೆ ಹುಡುಕಿದ್ರೆ ಸ್ವಾಮೀಜಿ ಸಂದೇಶಕ್ಕೆ ಹೋಗುತ್ತೆ ಅದು. ಅದು ನಮ್ಮ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಇರ್ಬೋದು, ಇವತ್ತು ನಾನು ಮಾಡ್ತಿರ್ತಕ್ಕಂಥ ಮಿಷನ್ ಕರ್ಮಯೋಗಿ ಏನು ಕ್ಷಮತಾ ವಿಕಾಸ ಆಯೋಗ ಅಂತ ಹೇಳಿದ್ರಿ, ನಮ್ಮ ಅಧಿಕಾರಿಗಳಿಗೆ ಈ ಜನಸೇವೆ ಮಾಡುವಂಥ ಮನಪರಿವರ್ತನೆ ಮಾಡುವಂಥದ್ದು, ಕರ್ಮಚಾರಿ ಭಾವದಿಂದ ಕರ್ಮಯೋಗಿ ಭಾವ ಬರೆಸ್ಬೇಕು ಅಂತ ಪ್ರಧಾನಿಗಳು ಹೇಳ್ತಾರೆ. ವಿವೇಕಾನಂದರ ವಿಚಾರಗಳ ಅಡಿಪಾಯದಲ್ಲೇ ಮಾಡಲಿಕ್ಕೆ ಸಾಧ್ಯವಾಗ್ತಿರೋದು. ಸೊ ನಾನು ತುಂಬ ಕಡೆ ಹೇಳ್ತೀನಿ, ನಂದು ಅಂತ ಯಾವುದು ಸ್ವಂತಿಕೆಯಿಂದ ನನ್ನ ಮಾಲೀಕತ್ವವನ್ನು ವಹಿಸಿ ಹೇಳುವಂಥ ವಿಚಾರಗಳು ಯಾವುದೂ ಇಲ್ಲ. ಪುಸ್ತಕಗಳು ಇಷ್ಟೆಲ್ಲ ಬರೆದಿದ್ದು ಸಹ ನಂದು ಅಂತ ಏನೂ ಇಲ್ಲ. ಇದೆಲ್ಲವೂ ಕೂಡ ನಾನು ಅವರ ಸಂದೇಶದಿಂದ ಅರ್ಥೈಸ್ಕೊಂಡು ನನಗೇನು ಅರ್ಥವಾಯಿತು ಅದನ್ನು ಬರೆದಿದ್ದೀನಿ. ಸ್ವಾಮೀಜಿ ಎಲ್ಲ ಅವ್ರು ಹೇಗೆ ಅಂದರೆ ಒಂದು ಈರುಳ್ಳಿ ಸಿಪ್ಪೆ ಇದ್ದಾಗೆ, ನಾವು ಒಂದು ಅರ್ಥ ಮಾಡ್ಕೊಂಡಿದ್ದು ಒಂದು ಸಿಪ್ಪೆ ಬಿಚ್ಚಿದ್ರೆ ಇನ್ನೊಂದು ಸಿಪ್ಪೆ ಇರುತ್ತೆ, ಲೇಯರ್ ಮೇಲೆ ಲೇಯರ್ ಬರ್ತಲೇ ಇರುತ್ತೆ. ನಾವು ನಮ್ಮ ತಯಾರಿಕೆ ಆಧಾರಿತವಾಗಿ ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ, ಅವರವರ ಭಾವಕ್ಕೆ. ಸೊ ನನಗೆ ಅರ್ಥವಾಗಿದ್ದು ನನ್ನ ಎಲ್ಲ ಬೇರೆ ಅಭಿವೃದ್ಧಿ ಬಗ್ಗೆನೂ ನಾನು ವಿವೇಕಾನಂದ ತಂದಿದ್ದೀನಿ ಎಲ್ಲ ಕಡೆ. ಈಗ ಪವರ್ ವಿತಿನ್ ಪುಸ್ತಕದ ಬಗ್ಗೆ ಮಾತಾಡಿದ್ವಿ, ಅದು ಭಾರತೀಯ ನಾಯಕತ್ವ ಆಧಾರಿತ ವಿಚಾರಗಳನ್ನು ಒಂದು ಫಿಲ್ಟ್ರಾಗಿ ಇಟ್ಕೊಂಡು ಬರೆದಂಥ ಪುಸ್ತಕ. ಅದರ ಆ ದೃಷ್ಟಿಕೋನದಲ್ಲಿ ಪ್ರಧಾನಿಗಳನ್ನು ಗಮನಿಸಿ ಅವ್ರ ಜೊತೆ ಕೆಲಸ ಮಾಡಿದ ಇದರಲ್ಲಿ ನೋಡಲಿಕ್ಕೆ ಅವಕಾಶ, ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿದ್ದರಿಂದ ಅದನ್ನು ಅದು ಫಿಲ್ಟರ್ ಮುಖಾಂತರ ನೋಡಿದ್ದು. ಆ ಪುಸ್ತಕದಲ್ಲೂ ಕೂಡ ಒಂದು 20 ಸಲ ವಿವೇಕಾನಂದ ಹೆಸರು ಬಂದಿದೆ. ಸೊ ನನ್ನನ್ನು ಕೇಳ್ಕೊತೀನಿ, ನನ್ನ ಥಿಂಕಿಂಗ್ ಇಡೀ ಕೂಡ ಇಟ್ ಈಸ್ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ಸ್ವಾಮೀಜಿಸ್ ವರ್ಕ್ಸ್ ಆ್ಯಂಡ್ ವರ್ಡ್ಸ್ ಅಂತ ಹೇಳ್ಬೋದು. ಸೊ ನಾನು ಕೇಳ್ತೀನಿ, ಅನ್ಅಬ್ಯಾಶ್ಡ್ ಪ್ಲೇಜಿಯರಿಸಮ್ ಅಂತೀನಿ. ಬಾಲು, ಈಗ ಬಹುಶಃ 30-40 ವರ್ಷವೇ ಆಗಿರ್ಬೋದು ನೀವು 41 ಆಗೋಯ್ತು. ಇದು ಸೋಲಿಗರು ಟ್ರೈಬಲ್ಸ್ ಜೊತೆ ಕೆಲಸ ಮಾಡ್ತಾ, ಈಗ ಆ ಟ್ರೈಬಲ್ಸ್ ಮಧ್ಯೆನೇ ಅನೇಕ ಯುವಕರು ಜವಾಬ್ದಾರಿಯುತ ಆಗಿದ್ದಾರೆ, ಎಜುಕೇಟೆಡ್ ಆಗಿದ್ದಾರೆ, ಬೇರೆ ಬೇರೆ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ. ಅವ್ರುಗಳು ಹೇಗೆ ಆ ಟ್ರೈಬ್ನ ಉದ್ಧಾರಕ್ಕೆ ಅಥವಾ ನಿಮ್ಮ ಹಾಗೆ ಪ್ರಯತ್ನಗಳನ್ನು ಮಾಡಲಿಕ್ಕೆ ಅವರು ಕೈ ಜೋಡಿಸ್ತಾರ? ತುಂಬ ಕಡೆ ಮಾಡ್ತಾರೆ. ಈಗ ಉದಾಹರಣೆಗೆ ಲೈವ್ಲಿಹುಡ್ ಪ್ರೋಗ್ರಾಮ್ಸ್ ಆಗಿರ್ಬೋದು ಅಥವಾ ಸಮುದಾಯದ ಚಟುವಟಿಕೆಗಳಾಗಿರ್ಬೋದು, ಅವರವ್ರ ರೀತಿಯಲ್ಲಿ ಅವರವರ ಕ್ಷೇತ್ರದಲ್ಲಿ ಅವರವರೇ ಮಾಡೋಂಥದ್ದಾಗಿರ್ಬೋದು, ಅಥವಾ ವ್ಯವಸಾಯ ತರಬೇತಿ ಆಗಿರ್ಬೋದು, ಅಥವಾ ನಮ್ಮ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋ ಜವಾಬ್ದಾರಿಗಳಿರ್ಬೋದು, ಶಾಲೆಯಲ್ಲಿ ಕೆಲಸ ಮಾಡೋ ಜವಾಬ್ದಾರಿಗಳು ವಹಿಸ್ಕೊಳ್ಳೋದಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಅವರು ಸ್ಪಂದಿಸ್ತಾರೆ. ಬಟ್ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ನಾವು ಒಂದು ಕಡೆ ಸರಳವಾಗಿ ಹೇಳ್ತೀವಿ, ಯಾವ ಸಮುದಾಯಕ್ಕೆ ನಾವು ಈ ಥರ ಮಾಡಕ್ಕೆ ಹೊರಡ್ತೀವೋ ಆ ಸಮುದಾಯದವ್ರು ಭಾಗವಹಿಸಬೇಕು ಅಂತ. ಅದೇ ಅದು ಹೇಳೋದು ಸರಿ ಕೂಡ, ತಪ್ಪು ಕೂಡ ಅನ್ಸುತ್ತೆ ನನಗೆ. ಈಗ ಎಷ್ಟು ಜನ ನಾವುಗಳೆಲ್ಲ ನಮ್ಮ ಸಮುದಾಯಕ್ಕೆ ವಾಪಸ್ ಹೋಗಿ ದುಡಿತಾ ಇದ್ವಿ. ಈ ಮಾರುಕಟ್ಟೆ ವ್ಯವಸ್ಥೆ ಒಳಗೆ ನಾವು ಬೆಳೆದಾಗ ಈ ಆರ್ಥಿಕ ವ್ಯವಸ್ಥೆ ಹೇಗಿದೆ ಅಂದರೆ, ನಾನು ಅನ್ನೋದನ್ನ ಬೆಂಬಲಿಸುವಂಥ ವ್ಯವಸ್ಥೆ ಇವತ್ತು, ಅಥವಾ ನಗರ ಪ್ರದೇಶದ ಆರ್ಥಿಕತೆಯನ್ನೇ ಬೆಳೆಸುವಂಥ ವ್ಯವಸ್ಥೆ ಇದೆ. ಗ್ರಾಮೀಣ ನಗರ ಪ್ರದೇಶಗಳದ್ದು ಹಾಗೂ ಈ ಸಮುದಾಯ ಜೀವನ ಆಧಾರಿತವಾಗಿ ಇರ್ತಕ್ಕಂಥ ಆರ್ಥಿಕತೆ ಇಲ್ಲ ಇವತ್ತು. ಸೊ ಟ್ರೈಬಲ್ಸ್ ಬಂದಾಗ ಮಾತ್ರ ಅವ್ರು ಆ ಥರ ಇರಬೇಕು ಅಂತ ನಾವು ಮ್ಯೂಸಿಯಂ ಪೀಸ್ ಆಗಿರಬೇಕು ಅಂತ ಅಪೇಕ್ಷೆ ಪಡ್ತೀವಿ. ನನ್ನ ಪ್ರಕಾರ ತಪ್ಪು ಅನಿಸುತ್ತೆ. ನನ್ನ ಪ್ರಕಾರ ಅಭಿವೃದ್ಧಿ ಅನ್ನೋದು ಸದಾಕಾಲ ಮಾನವ ಸಂಪನ್ಮೂಲಗಳನ್ನು ಹೆಚ್ಚಿಸುವಂಥ ಪ್ರಕ್ರಿಯೆ. ಅವನ ಮಾನವ ಸಂಪನ್ಮೂಲಗಳು ಮತ್ತು ಸಾಮಾಜಿಕ ಸಂಪನ್ಮೂಲಗಳನ್ನು ವಿಸ್ತರಿಸ್ತಾ ಹೋಗೋದೇ ಅಭಿವೃದ್ಧಿ. ಸೊ ನನ್ನ ಸಾಮಾಜಿಕ ಸಂಪನ್ಮೂಲ ವಿಸ್ತರಣೆ ಆದಾಗ ನಾನು ನಗರಕ್ಕೂ ಹೋಗ್ಬೋದು, ಅಮೇರಿಕಾಗೂ ಹೋಗ್ಬೋದು, ಅದು ಅವನ ಸ್ವಇಚ್ಛೆ. ಸೊ ಅದರ ಫಲ ರೆಸ್ಪಾನ್ಸಿಬಲ್ ಫ್ರೀಡಮ್ ಅಂತೀನಿ ನಾನು, ಜವಾಬ್ದಾರಿಯುತ ಸ್ವಾತಂತ್ರ್ಯ. ಆ ಸ್ವಾತಂತ್ರ್ಯದಲ್ಲಿ ನಾನು ಏನು ಮಾಡಬೇಕು ಅಂತ ಅಪೇಕ್ಷೆ ಪಡ್ತೀನೋ ಮಾಡಲಿಕ್ಕೆ ನನಗೆ ಆ ಮಾನವ ಸಂಪನ್ಮೂಲದ ಶಕ್ತಿ ಬಂದಿದ್ದರೆ ಅದೇ ಅಭಿವೃದ್ಧಿ. ಸೊ ಆದಿವಾಸಿ ಯುವಕ ಇರ್ಬೋದು, ಯುವತಿ ಇರ್ಬೋದು, ಆಕೆ ಇವತ್ತು ನಮ್ಮ ಮಕ್ಕಳು ಮೈಸೂರು, ಬೆಂಗಳೂರು ಎಲ್ಲ ಕಡೆ ಇದ್ದಾರೆ. ಅವ್ರು ಹೋದಾಗ ಮತ್ತೆ ಯಾಕೆ ನೀನು ಜಾಗ ಬಿಟ್ಟು ಬಂದೆ ಅಂತೀವಿ. ನಾವುಗಳೆಲ್ಲ ಕೂಡ ಮೂಲತಃ ಹಳ್ಳಿಗಳಿಂದ ಬಂದವ್ರೆ. ನಮ್ಮ ಹಳ್ಳಿಗೆ ಎಷ್ಟು ಜನ ಹೋಗ್ತೀವಿ? ಮೂಲತಃ ಮನುಷ್ಯ ಅಲೆಮಾರಿಯ, ಅವನು ಒಂದು ಕಡೆ ಉಳಿಯೋದಿಲ್ಲ. ಅಪ್ಪ ಅಮ್ಮ ಒಂದು ಕಡೆ ಇದ್ರೆ ಇವರು ಇನ್ನೊಂದು ಕಡೆ ಹೋಗ್ತಾನೆ. ಸೊ ನಾವು ಹುಟ್ಟು ಬೆಳೆದಂಥ ಸ್ಥಳದಿಂದ ಬಂದವರು ಅಂತೇಳಿ, ನಾನು ಬೆಂಗಳೂರು ಹುಟ್ಟು ಬೆಳೆದವನು, ನಾನು ಬೆಂಗಳೂರಿಗೆ ಕೆಲಸ ಮಾಡೋಕ್ಕಾಗತ್ತೆ? ಇದೊಂಥರ ನಾವು ಅದನ್ನು ಸೀಮಿತವಾಗಿ ನಮಗೆ ಅಂತ ಬಂದಾಗ ಸೀಮಿತವಾಗಿ ಆಲೋಚನೆ ಮಾಡಲ್ಲ. ಅದನ್ನು ನೋಡಿದ್ದೀನಿ ಸುಮಾರು ಕಡೆ ಈ ಪ್ರಶ್ನೆ ಕೇಳ್ತಾರೆ, ಯಾಕೆ? ಹೌದು, ನಮ್ಮ ಸಂಸ್ಥೆ ಅವರೇ ನಡೆಸಿದಂಗೆ ಭಾಳ ಸಂತೋಷ ಆಗುತ್ತೆ. ಅವ್ರು ನಡೆಸಲೇಬೇಕು ಅಂತ ಒತ್ತಾಯ ಇದೆಯಲ್ಲ, ಅದು ನನಗೆ ಸ್ವಲ್ಪ ಕಸಿಬಿಸಿ ಉಂಟು ಮಾಡುತ್ತೆ. ಅವ್ರು ನಡೆಸಂಗಿದ್ದು ನಡೆಸಬೇಕು, ಅವ್ರು ಸ್ವಂತ ಜೀವನ ನಡೆಸಲಿಕ್ಕೆ ಏನೇನು ಮಾಡಬೇಕು. ಈಗ ಸುಮಾರು ನಮ್ಮ ಮಕ್ಕಳು ಇಲ್ಲಿ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಾರೆ, ಎಲೆಕ್ಟ್ರಾನಿಕ್ ಫ್ಯಾಕ್ಟ್ರಿಗಳು. ನಮ್ಮ ಮಕ್ಕಳು ತುಂಬ ಓದಿ ಇಲ್ಲಿ ಬಂದಿದ್ದಾರೆ. ಆ ಹೆಣ್ಮಕ್ಳು ಕೈ ತುಂಬ ಸಂಪಾದನೆ ಮಾಡ್ತಾರೆ.
ಕೆಲವರು ಟೀಚರ್ಗಳಾಗಿದ್ದಾರೆ, ಪ್ರೈವೇಟ್ ಸ್ಕೂಲ್ಗಳಲ್ಲಿ ಟೀಚರ್ ಆಗಿದ್ದಾರೆ. ಒಬ್ರು ಯಾರು PhD ಮಾಡಿರ್ಬೇಕಂತ. ಮತ್ತೆ ಪ್ಲಸ್ ನಮ್ಗೆ ಈಗ IIT ಗುವಾಹಟಿಯಲ್ಲಿ PhD ಮಾಡ್ತಿದ್ದಾನೆ. ಅವರೆಲ್ಲ ವಾಪಸ್ ಹಳ್ಳಿಗೆ ಬಾ ಅಂದರೆ ಹಳ್ಳಿಯ ವಾತಾವರಣದಲ್ಲಿ ಬದುಕುವ ಸಾಮರ್ಥ್ಯ ಇದೆಯಾ? ಮಾಡಿದ್ರೆ ಒಳ್ಳೇದು. ಈಗ ನಾನು ಹಳ್ಳಿಗೆ ಹೋದೆ ಅಂತ ಹೇಳ್ಕೋಬೋದು, ಬಟ್ ನಾವು ಅವನಾಗಿ ಸ್ವಇಚ್ಛೆಯಿಂದ ಬಂದರೆ ಅವನ ಇಚ್ಛೆ ಅದು. ಸ್ವಇಚ್ಛೆಯಿಂದ ನಾನು ಅಮೇರಿಕ ಹೋಗ್ತಿಂದ್ರೆ ಇಚ್ಛೆ. ನಮ್ಮ ಸ್ಕಾಲರ್ಶಿಪ್ಪಲ್ಲಿ ಓದೋ ವೆಟ್ನರಿ ಡಾಕ್ಟ್ರ್ ಒಬ್ಬ, MBBS ಮಾಡಿ ಡಾಕ್ಟ್ರ್ ಒಬ್ಬ ಎಲ್ಲ ಅಮೇರಿಕಲ್ಲಿದ್ದಾರೆ. ಹೋಗಬಾರ್ದು ಅಂತ ಹೇಳೋದು ನನ್ನ ಪ್ರಕಾರ ವೈಯಕ್ತಿಕ ಇಚ್ಛೆ. ಅವನ ಬದುಕು ಮಾತ್ರ ಅಲ್ಲ, ಅವನ ಸ್ವಾತಂತ್ರ್ಯ ಅದು. ಅವ್ನು ಸ್ವಾತಂತ್ರ್ಯವಾಗಿ ಆ ನಿರ್ಣಯ ತಗೊಳ್ಳುವಂಥ ಶಕ್ತಿ ನಾವು ಕೊಟ್ಟಿದ್ದೀವಲ್ಲ, ಅಷ್ಟೇ ನಮ್ಮ ಜವಾಬ್ದಾರಿ, ಅಷ್ಟೇ ಜವಾಬ್ದಾರಿ ನಮ್ಮದು. ಅದಾದ್ಮೇಲೆ ತೀರ್ಮಾನ ತಗೊಳ್ಳೋದು ಅವನದು. ಕೆಲವು ಮಕ್ಕಳು ವಾಪಸ್ ಬಂದಿದ್ದಾರೆ, ಅದು ಕೂಡ ಅವ್ರ ತೀರ್ಮಾನವೇ. ಈಗ ಈ 40 ವರ್ಷದ ಹಿಂದೆ ನೀವು ಸ್ಕೂಲನ್ನು ಶುರು ಮಾಡುವಾಗ ಆ ಒಂದು ಟ್ರೈಬಲ್ಸ್ ಮನೋಭಾವ ಈಗ ಇರೋದಕ್ಕೂ ಏನಾದರೂ ವ್ಯತ್ಯಾಸಗಳು ಕಾಣ್ತವ? ತುಂಬ ಇದೆ. ನನಗನ್ಸುತ್ತೆ ಈ ಮಾರ್ಕ್ ಟ್ವೇನ್ ಒಂದು ಕಡೆ ಹೇಳ್ತಾರೆ, ವಿ ಶುಡ್ ನಾಟ್ ಲೆಟ್ ಸ್ಕೂಲಿಂಗ್ ಇಂಟರ್ಫಿಯರ್ ವಿತ್ ಎಜುಕೇಷನ್ ಅಂತ. ಸೊ ಒಂದು ಕಡೆ ನಾನು ತಪ್ಪು ಮಾಡಿದ್ದೀನಿ ಅನ್ಸುತ್ತೆ. ನಾವು ಶಾಲೆಗಳೆಲ್ಲ ಶುರು ಮಾಡಿದಾಗ ಶಾಲೆಯ ಕಲ್ಪನೆ, ಶಾಲೆಯ ವ್ಯವಸ್ಥೆ, ಸರ್ಕಾರಿ ಒತ್ತಡ, ಹಿಂಗೆ ನಡೆಸಬೇಕು, ಹಂಗೆ ನಡೆಸಬೇಕು, ಕ್ಲಾಸ್ ರೂಮ್ ಸೈಜ್ ಇಷ್ಟಿರಬೇಕು, ಬೆಂಚು ಡೆಸ್ಕ್ ಹಿಂಗಿರಬೇಕು ಅಂತ ಅವರು ಒತ್ತಾಯಿಸುವಂಥ ಒಂದು ಪ್ರಕ್ರಿಯೆ, ರೆಕಗ್ನಿಷನ್ ಬರಬೇಕಿದ್ರೆ, ಮಾನ್ಯತೆ ಕೊಡಬೇಕಿದ್ರೆ ವ್ಯತ್ಯಾಸ. ಒಂದು ಅದ್ಭುತವಾದ 2 ಪ್ರಸಂಗಗಳನ್ನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಾನು ಶುರು ಮಾಡಿದಾಗ 28 ಮಕ್ಕಳು. ನಾವು ಆ್ಯಕ್ಚುಲಿ ಶುರು ಮಾಡಿದ್ದು ಸುರೇಶಾಂಜಿ ಒಂದು ರೀತಿಯಲ್ಲಿ ಕಾರಣ. ನಮಗೊಂದು ಹಸು ಕೊಟ್ಟಿದ್ರು, ವಾರ ಅವ್ರು ಬರುವಾಗ ಹಾಲು, ಮೊಸರು, ತುಪ್ಪ, ಬೆಣ್ಣೆ, ಬಿಸ್ಕಿಟ್ಟು ಅದೆಲ್ಲ ತರೋರು. ಆಮೇಲೆ ಅವ್ರಿಗೆ ಆ ರೋಡಲ್ಲಿ ನನಗೆ ಬೆನ್ನೋ ತುಂಬ ಬರೋದ್ಕೊಂಡು ನಾನು ವಾರ ಬರೋಕ್ಕಾಗಲ್ಲ. ಪರ್ಮನೆಂಟಾಗಿ ಅಲ್ಲಿ ಹಾಲು ಮೊಸರು ಸಿಗ್ತಿರ್ಲಿಲ್ಲ ಕಾಡಲ್ಲಿ. ಪರ್ಮನೆಂಟಾಗಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಡ್ತು, ಒಂದು ಹಸು ಕೊಟ್ಬಿಡ್ತೀನಿ ಅದು. ಸೊ ರಾಮಕೃಷ್ಣ ಆಶ್ರಮದ ಸ್ವಾಮಿ ಬರ್ಗೇಶಾಂಜಿ ಒಂದು ಲಾರಿಯಲ್ಲಿ ಹಸು ಹಾಕೊಂಡು ತೊಗೊಂಬಂದು ಕೊಟ್ಬಿಟ್ಟು ಹೊಟ್ಟೋದ್ರು. ಹಸುನ ಬದುಕಿಸ್ಬೇಕಲ್ಲ, ರಾತ್ರಿ ಅಲ್ಲಿ ಚಿರತೆ ಮತ್ತು ಪ್ರಾಜೆಕ್ಟ್ ಟೈಗರ್ ಏರಿಯಾ ಅದು. ಹಸು ಸಾಯಬಾರ್ದಲ್ಲ ಅಂಥೇಳಿ ನಾವೊಂದು ದನದ ಕೊಟ್ಟಿಗೆ, ಆಗೆಲ್ಲ ದುಡ್ಡೇ ಇರಲಿಲ್ಲ, ಒಂದು 5,000 ರೂಪಾಯಿ ಸಂಗ್ರಹಿಸಿ ಕಟ್ಟಿದ್ವಿ. ಹಸು ನೋಡ್ಕೊಳ್ಳೋಕ್ಕೆ ನಾವು MBBS ಹೇಳ್ಕೊಡ್ತಾರೆ, ನಮಗೇನು ಸರಿ ಬರಲಿಲ್ಲ. ಅದಕ್ಕೆ ಅದು ಸ್ವಲ್ಪ ಆರೋಗ್ಯ ಕೆಡ್ತು, ನಮಗೆ ಹಾಲು ಪೂರ್ತಿ ಕರೆಯೋಕ್ಕಾಗ್ತಿರಲಿಲ್ಲ, ಕಟ್ಕೊಂಡ್ಬಿಡೋದು. ಸೊ ವಾಪಸ್ ಸ್ವಾಮೀಜಿ ಕೊಟ್ಬಿಟ್ವಿ. ಬಟ್ 5,000 ರೂಪಾಯಿ ದುಡ್ಡು ಖರ್ಚು ಮಾಡಿ ಒಂದು ಕೊಟ್ಟಿಗೆ ಕಟ್ಬಿಟ್ಟಿದ್ವಲ್ಲ ಅಂತ ಕೊಟ್ಟಿಗೆ ಶಾಲೆ ಆಯಿತು. ಸೊ ಶಾಲೆ ಆದಮೇಲೆ ಮಕ್ಕಳು ಹುಡುಕ್ಬೇಕಲ್ಲ, 28 ಮಕ್ಕಳು. ಸೊ ಆಗ ತಮಾಷೆ ಮಾಡ್ತಿದೆ, ಆಗೆಲ್ಲ ಮಕ್ಕಳು ಸ್ಲೇಟಿಗೇನು ಬರ್ತಿರ್ಲಿಲ್ಲ, ಪ್ಲೇಟಿಗೆ ಬರೋರು. ಸೊ ನಾವು ಮಧ್ಯಾಹ್ನ ಊಟ ಹಾಕ್ತಿದ್ವಿ, ಊಟ ಮಾಡೋರು. ಆಗ ಮಕ್ಕಳೇ ಅಡುಗೆ ಮಾಡೋರು, 7-8 ವಯಸ್ಸು ಮಕ್ಕಳು ಎಲ್ಲ. ಅವರೇ ಸಾರು ಮಾಡೋರು, ಮುದ್ದೆ ಕಟ್ಟೋರು, ಅವರೇ ತಿನ್ಕೊಳ್ಳೋರು. ಅವ್ರ ಜೊತೆ ನಾನು ಕೂತ್ಕೊಂಡು ಊಟ ಮಾಡ್ತಿದ್ದೆ. ದಿನ ರೊಟೇಷನಲ್ಲಿ ಮಾಡೋರು. ಆ ಮಂಜುನ ಯುವಕ ಅವತ್ತು ಮುದ್ದೆ ಕಟ್ಟೋದು ಅವನ ಜವಾಬ್ದಾರಿಯಾಗಿತ್ತು. 28 ಮಕ್ಕಳಿದ್ರು. ಅವ್ನ ತಂಗಿನ ಕರ್ಕೊಂಬಂದ ಅವತ್ತು, ಸುನಂದ ಅಂತ ಈಗಲೇ ಹಾಕಿದೆ ನನಗೆ, ಪುಟಾಣಿ, ಅವಾಗ 3-4 ವಯಸ್ಸಿನ ಮಗು. ಆಗ ನನಗೆ ಫಸ್ಟ್ ಕ್ಷಣಿಕವಾಗಿ ನನಗೆ ಅನಿಸಿದ್ದು, ಅಯ್ಯೋ ಇವತ್ತು 29 ಮಕ್ಕಳು ಅಂದರೆ ಎಲ್ಲಿಂದ ಊಟ ತರೋದಪ್ಪ ಅನಿಸಿದ್ದು ನನಗೂ ಕೂಡ. ಅವನ್ನೇ ಗಮನಿಸ್ತಿದ್ದೆ. ಅವನು ಮುದ್ದೆ 28 ಕಟ್ಟಿದ, 29 ಕಟ್ಟಲಿಲ್ಲ. ಸೊ ಎಲ್ಲರಿಗೂ ಬಡಿಸ್ಬಿಟ್ಟು ಅವ್ನ ತಟ್ಟೆಲ್ಲಿ ಒಂದೇ ಒಂದು ಇಟ್ಟ, ಅವ್ನ ತಂಗಿನ ಕೂಡಿಸ್ದ. ಅವ್ನು ಪ್ರೇಯರೆಲ್ಲ ಆದಮೇಲೆ ಮುದ್ದೆ ತಿನ್ನುವಾಗ ಮುದ್ದೆ ಅರ್ಧಾಗ ಮುರಿದು ಅವಳಿಗೆ ಅರ್ಧ, ಅವ್ನು ಅರ್ಧ ತಿಂದ. ನನಗೆ ಭಾಳ ಆಶ್ಚರ್ಯ ಅನ್ನಿಸ್ತು. ಅವನು ಯಾಕಂದರೆ 29 ಮುದ್ದೆ ಕಟ್ಟಿದ್ದು ಎಲ್ರಿಗೂ ಒಂದು ಚೂರು ಕಡಿಮೆ ಆಗ್ತಿತ್ತು ಅಷ್ಟೇ, ಅವನು ಅರ್ಧ ಕಡಿಮೆ ಮಾಡೋ ಅಗತ್ಯ ಇರಲಿಲ್ಲ. ಲಂಚ್ ಆದಮೇಲೆ ನಾನು ಊಟದ ಸಮಯ ಆದಮೇಲೆ ಅವ್ನು ಕರೆದ್ಬಿಟ್ಟು, ಯಾಕೋ ಮಂಜು ನಿನ್ನ ತಂಗಿಗೊಂದು ಮುದ್ದೆ ಕಟ್ಟೋದಲ್ವ ಅಂತ ಅವ್ನು ಹೇಳಿದ ಉತ್ತರ ಇವತ್ತು ನನಗೆ ಮನಸ್ಸಲ್ಲಿ ಈಗ ನೆನ್ನೆ ಹೇಳ್ದಂಗಿದೆ. ಅವ್ನು ಹೇಳ್ದ, ಸರ್ ಅವಳು ನನ್ನ ತಂಗಿ ಸರ್, ನನ್ನ ತಂಗಿಗೆ ನಾನು ಜವಾಬ್ದಾರಿ ತೊಗೊಳ್ಳೋದೆ, ನನ್ನ ಸ್ನೇಹಿತರದೆಲ್ಲ ಜವಾಬ್ದಾರಿ ತೊಗೊಳಕ್ಕಾಗತ್ತೆ, ಅವ್ರು ತೊಗೊಳಕ್ಕಾಗತ್ತೆ. ಸೊ ನನ್ನ ಮುದ್ದೆಲಿ ಅರ್ಧ ಕೊಡೋದು ಧರ್ಮ. ನೋಡಿ, 7 ವಯಸ್ಸು ಮಗುವಿಗೆ ಧರ್ಮ ಅರ್ಥ ಎಷ್ಟು ಚೆನ್ನಾಗಿ ಗೊತ್ತಿದೆ. ಅವರಿಂದ ಕಿತ್ತು ನಾನು ಕೊಡೋದು ಧರ್ಮ ಅಲ್ಲ ಸರ್. ಅವ್ರಿಗೆ ಗೊತ್ತಿಲ್ಲ ಅಂದ ಕೂಡಲೇ ಅದು ನನಗೆ ಗೊತ್ತಾಗತ್ತಲ್ಲ ಅಂದ. ನನಗದು ಭಾಳ ಡೀಪ್ ಆಗಿತ್ತು. ನಾನು ಅನ್ಕೊತಿದ್ದೆ, ಇವ್ರಿಗೇನಕ್ಕಪ್ಪ ಶಾಲೆ ಬೇಕು ಅಂತ. ಎಲ್ಲ ಥರದ ಶಿಕ್ಷಣ ಆ ಮಗು ಒಳಗಿತ್ತು. ಸೊ ವಿವೇಕಾನಂದ ಹೇಳ್ತಾರಲ್ಲ, ಎಜುಕೇಷನ್ ಇಸ್ ದ ಮ್ಯಾನಿಫೆಸ್ಟೇಷನ್ ಪರ್ಫೆಕ್ಷನ್ ಇನ್ಸೈಡ್ ಮ್ಯಾನ್ ಅಂತ. ಆ ಮಗು ಒಳಗಿತ್ತು. ಇದೇ ಥರ ಇನ್ನೊಂದು ಭಾಳ ವರ್ಷಗಳ ನಂತರ ಅಪ್ಪಿರಾಜ ಅಂತ ಒಬ್ಬ ಜೇನುಕುರುಬ ಹುಡುಗ, ಅವನು ಇದೇ ಥರದ ಕತೆ. ಇದು ಮೌಲ್ಯಗಳ ಕಥೆ ಆಗಿದ್ದರೆ, ಶೇರಿಂಗ್ ಆ್ಯಂಡ್ ಕೇರಿಂಗ್ ಬಗ್ಗೆ, ಅಪ್ಪಿರಾಜನ ಕೌಶಲ್ಯದ ಕತೆ. ನಾವು ಶಾಲೆ ಎಲ್ಲ ಓದೋದು ಯಾತಕ್ಕೆ, ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ತಾನೆ. ಕೊನೆಗೆ ಅವನು 7-8 ವಯಸ್ಸು. ಒಂದು ದಿವಸ ಹುಡುಗ ಕಾಣಲಿಲ್ಲ. ಅಲ್ಲೇ ಬೆಳಗ್ಗೆ ಹೊತ್ತು ಅಟೆಂಡೆನ್ಸ್ ತೆಗಿಯೋರು, ಊಟ ಟೈಮಲ್ಲಿ ಅಟೆಂಡೆನ್ಸ್ ತೆಗಿಯೋರು. ಯಾಕಂದ್ರೆ ಕಾಡು ಪಕ್ಕ ಇದೆಯಲ್ಲ, ಕಳೆದೋಗ್ಬಿಟ್ರೆ ಮಕ್ಕಳು ಅಂತ. ಮುಖ್ಯಸ್ಥರನ್ನ ಅವತ್ತು ಎಲ್ರಿಗೂ ಗಾಬರಿ. ಶಾಲೆಗೆ ಹೋದಾಗ ದಿನ ಹೋಗ್ತಿದ್ದೆ ಅಂತ, ಮಗು ಕಾಣ್ತಾ ಇಲ್ಲ ಅಂತ ಎಲ್ರಿಗೂ ಗಾಬರಿ.
ನಮಗೆ ಭಾಳ ಟೆನ್ಷನು, ಕಾಡು ಒಳಗೆ ಹೊಟ್ಟೋಗ್ಬಿಟ್ಟು ಏನೋ ಪ್ರಾಣಿಗಳು ತಿಂದ್ಬಿಟ್ಟದೋ ಇವನ್ನ, ಎಲ್ಲೂ ಹುಡ್ಕೋದು, ಎಲ್ಲ ಕಡೆ ಹುಡುಕಿದ್ವಿ, ಎಲ್ಲೂ ಮಗು ಇಲ್ಲ. ಕೊನೆಗೆ ಎಲ್ಲ ಓಡಿ ಮುಗಿಸ ಸಿಗ್ತಾರೆ ಸರ್ ಅಂತ. ನನಗೆ ಭಾಳ ಖುಷಿ ಆಯಿತು. ಎಲ್ಲಿದ್ದಪ್ಪ ಅವನು ಅಂದೆ. ನಾವು ಸ್ಟೀಮಲ್ಲಿ ಅಡುಗೆ ಮಾಡ್ತಾಯಿದ್ವಿ. ಆ ಸ್ಟೀಮ್ ಜನ್ರೇಟ್ರ್ ಹೊರಗಡೆ ಇಡ್ತಾಯಿದ್ವಿ, ಯಾಕಂದರೆ ಮಸಿ ಆಗುತ್ತೆ ಅಂದ್ಬಿಟ್ಟು ಹೊರಗಡೆಯಿಂದ ಸ್ಟೀಮಲ್ಲಿ ಸೌದೆ ಹಾಕಿ ಮಾಡ್ತಾಯಿದ್ವಿ. ಬೆಚ್ಚಗಿರೋದು, ಚಳಿಗಾಲ ಆಗ ಬೆಚ್ಚಗಿರೋದು, ಅಲ್ಲಿ ಮಲಗಿದ್ದ, ಚೆನ್ನಾಗಿ ನಿದ್ದೆ ಹೊಡಿತಿದ್ದ. ನನಗೆ ಅಲ್ಲಿ ಕರೆದು ಹೋದೆ. ಎಲ್ಲರೂ ಟೀಚರ್ಗೆ ಎರಡು ಕೊಟ್ಬಿಡೋಣ ಅಂತ ಅನಿಸ್ತಿತ್ತು ಏನೋ, ಬಟ್ ನಮ್ಮಲ್ಲಿ ಹೊಡೆಯಂಗಿಲ್ಲ ಅಂತ ನಾನು ಕಾನೂನು ಮಾಡಿದ್ದೆ. ಸೊ ನಾನು ಎಬ್ಬಿಸ್ಬಿಟ್ಟು, ಯಾಕೋ ಅಪ್ಪಿ ರಜಾ ಚೆನ್ನಾಗಿ ಮಲಗಿದ್ದಿಲ್ಲ, ಹುಷಾರಿಲ್ವಾ ಅಂದೆ. ಅವು ಮಗು ಹೇಳಿದ್ದು ಭಾಳ ಚೆನ್ನಾಗಿತ್ತು. ಸರ್ ಹೊಟ್ಟೆ ತುಂಬಿತ್ತು ಸರ್, ನಿದ್ದೆ ಬಂತು ಮಾಡಿದೆ ಅಂದ. ಅಲ್ಲ ಲಂಚಿಗೆ ಬಂದಿಲ್ಲ ಅಂತಾರಲ್ಲ ಮೇಡಮು, ನೀನು ಹೊಟ್ಟೆಗೆ ತುಂಬುತ್ತೆ ಅಂದೆ. ಸರ್ ಡೈನಿಂಗ್ ಹಾಲ್ ಊಟ ಮಾಡ್ದೇನೆ ಊಟ ಅಂದ್ಕೊಂಡಿದ್ದೀರಾ ಅಂದ. ಇದೇನು ಹಿಂಗೆ ಹೇಳ್ತಾನೆ ಅಂದು ಏನಪ್ಪ ವಿವರಣೆ ಕೇಳಿದಾಗ ಅವ್ನು ಹೇಳಿದ್ದು, ಇಲ್ಲೇನು ಸರ್ ನೀವು ಮಾಂಸನೇ ಕೊಡಲ್ಲ ನಮಗೆ, ಬರೀ ಸೊಪ್ಪು ಕೊಡ್ತೀರಿ. ಅದಕ್ಕೆ ನಾನು ಮರದಿಂದ ಅಂಟಿ ತೆಗೆದು ಒಂದು ಪಕ್ಷಿಗೂಡು ಮಾಡಿ ಒಂದು ಚಿಕ್ಕ ಪಕ್ಷಿನ ಹಿಡ್ದಿದ್ದೀನಿ ಸರ್. ಹಿಡ್ದೆ ಆಮೇಲೆ ಅದು ಸಾಯಿಸ್ಬಿಟ್ಟು ರೆಕ್ಕೆಗಳೆಲ್ಲ ಕಿತ್ತಾಕ್ಬಿಟ್ಟು ಅಡುಗೆ ಮನೆಯಿಂದ ಒಂದಷ್ಟು ಈರುಳ್ಳಿ, ಒಂದು ಮೆಣಸಿನ್ಕಾಯಿ ತೊಗೊಂಬಂದು ನಾನೇ ತಿಕ್ಕಿಬಿಟ್ಟು ಚೆನ್ನಾಗಿ ಫಸ್ಟ್ ಕ್ಲಾಸಾಗಿ ತಿಂದ್ಬಿಟ್ಟು ಮಲಗಿದ್ದೆ ಸರ್, ಎಬ್ಬಿಸ್ಬಿಟ್ಟಲ್ಲ ಅಂತ. ನಾವು ಓದಿಸ್ಬಿಟ್ಟು 10 ವರ್ಷ 15 ವರ್ಷ ಅವನು ಕೆಲವು ಹೋಗ್ತೀಯಪ್ಪ, ಎಷ್ಟು ಸಂಪಾದನೆ ಮಾಡ್ತೀಯಾ ಅಂತ ನಾವು ಕೇಳಿದಾಗೆ ಅವನಿಗೆ ಸಂಪಾದನೆ ಏನು ಎಲ್ಲ ಇತ್ತು ಅವನ ಹತ್ರ, ಎಲ್ಲ ಇತ್ತು. ತಾನು ಬದುಕುವಂಥ ಶಕ್ತಿ ಅವನಲ್ಲಿತ್ತು. ಅವಾಗ ನನಗೆ ಅನಿಸ್ತಾ ಇತ್ತು, ನಾವು ಶಾಲೆ ಅಂತ ಶುರು ಮಾಡಿ ಈ ಬದುಕುವ ಶಕ್ತಿಯನ್ನು ನಾವು ಕಳ್ಕೊಂಡ್ಬಿಡ್ತೀವ, ಹೋಗಿಸ್ಬಿಡ್ತೀವ, ನಶಿಸಿ ಹೋಗುತ್ತಾ ಅಂತ ಒಂದು ಪ್ರಶ್ನೆ ನಂಗೆ ಆವತ್ತಿಂದ. ಬಟ್ ಅದಕ್ಕೆ ಭಾಳ ಅದನ್ನು ನಾವು ಔಪಚಾರಿಕವಾಗಿ ನಮ್ಮ ಶಾಲೆಯಲ್ಲಿ ಪಠ್ಯಪುಸ್ತಕಗಳು ಇಲ್ಲ. 7ನೇ ತರಗತಿ ತನಕ ಮಕ್ಕಳು, ತಾಯಿ ತಂದೆಯರು, ಶಿಕ್ಷಕರು ಸೇರಿ ಪ್ರತಿ ವರ್ಷ ಆ ಪಠ್ಯಪುಸ್ತಕ ಅಂತ ತಯಾರಿಸ್ತಾರೆ ಅವರೇ, ಮೆಟೀರಿಯಲ್ ಏನಿರಬೇಕಿದ್ರಲ್ಲಿ, ಈ ವರ್ಷ ಏನು ಓದಬೇಕು. ಸೊ ನಮ್ಮಲ್ಲಿ 1ನೇ ಕ್ಲಾಸ್ನ 10ನೇ ಕ್ಲಾಸ್ ತನಕ ಒಬ್ಬ ಯುವಕ ಅಥವಾ ಯುವತಿ 10 ವರ್ಷ ಈ ಥರ ಒಂದು ಔಪಚಾರಿಕ ವ್ಯವಸ್ಥೆಯಲ್ಲಿ ಓದಿ ಬಂದಿದ್ದರೆ ತನ್ನ ಕಾಲ ಮೇಲೆ ನಿಂತ್ಕೊಳ್ಳುವಂಥ ಶಕ್ತಿ, ಅದ್ರ ಜೊತೆಗೆ ತೀರ್ಮಾನ ತಗೊಳ್ಳುವಂಥ ಶಕ್ತಿ ಎರಡೂ ಬಂದಿರಬೇಕು. ಸೊ 10ನೇ ತರಗತಿಗೆ ನಾವು ಕರೆಯೋದು, ಅದು ನಾವು 10th ಸ್ಟ್ಯಾಂಡರ್ಡ್ ಅಂತ ಹೇಳಲ್ಲ, ತೀರ್ಮಾನ ಬರುವ ಶಕ್ತಿಗೆ ಪದ ಇದೆಯಲ್ಲ ಅದನ್ನೇ ಬಳಸ್ತೀವಿ ನಾವು ಅಲ್ಲಿಗೆ. ಸೊ ಒಂದೊಂದಕ್ಕೆ ಒಂದು ಸಂಸ್ಕೃತ ಪದ ಕೊಟ್ಟಿದ್ವಿ. ರಿಫ್ಲೆಕ್ಷನ್ ಬಗ್ಗೆ ಇರ್ಬೋದು. ಇವತ್ತಿಗೂ ಇದೆ. 8th ಇಂದ ನಾವು ಮಕ್ಕಳಿಗೆ ಎಕ್ಸಾಮ್ 10th ತೊಗೋಬೇಕಲ್ಲ. ಬಟ್ ನಮ್ಮಲ್ಲಿ ಇಂಟಿಗ್ರೇಟೆಡ್ ಇದು ಟ್ರೈನಿಂಗ್ ಕೊಡ್ತೀವಿ, ಟೆಕ್ನಾಲಜಿ ಟ್ರೈನಿಂಗ್ ಇದೆ, ಬಿಸ್ನೆಸ್ ಟ್ರೈನಿಂಗ್ ಕೊಡ್ತೀವಿ. ಈ ನಮ್ಮ ಮಕ್ಕಳು ಇವತ್ತು ನಮ್ಮಲ್ಲಿ ಸ್ಕೂಲಲ್ಲಿ 3D ಪ್ರಿಂಟರ್ ಇದೆ. ಮಕ್ಕಳೇ 3D ಪ್ರಿಂಟಿಂಗ್ ಮಾಡಿ ಬೇರೆ ಬೇರೆ ಮಾಡೆಲ್ಸ್ ಮಾಡ್ತಾರೆ. ಇಡೀ ನಮ್ಮ ಕ್ಯಾಂಪಸ್ಸಿನ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಮಕ್ಕಳೇ ಮಾಡಿರೋದು. ಸೊ ಅವರು ಇವತ್ತಿನ ಎಲೆಕ್ಟ್ರಾನಿಕ್ಸು ಕಲಿತಾರೆ, ಅವರ ಕುಣಿತ ಇದು ಮಾಡ್ತಾರೆ. ಸೊ ಟೆಕ್ನಾಲಜಿ ಇವತ್ತು ಯೂಟ್ಯೂಬೆಲ್ಲ ಇರೋದ್ರಿಂದ ಅವರೇ ನೋಡ್ಕೊತಾರೆ, ಎಲ್ಲ ಮಾಡ್ತಾರೆ. ಸೊ ನಮಗೆ ಹೊರಗಡೆಯಿಂದ ಬಂದು ವ್ಯವಸಾಯನ ಅವರೇ ಮಾಡ್ತಾರೆ, ಹಣ್ಣಿನ ಗಿಡನ ಅವರೇ ಹಾಕಿ ಪೋಷಣೆ ಮಾಡ್ತಾರೆ. ಸೊ ನಮಗೆ ಆ ಮಗು ಹೊರಗಡೆ ಹೋದರೆ ಅವನಿಗೇನು ಡಿಗ್ರಿ ಬೇಕು ಅಥವಾ ಹೊರ ಬದುಕಿನ ಬಗ್ಗೆ ಚಿಂತಿಸಬೇಕು ಅಂತಿಲ್ಲ, ಅವ್ನು ಬದುಕ್ತಾನೆ. ಓದಬೇಕು ಅನ್ನೋರಿಗೆ ಓದಿಸ್ತೀವಿ ನಾವೇ, ಸ್ಕಾಲರ್ಶಿಪ್ ಕೊಟ್ಟು ನಮ್ಮ ಕಾಲೇಜಿಗೂ ಬರ್ಬೋದು, ಬೇರೆ ಕಾಲೇಜಿಗೂ ಹೋಗ್ಬೋದು. ಸೊ ಸರ್ಗೂರು ಶಾಲೆ ಸ್ವಲ್ಪ ವ್ಯತ್ಯಾಸ. ಈ ಗ್ರಾಮೀಣ ಶಾಲೆ ಒಂದಿದೆ, ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಅಂತ, CBSE ಸ್ಕೂಲ್ ಒಂದಿದೆ, ಸೈನಿಕ್ ಸ್ಕೂಲ್ ಅಲ್ಲದೆ. ಅಲ್ಲಿ ಮಕ್ಕಳಿಗೆ ನೀವು ನೀಟ್ ಪರೀಕ್ಷೆ ಕೂಡಿಸ್ತೀರಾ, ಯಾಕೆಂದರೆ ಈ ಪೇರೆಂಟ್ಸ್ ಎಲ್ಲ ಎಕ್ಸ್ಪೋಸ್ ಆದವರು ಸ್ವಲ್ಪ ಸಿಟಿಯಿಂದ ಈ ಸರ್ಗೂರು ಟೌನಿಂದ ಬಂದವರು. ಸೊ ನಮಗೆ ಇಂಜಿನಿಯರಿಂಗ್ ಆಗಬೇಕು ಮಗ, ಮೆಡಿಸಿನ್ ಮಾಡಬೇಕು, ನೀವು ಇಂಗ್ಲೀಷ್ ಕಲಿಸ್ತೀರಾ, ನಮ್ಮ ಮಗುವನ್ನು ಸಭ್ಯ ವ್ಯಕ್ತಿಯಾಗಿ ಪರಿವರ್ತಿಸ್ತೀರ ಅಂತ ಯಾರೂ ಕೇಳಲ್ಲ ಅಲ್ಲಿ. ಸೊ ನಮಗೆ ದೊಡ್ಡ ವಿಶೇಷ ಅಂತ ನಮ್ಮ ಗಿರಿಜನರು ನಮ್ಮ ಬಗ್ಗೆ ಇಟ್ಟಂಥ ವಿಶ್ವಾಸ, ಆ ಮಕ್ಕಳು ಚೆನ್ನಾಗಿ ಬಂದಿದ್ದಾರೆ. ಬಾಲು, ಈಗ ನೀವು ಈ ವಿಷಯವನ್ನೆಲ್ಲ ಹೇಳುವಾಗ ನನಗೆ ನೆನಪಾಯಿತು. ಈಗ ಸರ್ಕಾರ ಏನು ಮಾಡುತ್ತೆ, ಗಿರಿಜನರನ್ನೆಲ್ಲ ಅಡವಿಯಿಂದ ಹೊರಗೆ ತಂದು ಅವರಿಗೆ 2 ಎಕರೆ ಜಮೀನು ಕೊಟ್ಟು ಅವ್ರನ್ನ ಪುನರ್ವಸತಿ ಅಂತ ಮಾಡುತ್ತೆ. ಇದನ್ನು ನಾವು ಅಭಿವೃದ್ಧಿ ಅಂತ ಹೇಳ್ತಾ ಇದ್ದೀವಿ. ಇದು ಅಭಿವೃದ್ಧಿಯೋ, ಕಾಡಲ್ಲಿ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟು ಅವ್ರ ಪಾಡಿಗೆ ಅವರು ಬೆಳೀಲಿಕ್ಕೆ ಅವಕಾಶ ಕೊಟ್ಟರೆ ಅಭಿವೃದ್ಧಿ ಆಗ್ತಿತ್ತು? ಈ ಒಂದು ದ್ವಂದ್ವ ಇವತ್ತಿಗೂ ನಮ್ಮಲ್ಲಿ ಕಾಡ್ತಾ ಇದೆ ಅಂತ ನನಗನ್ಸುತ್ತೆ. ಸರ್ಕಾರಕ್ಕೆ ಅಷ್ಟು ಚಿಂತನೆ ಮಾಡುವ ಅಗತ್ಯ ಇಲ್ಲ. ಅವರಿಗೆ ನಾನು ಹಲವಾರು ಕಡೆ ನಾನು ಅಂಕಣಗಳಲ್ಲಿ ಬರೆದಿದ್ದೀನಿ, ಸರ್ಕಾರ ಸುಲಭವಾದ ದಾರಿಯನ್ನು ಹಿಡಿಯೋದು ಸಹಜ. ಈಗ ಸರ್ಕಾರದ ಒಳಗಿರೋದ್ರಿಂದ ನಂಗೆ ಅರ್ಥವಾಗುತ್ತೆ. ಯಾಕಂದರೆ ಸರ್ಕಾರಕ್ಕೆ ಇಡೀ ಭಾರತಕ್ಕೆ ಮಾಡಬೇಕು. ಈಗ ಆದಿವಾಸಿಗಳಂತ ನೋಡಿದ್ರೆ 8% ಪಾಪ್ಯುಲೇಷನ್, ಹತ್ತತ್ರ ನೀವು 10-12 ಕೋಟಿ ಜನಕ್ಕೆ ಅಭಿವೃದ್ಧಿ ಪಡಿಸ್ಬೇಕು ಅಂದರೆ
ಸಣ್ಣ ಸಣ್ಣ ಮಾಡೆಲ್ಗಳ ರೀತಿಯಲ್ಲಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಂದು ಜೆನೆರಿಕ್ ಆಗಿ ಆಲೋಚನೆ ಮಾಡಬೇಕು. ಸೊ ಸರ್ಕಾರದ ಅದರದ್ದೇ ಆದಂಥ ಚೌಕಟ್ಟು ಒಳಗೆ ಕೆಲಸ ಮಾಡುತ್ತೆ. ನಮಗೆ ಸ್ವಯಂ ಸೇವಾ ಕ್ಷೇತ್ರದಲ್ಲಿ ನಾವು ಮೈಕ್ರೋ ಲೆವೆಲಲ್ಲಿ ಕೆಲಸ ಮಾಡ್ತೀವಿ. ಸೊ ನಮಗೆ ಚೌಕಟ್ಟುಗಳನ್ನು ಮೀರಿ ಹೋಗುವಂಥ ಸಾಧ್ಯತೆಗಳಿವೆ. ಇದೇ ಮಾಡೆಲ್ನ ಸರ್ಕಾರ ತೊಗೊಳಕ್ಕೆ ಸಾಧ್ಯವಾ ಅಂತ ಚಿಂತಿಸಬೇಕು ಒಂದು ಕಡೆ. ಸೊ ಸರ್ಕಾರ ಏನು, ಅವ್ರಿಗೇನು ಸರಳ, ಮನೆ ಕಟ್ಕೊಡೋದು ಸರಳ, ಕುಡಿಯೋ ನೀರು ಒದಗಿಸೋದು ಸರಳ, ಚರಂಡಿ ಮಾಡಿಕೊಡೋದು ಸರಳ, ರಸ್ತೆ ಹಾಕೋದು, ಬಸ್ ಬಿಡಿಸೋದು. ಸೊ ಅವರು ಅಭಿವೃದ್ಧಿಯ ಚಿಹ್ನೆಗಳನ್ನು ಅಭಿವೃದ್ಧಿ ಅಂತ ಗೊತ್ತಿರುವಂಥ ಚಿಹ್ನೆಗಳಿವೆ. ಅವ್ರಿಗೆ ಗೊತ್ತಿರೋ, ಅವ್ರಿಗೆ ಸುಲಭವಾಗಿ ಮಾಡಲಿಕ್ಕೆ, ಆಡಳಿತವಾಗಿ ಸುಲಭ ಮಾಡಲಿಕ್ಕೆ ಬಡ್ಜೆಟ್ ಅಂತ ಸ್ಯಾಂಕ್ಷನ್ ಮಾಡ್ಕೋಬೋದು. ಕೆಲಸ ನಿರ್ವಹಣೆ ಮಾಡಲಿಕ್ಕೆ ಒಂದು ಡಿಪಾರ್ಟ್ಮೆಂಟ್ಗಳಿರುತ್ತೆ, ಮಾಡಿಸ್ಕೊತಾರೆ, ಎತ್ತು ಕುರಿ ಕೊಡ್ತಾರೆ. ಈಗ ಒಂದು ವ್ಯವಸ್ಥೆ ಅವ್ರಿಗೆ ಅದೇ ಡೆವಲಪ್ಮೆಂಟು. ನನ್ನ ಪ್ರಕಾರ ದೇ ಆರ್ ಸಿಂಬಲ್ಸ್ ಆಫ್ ಡೆವಲಪ್ಮೆಂಟ್ ಕರೀಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಹಾಗಾದರೆ ಡೆವಲಪ್ಮೆಂಟ್ ಅಂದರೆ ಏನು? ಇವತ್ತು ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಮಾತಾಡ್ತೀವಿ. ಈಗೇನೋ ಹೊಸ ಐಫೋನ್ ಬಂತಲ್ಲ, ಈಗ ನಾನು ಚಿಕ್ಕ ಮಕ್ಕಳನ್ನೆಲ್ಲ ಅಂದರೆ ನಮ್ಮ ಯಂಗ್ಸ್ಟರ್ಸ್ನೆಲ್ಲ ಮಾತಾಡಿಸ್ತಾ ಇರ್ತೀನಿ. ಅವರಿಗೆ ಫೋನ್ ಅಗತ್ಯನಾ ಅಂತ ಪ್ರಶ್ನೆಕ್ಕಿಂತ ಹೊಸ ಮಾಡಲ್ ಅಗತ್ಯ ಅಂತಲೇ ಅನ್ಸುತ್ತೆ ಅವ್ರಿಗೆ. 17 ಬಂದ್ಬಿಡ್ತಲ್ಲಪ್ಪ, ನನ್ನ ಹತ್ರ ಇಲ್ಲ ಅಂತ. ಇಲ್ಲ, ಏನೋ ಜೀವನದಲ್ಲಿ ಏನೋ ಕಳ್ಕೊಂಡಂಗೆ ಅವ್ರಿಗೆ. ನನಗೆ ಆಶ್ಚರ್ಯ ಅನಿಸುತ್ತೆ. 1 ಲಕ್ಷ ರೂಪಾಯಿ ಸಂಬಳ ತೊಗೊತಾರೆ, 70,000 ರೂಪಾಯಿಗೆ ಫೋನ್ ಇಸ್ಕೊತಾರೆ. ಯಾಕಂದರೆ ಇವತ್ತು ಅವ್ರಿಗೆ ಯಾರಿಗೂ ದುಡ್ಡು ಕೊಡೋದು ಬೇಕಿಲ್ಲ, ತಂದೆ ತಾಯಿ ಅವಲಂಬಿತರು ಇಲ್ಲ, ಸ್ವಂತ ಕಾಲ ಮೇಲೆ ನಿಂತ್ಕೊತಾರೆ. ಅದೇನು ದೊಡ್ಡದು ಅಂತ ಅನ್ಸೋದೇ ಇಲ್ಲ ಅವ್ರಿಗೆ. ಅಲ್ಲ, ಹಳೆ ಫೋನ್ ಚೆನ್ನಾಗಿದೆಯಲ್ಲಪ್ಪ ಅಂತ, ಬೇಕಾ ಸರ್ ನಿಮಗೆ ಅಂತಾರೆ. ಒಂದು ಸರಳವಾಗಿ ಅವ್ರಿಗೆ ಅನ್ಸುತ್ತೆ ಅವ್ರಿಗೆ. ಸೊ ನನಗೆ ಎಲ್ಲೋ ಒಂದು ಕಡೆ ಅದು ಯಾಕೆ ಹಂಗೆ ಅಂದರೆ, ಅದು ಡೆವಲಪ್ಮೆಂಟ್ ಅಂತ ಅಂದ್ಕೊಂಡ್ರೆ ಭಾಳ ಮುಂದೆ ಬಂದಿದ್ದೀವಿ ನಮ್ಮ ದೇಶದಲ್ಲಿ. ಬಟ್ ಇದು ನನಗೆ ಬೇಕಾ ಅನ್ನೋ ಪ್ರಶ್ನೆ ಕೇಳುವ ಶಕ್ತಿ ನನ್ನಲ್ಲಿ ಬಂದಿದ್ಯಾ ಅಂತ ಕೇಳಿದ್ರೆ ಆ ಡೆವಲಪ್ಮೆಂಟ್ ತುಂಬ ಹಿಂದೆ ಇದ್ದೀವಿ. ಸೊ ನಾನು ಹೇಳೋದು 4 ಮಾನವ ಸಂಪನ್ಮೂಲಗಳಲ್ಲಿ ಸದಾಕಾಲ ನಾವು ಬೆಳ್ಕೊಂಬಂದ್ರೆ ಅಭಿವೃದ್ಧಿ. ಮೊದಲನೇದು ಶಾರೀರಿಕವಾಗಿ ಬೆಳಿಬೇಕು. ನಮಗೆ ಕಾಯಿಲೆಗಳು ಬರಬಾರ್ದು, ಅನಾರೋಗ್ಯ ಆಗಬಾರ್ದು. ಇವತ್ತು ನಮ್ಮ ತಟ್ಟೆಯಲ್ಲಿ ಇರೋದೆಲ್ಲ ವಿಷ, ನಾವು ಊಟ ಅನ್ಕೊಂಡು ತಿಂತಾ ಇದ್ವಿ. ಬಹುಶಃ ಈ ಟ್ರೈಬಲ್ಸ್ ಆ ವಿಷ ತಿಂತಿರ್ಲಿಲ್ಲ ಮುಂಚೆ. ಈಗ ನಾವು ಅಕ್ಕಿ ಫ್ರೀ ಕೊಟ್ಟು ಅವ್ರನ್ನ ನಮ್ಮ ಈ ಏನು ಆಧುನಿಕ ಅಂತ ಇದೀವಿ ಅದಕ್ಕೆ ಎಳ್ಕೊಂಡ್ಬಿಟ್ಟಿದೀವಿ. ಅದು ಒಂಥರ, ಯಾಕಂದ್ರೆ ನನ್ಗೆ ಕೊಡಕ್ಕೆ ಸುಲಭ ಅಲ್ಲ, 40 kg ಅಕ್ಕಿ ಕೊಡಕ್ಕೆ ಸುಲಭ ಕೊಟ್ಬಿಡ್ತೀವಿ. ಸೊ ಆ ಥರ ಆಗಿ ನಮಗೆ ಅವರ ಸಾಂಸ್ಕೃತಿಕ ಆಹಾರವನ್ನೇ ಪದ್ಧತಿಗಳನ್ನೇ ನಾವು ಹಾಳು ಮಾಡಿಬಿಟ್ಟಿದ್ದೀವಿ. ಈಗ ಎಲ್ಲರೂ ಅವರು ಮಾಡ್ರನ್ ಆಗ್ಬಿಟ್ಟಿದ್ದಾರೆ. ಮಾಡರ್ನ್ಗಿಂತ ಹೆಚ್ಚಾಗಿ ನಮ್ಮ ಹುಚ್ಚ ಅವ್ರಿಗೆ ಇಡಿಸ್ಬಿಟ್ಟಿದ್ವಿ ಅಂತ ಹಂಗೆ ಹೇಳ್ಬೋದು. ಈಗ ಅವ್ರಿಗೊಂದು ಹೀರೋ ಹೊಂಡ ಬೇಕು, ಒಂದು ಫೋನ್ ಬೇಕು, ಇರಬಾರ್ದು ನಾನು ಹೇಳೋದಿಲ್ಲ, ಅಗತ್ಯ ಇದೆ. ಅದ್ರ ಜೊತೆಗೆ ಡೆವಲಪ್ಮೆಂಟ್ ಅಂದರೆ ಶಾರೀರಿಕವಾಗಿ ನಾನು ಬೆಳೆದಿದ್ದೀನ, ಒಳ್ಳೆ ಪೌಷ್ಟಿಕತೆ, ಆಹಾರ, ನಮಗೆ ಆರೋಗ್ಯ ವ್ಯವಸ್ಥೆ, ಇದೆಲ್ಲ ದೇಹಕ್ಕೆ ಬೇಕಿರ್ತಕ್ಕಂಥದ್ದು. ಭೌತಿಕವಾಗಿ ಮಾನಸಿಕವಾಗಿ ಬೆಳೀತಾ ಇದ್ದೀನ, ಅವೇರ್ನೆಸ್ಸು, ಪ್ರಪಂಚದಲ್ಲಿ ನಡೆಯುವಂಥ ಘಟನೆಗಳು, ನಮಗೆ ತಾರೀಫ್ ವಾರ್ ಬಗ್ಗೆನೂ ತಿಳ್ಕೋಬೇಕು, ನಮಗೆ ಪಕ್ಕದ ಹಳ್ಳಿಯಲ್ಲಿ ನಡೆಯುವಂಥ ಘಟನೆಗಳು ಗೊತ್ತಿರಬೇಕು. ಸೊ ಆ ಥರ ಒಂದು ವಿಸ್ತರಿಸುವಂಥ ಭಾಷೆಯ ತಜ್ಞತೆ ಇರ್ಬೋದು, ವಿಚಾರ ತಿಳ್ಕೊಳ್ಳೋದು, ಅದು ಪ್ರೋಸೆಸ್ ಮಾಡುವಂಥದ್ದಾಗಿರ್ಬೋದು. ನಾವು ಭಾವನಾತ್ಮಕವಾಗಿ ಬೆಳೀತಾ ಇದ್ವಿ, ಎಮೋಷನಲ್ ಗ್ರೋತು, ಅಕ್ಕಪಕ್ಕದವನ್ನು ಪ್ರೀತಿಸುವುದು. ಇವತ್ತು ನಾವು ವಿಂಗಡಿಸುವಂಥ ಗುಣ ಬೆಳೆಸ್ತಾ ಇದ್ದೀವಿ, ಕೂಡಿಸುವಂಥ ಗುಣ ಬೆಳೆಸ್ತಾ ಇಲ್ಲ. ಅಕ್ಕಪಕ್ಕದವ್ರು ಗುರ್ತಾನೇ ಇರೋದಿಲ್ಲ. ಒಂದು ಹೆಂಗಾಗ್ಬಿಟ್ಟಿದ್ದೀವಿ ಅಂದರೆ ಹಳ್ಳಿಗಳಲ್ಲಿ ಹಂಗೆ ಆಗ್ತಾ ಇದೆ. ಹೌದು. ಕೊನೆಯದಾಗಿ ಆಧ್ಯಾತ್ಮಿಕವಾಗಿ ಬೆಳೀತಾ ಇದ್ದೀವ ಅಂತ. ಆಧ್ಯಾತ್ಮಿಕತೆ ಅಂದರೆ ಬರೀ ಗುಹೆಯಲ್ಲಿ ಕೂತ್ಕೊಂಡು ಶಿವ ಅಂತ ಹೇಳೋದಲ್ಲ, ತಪಸ್ ಮಾಡೋದಲ್ಲ. ನನ್ನ ಪ್ರಕಾರ ಒಂದು ಸಂತೋಷವಾಗಿರೋದು, ಸುಖ ಅನ್ನೋ ಭಗವದ್ಗೀತೆಯಲ್ಲಿ ಏನು ಸುಖದ ಕಲ್ಪನೆ ಇದೆ, ಅದ್ರ ಜೊತೆಗೆ ಬೇರೆಯವ್ರನ್ನ ತೊಂದರೆ ಕೊಡದೇ ಇರೋದು, ನಾವು ಅಹಿಂಸೆ ಅನ್ನೋ ಪದದ ಅರ್ಥಕ್ಕೆ ತಕ್ಕಂತೆ ಜೀವಿಸುವಂಥದ್ದು, ಇದೆಲ್ಲ ಕೂಡ ಅಧ್ಯಾತ್ಮವೇ. ನಾವು ಅತಿ ಆಸೆ ಒಳ್ಳೆತನ. ಗಾಂಧೀಜಿ ಹೇಳ್ತಾರಲ್ಲ, ನಾಟ್ ಫಾರ್ ಮೈ ನೀಡ್, ಓನ್ಲಿ ಫಾರ್ ಮೈ ನೀಡ್, ನಾಟ್ ಫಾರ್ ಮೈ ಗ್ರೀಡ್ ಅಂತ. ಅದರಿಂದ ಸಸ್ಟೈನಬಿಲಿಟಿ ಬರುತ್ತೆ. ಇವತ್ತು ನಾವು ಅದೇ ಡೆವಲಪ್ಮೆಂಟ್ ಚಿಹ್ನೆಗಳೂ ಬೇಕು, ಏರ್ಪೋರ್ಟು ಬೇಕು, ಕರೆಂಟು ಬೇಕು, ಆಧುನಿಕತೆಯೂ ಬೇಕು. ಆದರೆ ಆಧುನಿಕತೆಯನ್ನು ಸದ್ಬಳಕೆ ಮಾಡುವಂಥ ಸತ್ಪುರುಷರು ಕಟ್ಟಬೇಕು ನಾವು, ಅದು ಅಭಿವೃದ್ಧಿ. ಇವತ್ತೆಲ್ಲ ಆ ಕೊರತೆ ಕಾಣುತ್ತೆ. ಸೊ ನನ್ನ ಪ್ರಕಾರ ನಮ್ಮ ಶಾಲೆಗಳಾಗಲಿ, ಶಿಕ್ಷಣ ಆಗಲಿ, ಅದನ್ನು ತಯಾರಿಸುವಂಥ ಪ್ರಕ್ರಿಯೆಗಳಿದ್ದೀವಿ. ಸೊ ನಾವು SLCಯಲ್ಲಿ ನಮಗೆ 98% ರಿಸಲ್ಟ್ಸ್ ಬಂತು, ಅದು ಬರುತ್ತೆ, ಅದರಾಗೆ ಅದನ್ನು ಅನೌನ್ಸ್ ಮಾಡ್ತೀವಿ. ಬಟ್ ಅದಕ್ಕೋಸ್ಕರ ಶ್ರಮಿಸುವುದಿಲ್ಲ. ಅದು ನಮಗೆ ಬಂದರೆ ಆಯಿತು, ಬರದೇ ಹೋದ್ರೆ ಅಷ್ಟೇ ಹೋಯಿತು. 99 ತೊಗೊಂಡವರು 1 ಮಾರ್ಕ್ಸ್ ಬರಲಿಲ್ಲ ಅಂತ ಸೂಸೈಡ್ ಮಾಡ್ಕೊಂಡ ಉದಾಹರಣೆಗಳು ನಮ್ಮಲ್ಲಿದ್ದಾವೆ. ಎಲ್ಲಿಗೆ ಹೋಗಿ ಮುಟ್ತೀವಿ ನಾವು ಅಂತ. ಯಾಕೆಂದರೆ ನಾವು ಇದು ಸ್ಪರ್ಧಾತ್ಮಕ ಜಗತ್ತನ್ನು ಅವ್ರ ಮನಸ್ಸಿಗೆ ಏನೋ ಕೊಟ್ಬಿಟ್ಟಿದ್ದೀವಿ. ಆಗಲೇ ನಾನು ಸ್ಪರ್ಧೆಯಲ್ಲಿದ್ರೇ ನಾನು ಒಳ್ಳೆಯ ಸ್ಟೂಡೆಂಟು ಅಂತ ಇಲ್ಲ. ನಾನು ನನ್ನ ಸ್ವಂತಿಕೆಯಿಂದ ತೀರ್ಮಾನ ತಗೊಳ್ಳುವಂಥ ಶಕ್ತಿ ಸಾಮರ್ಥ್ಯನ ಬೆಳೆಸ್ಕೊಂಡಿದ್ರೆ, ಅದೇ ಶಿಕ್ಷಣದ ಗುರಿ ಅಂತ ಹಾಕ್ಕೊಂಡ್ಬಿಟ್ರೆ ಈ ಗೊಂದಲ ಬರೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ 99 ತಗೋಬೇಕು, 100 ಔಟ್ ಆಫ್ 100 ತಗೋಬೇಕು ಅನ್ನೋ ಆ ಭ್ರಮೆಯಿಂದ ನಾವು ಹೊರಗೆ ಬರಬೇಕಾದ. ಬಟ್ ಎಲ್ಲರೂ ಸಮಾನತೆ ಅನ್ನೋದನ್ನ ನಾವು ಚಿಕ್ಕ ವಯಸ್ಸಿಂದ ಬೆಳೆಸೋದಿಲ್ಲ. ನನಗೆ
ಭಾಳ ಭಾಳ ವರ್ಷಗಳ ಹಿಂದೆ ಇನ್ನೂ ನೆನಪಿದೆ. ಆಗೆಲ್ಲ ದೂರದರ್ಶನ್ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಬರೋದು. ಹೌದು. ಪಾಪ ದೂರದರ್ಶನ್ ಅವರಿಗೆ ಸಾಕಷ್ಟು ಪ್ರೋಗ್ರಾಮ್ ಸಿಗ್ತಿರ್ಲಿಲ್ವೇನೋ, ಸಿಗೋದು ಪ್ರೋಗ್ರಾಮೆಲ್ಲ ತೋರಿಸೋರು. ಹೈದರಾಬಾದಲ್ಲಿ ಸ್ಪೆಷಲಿ ಚಾಲೆಂಜ್ ಮಕ್ಕಳ ಗೇಮ್ಸ್ ನಡೀತಿತ್ತು, ನನಗೆ ಈಗಲೂ ಜ್ಞಾಪಕ ಇದೆ. ಸೊ ಅವರು ಯಾವುದೋ ಒಂದು ಹಳ್ಳಿಯಲ್ಲಿ ಕಬಡ್ಡಿ ನಡೆದು ತೋರಿಸೋರು, DD ಸ್ಪೋರ್ಟ್ಸ್ ಅಂತ ಶುರು ಮಾಡಿದರು. ಏನಾದ್ರು ಬೇಕಿತ್ತು ಅವ್ರು ತೋರಿಸ್ಲಿಕ್ಕೆ, ಕ್ರಿಕೆಟ್ ಒಂದೇ ಅಲ್ವಲ್ಲ ಸ್ಪೋರ್ಟ್ಸು. ಸೊ ಆ ಗೇಮ್ಸ್ ತೋರಿಸಿದ್ದು. ನಾನು ಬೆಂಗಳೂರು ಹೋಗಿದ್ದೆ. ಬೆಂಗಳೂರಾಗ ನಮ್ಮ ಮನೇಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ TV ಇತ್ತು. ಅಲ್ಲಿ ಹೋದಾಗ ಹಾಕಿದ್ರು ನಮ್ಮಪ್ಪ, ನಾನು ನೋಡ್ತಾ ಇದ್ದೆ. ರನ್ನಿಂಗ್ ರೇಸು, ಒಂದು ಮಗು ಕ್ರಚಸ್ ಹಾಕ್ಕೊಂಡು ಓಡ್ತಿತ್ತು, ಒಂದು ಮಗು ಪೋಲಿಯೋ ಮಗು ಬಂದಿತ್ತು ಅನ್ಸುತ್ತೆ, ಕ್ಯಾಲಿಪರ್ಸ್ ಹಾಕ್ಕೊಂಡು ಕಾಲು ಎಳ್ಕೊಂಡು ನಡೀತಿತ್ತು, ಇನ್ನೊಂದು ಮಗು ವೀಲ್ ಚೇರಲ್ಲಿ ಹೋಗ್ತಿತ್ತು. ಒಂದು 7-8 ಮಕ್ಕಳಿದ್ದು ಸಾಲಾಗಿ. ಫಸ್ಟ್ ಬರ್ತಿದ್ದ ಮಗು ಒಂದು 4-5 ಹೆಜ್ಜೆ ಮುಂದೆ ಇತ್ತು ಎರಡನೇ ಬರೋ ಮಗುಕ್ಕಿಂತ. ಅದು ಬಿದ್ದೋಯ್ತು ಮೊದಲನೇ ಬರೋ ಮಗು. ನಮ್ಮ ಜಗತ್ತು ಹೇಗೆ ಬೆಳೆಸಿದ್ದೀವಿ ನಾವು ಅಂದರೆ, ನೀನು ಬಿದ್ದರೆ ಸೆಕೆಂಡ್ ಬರೋಣ, ನೀನು ಫಸ್ಟ್ ಬಂದ್ಬಿಡ್ತೀಯ ಅಂತ ಆ ಖುಷಿಯಲ್ಲಿ ಮುಂದಕ್ಕೆ ಹೋಗುತ್ತೆ. ಸದ್ಯ ಬಿದ್ದಲಲ್ಲ ಅವಳು ಅಂತ. ಈ ಎರಡನೇ ಹಿಂದೆ ಇದ್ದ ಮಗು, ಆ ಮಗು ಬೀಳೋದು ನೋಡ್ಬಿಟ್ಟು ತಕ್ಷಣ ಅಲ್ಲಿಗೆ ಹೋಗಿ ಆ ಮಗುನ ಎತ್ಕೊಂತು. ಅದಕ್ಕೆ ಅಷ್ಟಕ್ಕೆ ನಿಲ್ಲಿಲ್ಲ. ಇನ್ನು 7-8 ಮಕ್ಕಳು 2-3 ಅಡಿ ಹಿಂದೆ ಬರ್ತಿದ್ದಲ್ಲ, ಎಲ್ಲರೂ ನಿಲ್ಲಿಸ್ಬಿಡ್ತದು. ಎಲ್ಲರನ್ನು ಕೈ ಹಿಡಿಸ್ತು. ಕೈ ಹಿಡಿಸಿ ಒಟ್ಟಿಗೆ ಫಿನಿಶಿಂಗ್ ಲೈನಿಗೆ ಬಂದರು. ನನಗಿನ್ನೂ ತಲೆ ಒಳಗದು ಚಿತ್ರ. 8 ಮಕ್ಕಳು ಫಸ್ಟ್ ಬಂದರು. 8 ಜನಕ್ಕೆ ಫಸ್ಟ್ ಪ್ರೈಸ್ ಕೊಡಬೇಕೆ ಈಗ. ನನಗೆ ಆಗ ಕತೆ ನನಗೆ ಎಷ್ಟು ಡೀಪ್ ಆಯಿತು ಅಂದರೆ, ಆ ಮಗುವಿನ ಒಂದು ದಿವ್ಯತೆ, ಅದನ್ನು ಕಾಪಾಡೋದೇ ಶಿಕ್ಷಣ. ಸೊ ನಾವು ಅದು ಈ ಜಗತ್ತಲ್ಲಿ ಇಲ್ಲಪ್ಪ ನಾನು ಫಸ್ಟ್ ಬರಬೇಕು ಅನ್ನೋದನ್ನ ಹೇಳ್ಕೊಡ್ತೀವಿ. ಎಲ್ಲರೂ ಫಸ್ಟ್ ಬರ್ಬೋದು ಅಂತ ಒಂದು ಕಲ್ಪನೆ ಕೊಡೋದೇ ಇಲ್ಲ. ಬಟ್ ಇಡೀ ವ್ಯವಸ್ಥೆ ಹಾಗೆ ಆಗಿಬಿಟ್ಟಿದೆ. ಸೊ ಅದನ್ನು ಮಾಡದೇ ಇರೋ ನಾವುಗಳೇ ದಾರಿ ತಪ್ಪಿದವರು. ಬರೀ ಅಂಕಗಳ ಮೇಲಷ್ಟೇ ನಾವು ಅಂಕ ಸಫಲತೆ ಅಂದರೆ ಅಂಕ ಗಳಿಸುವುದು, ಒಳ್ಳೆ ಕಾಲೇಜಿಗೆ ಹೋಗೋದು, ಸಂಪಾದನೆ ಚೆನ್ನಾಗಿ ಮಾಡೋದು, ಒಳ್ಳೆ ಸಂಪಾದನೆ ಮಾಡೋದು. ಅವ್ನ ಸಂಪಾದನೆ ಚೆನ್ನಾಗಿಲ್ಲ ಅಂದ್ರೆ ಅವನು ಯಾತಕ್ಕೂ ಪ್ರಯೋಜನ ಇಲ್ಲ. ನನಗೆ ತುಂಬ ಜನ ಹೇಳೋರು, ಏನಪ್ಪ ನೀನು ಮೈಸೂರು ಯೂನಿವರ್ಸಿಟಿಯಲ್ಲಿ ಆಗ ನಾನು ಫೈನಲ್ ಇಯರಲ್ಲಿ ಕ್ಲಾಸಲ್ಲಿ ಆಗೆಲ್ಲ ಒಂದೇ ಕಾಲೇಜು, 3rd ಬಂದಿದ್ದೆ ಅನ್ಸುತ್ತೆ. ಎಲ್ರಿಗೂ ಆಶ್ಚರ್ಯ, ನನ್ನ ಕ್ಲಾಸ್ಮೇಟ್ಗಳು, ನೀನೇನು ಫಾರಿನ್ಗೆ ಹೋಗಲ್ವಾ, ಕಾಡಿಗೆ ಹೋಗ್ತಾ ಇದೆಯಾ? ನನಗೆ ಭಾಳ ತಮಾಷೆ ಮಾಡೋರು, ಇವನು ತಲೆ ಕೆಟ್ಟಿರ್ಬೇಕು, ಇವನು ಕಾಡಿಗೆ ಹೋದ ಅಂತ. ಯಾಕಂದರೆ ಈ ಜಗತ್ತಿನ ಅಳತೆಗೋಲಲ್ಲಿ ನಾನು ವಿಫಲನಾದೆ. ಬಟ್ ಅವ್ರಿಗೆ ಅರ್ಥವಾಗಲಿಲ್ಲ. ಭಾಳ ಆಳವಾದ ಅಳತೆಗೋಲಲ್ಲಿ ಭಾಳ ಸಫಲನಾಗಿದ್ದೀನಿ ನಾನು. ಯಾಕಂದ್ರೆ ನನಗೆ ಯಾವುದೂ ಅಪೂರ್ಣ ಅಂತ ಅನಿಸೇ ಅನಿಸಿಲ್ಲ. ನನಗೆ ಇಂಥ ಅವಶ್ಯಕತೆಗಳು ಬೇಕು ಅಂತ ಅನಿಸಿಲ್ಲ. ನಾನು ಯಾವುದಕ್ಕೂ ಅದು ಏನೇನಾಗಿದೆಯೋ ಅದನ್ನೆಲ್ಲ 100% ಜೀವನದಲ್ಲಿ ನಾನು ನನ್ನ ಸಾಮರ್ಥ್ಯಕ್ಕಿಂತ ಹೆಚ್ಚಾಗಿ ದುಡಿದಿದ್ದೀನಿ ಅಂತ ಅನಿಸುತ್ತೆ. ಬಟ್ ನನಗೆ ಅದೇನು ಕೊರತೆ ಅಂತ ಎಲ್ಲೂ ಅನಿಸೇ ಇಲ್ಲ. ಬಟ್ ಸಫಲತೆ ಏನು ಅನ್ನೋದನ್ನ ನಾವು ವ್ಯಾಖ್ಯಾನ ಸರಿಯಾಗಿ ಕೊಡಬೇಕಾದ್ರೆ, ಯಾವುದು ಸಫಲತೆ ಅಂತ ನಾವು ಡಿಫೈನ್ ಮಾಡ್ಕೋತೀವಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಗಳಿಸುವಿಕೆ ಅಥವಾ ಶಿಕ್ಷಣವು ಯಾವ್ದು ನಿಜವಾದ ಶಿಕ್ಷಣ ಅಂತ ನಾವು ಅರ್ಥ ಮಾಡ್ಕೊಳ್ಳೋಕೆ ಮುಂಚೆ ನಾವು 10 ವರ್ಷ ಕಾಲೇಜೇ ಮುಗಿದೋಗಿರು. ಆಮೇಲೆ ನಾವು ಹಿಂದೆ ತಿರುಗೋ ನಮ್ಮ ಮಕ್ಳಿಗೆ ಈ ಥರ ಮಾಡಿಸ್ಬೇಕು ಅಂತೀವಿ. ಮಕ್ಕಳು ಅದೇ ವ್ಯವಸ್ಥೆಗೆ ತೊಗೊಂಡೋಗ್ತೀವಿ ಪೂರ. ಇನ್ನೊಂದು ನಾನು ನಿಮ್ಮ ಹತ್ರ ಕೇಳಬೇಕು ಅಂತ ಅನ್ಕೋತಾ ಇದ್ದೆ. ಈಗ ಇತ್ತೀಚಿನ ವರ್ಷಗಳಲ್ಲಿ ಈ ಸಮಾಜ ಸೇವಕರಿಗೆ ಅಥವಾ ಸಮಾಜ ಸೇವಾ ಸಂಸ್ಥೆಗಳು ಸಾಕಷ್ಟು ಸವಾಲುಗಳನ್ನು ಎದುರಿಸ್ತಾ ಇದ್ದಾವೆ. ಇದು ಒಂದು ವೃತ್ತಿಯಾಗಿ ಈ ದೇಶದಲ್ಲಿ ಇವತ್ತು ಉಳಿಲಿಕ್ಕೆ ಸಾಧ್ಯವಾ? ನನ್ನ ಪ್ರಕಾರ ಉಳಿಯುತ್ತೆ. ಆದರೆ ಇವತ್ತು ನಮ್ಮನ್ನು ನಾವು ಜೀರ್ಣೋದ್ಧಾರ ಮಾಡ್ಕೋಬೇಕು. ಯಾವ ರೀತಿಯಲ್ಲಿ ಅಂತ ಹೇಳ್ತೀನಿ. ಇವತ್ತು ತುಂಬ ಆಧುನಿಕತೆ ಅನ್ನೋದೇ ಡೆಫಿನಿಷನ್ ಚೇಂಜ್ ಆಗ್ತಾ ಇದೆ. ಪ್ರತಿದಿನ ಚೇಂಜ್ ಆಗ್ತಾ ಇದೆ. ನನಗಿವತ್ತು ChatGPT ಬಳಸ್ಲಿಕ್ಕೆ ಬರದೇ ಹೋದರೆ ನನಗೇನು ಗೊತ್ತಿಲ್ವೇನೋ ಅಂದ್ಬಿಡುತ್ತೆ. ಒಂದು 2 ವರ್ಷದ ಹಿಂದೆ ಇಂಟರ್ನೆಟ್ ಸಿಕ್ಕಿದ್ರೆ ಸಾಕು ಅಂತ ಅನಿಸ್ತಿತ್ತು. ಇವತ್ತು ಹಂಗಾಗಿಲ್ಲ. ಆ್ಯಂಡ್ ChatGPTಯಲ್ಲಿ ಪ್ರಾಂಪ್ಟ್ ಹೆಂಗೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅಂದರೂ ಈ ChatGPT ಇಟ್ಕೊಂಡು ಏನು ಮಾಡೋದು. ಸೊ ಪ್ರಾಂಪ್ಟ್ ಇಂಜಿನಿಯರಿಂಗೇ ಒಂದು ಹೊಸ ಕೌಶಲ್ಯ. ಸೊ ಪ್ರತಿದಿನವೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ವ್ಯವಸ್ಥೆಗಳು ಬದಲಾವಣೆ ಆಗ್ತಿದೆ. ಸ್ವಯಂ ಸೇವಾ ಸಂಸ್ಥೆಗಳು ಅಂತ ಏನು ಕರಿಬೋದು ನಾವು ಅದನ್ನು, ಅದು ಒಂದು ವಾತಾವರಣದಲ್ಲಿ ಮುಳುಗಿರ್ತಕ್ಕಂಥ ಒಂದು ವ್ಯವಸ್ಥೆ. ಸರ್ಕಾರೇತರ ವ್ಯವಸ್ಥೆ ಆಗಿರೋದ್ರಿಂದ ಕೆಲವು ಚೌಕಟ್ಟುಗಳನ್ನು ಒಳಗಿರಬೇಕಾಗತ್ತೆ. ಅದು ಸರ್ಕಾರ ಅನ್ನೋದು ಯಾವಾಗಲೂ ಕಂಟ್ರೋಲ್ ಮಾಡಲಿಕ್ಕೆ ಇಷ್ಟಪಡುತ್ತೆ. ಸೊ ಅದು ಆ ಕಂಟ್ರೋಲ್ ಅನ್ನೋ ಪದಕ್ಕೆ ಕಾನೂನು ತರುತ್ತೆ. ಆ ಕಾನೂನನ್ನು ಪಾಲಿಸೋಷ್ಟರೊಳಗೆ ತಲೆ ಕೆಟ್ಟೋಗುತ್ತೆ. ಪ್ರತಿದಿನ ಬರುವ ಕಾನೂನುಗಳಿಂದ ಇದು ಬದುಕದ್ದು ಒಂದು ದೊಡ್ಡ ಸ್ಟ್ರಗಲ್. ಅದು ಆ ಸತ್ಯತೆಯೂ ಇದೆ. ಬಟ್ ಈ ಚೌಕಟ್ಟೆ ಇಲ್ಲದೆ ಹೋಗಿದ್ರೆ ಹೇಗಿರೋದು ಅನ್ನೋ ಜಗತ್ತನ್ನು ಆಲೋಚನೆ ಮಾಡಿದರೆ ಬಹಳಷ್ಟು ಇವತ್ತು ಈ ಭ್ರಷ್ಟ ಪ್ರಪಂಚದಲ್ಲಿ, ಸಮಾಜವೇ ಭ್ರಷ್ಟ ಆಗಿರ್ತಕ್ಕಂಥ ಪ್ರಪಂಚದಲ್ಲಿ ನಾವು ಬೇರೆ ಸರ್ಕಾರ ಭ್ರಷ್ಟರು, ರಾಜಕಾರಣಿಗಳು ಭ್ರಷ್ಟರು ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಭ್ರಷ್ಟತೆ ಎಲ್ಲ ಕಡೆ ಬಂದಿದೆ, ಎಲ್ಲ ಕಡೆ ಈ ಸಂಸ್ಥೆಗಳಿಗೂ ಬಂದಿರುತ್ತೆ.
ಈ ಥರದ ಒಂದು ನಿಯಂತ್ರಣ ಸ್ವಯಂ ವ್ಯವಸ್ಥೆ. ಸೇವಾ ಸಂಸ್ಥೆಗಳ ಮೇಲೂ ಸಾಕಷ್ಟು ಹೌದು, ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಅದು ಕೆಲವು ಕಡೆ ಆರೋಪವಾಗಿ ಉಳ್ಕೋಬಹುದು, ಕೆಲವು ಕಡೆ ಸತ್ಯ ಕೂಡ ಅದು. ಮತ್ತು ಅದಕ್ಕೂ ಕೂಡ ಆ ನಿಯಂತ್ರಣ ಮಾಡಲಿಕ್ಕೆ ಕೆಲವು ವ್ಯವಸ್ಥೆಗಳು ಇಲ್ಲದೆ ಹೋಗಿದ್ರೆ ಸರ್ಕಾರ ತನ್ನ ಜವಾಬ್ದಾರಿ ಪೂರೈಸಿದಂಗೂ ಆಗಲ್ಲ. ಸೊ ಎರಡೂ ಬೇಕು, ಇದು ಬ್ಯಾಲೆನ್ಸ್. ಅದು ಜಾಸ್ತಿ ಮಾಡಿದ್ರೆ ಬೆಳೆಯೋದಿಲ್ಲ, ಮಾಡದೇನೆ ಹೋಗ್ಬಿಟ್ರೆ ಅದು ಬೇರೆ ಚೆನ್ನಾಗಿರೋ ಸಂಸ್ಥೆಗಳು ಚೆನ್ನಾಗೇ ಇರುತ್ತೆ. ಸೊ ಇದಕ್ಕೆ ಇವತ್ತಿನ ಸವಾಲುಗಳು ಏನು ಅಂದರೆ, ತುಂಬ ಸಂಸ್ಥೆಗಳಾಗ್ಬಿಟ್ಟಿರೋದ್ರಿಂದ ಆರ್ಥಿಕ ಸವಾಲುಗಳಿವೆ. ಎರಡನೇದು, ಸಮಾಜಕ್ಕೆ ಇವ್ರ ಬಗ್ಗೆ ವಿಶ್ವಾಸ ಕಡಿಮೆ ಆಗ್ತಿರೋದ್ರಿಂದ ನಾನು ಅದಕ್ಕೆ ಕ್ರೆಡಿಬಿಲಿಟಿ ಚಾಲೆಂಜ್ ಅಂತೀನಿ. ಇವು ಸ್ವಯಂ ಸೇವಾ ಸಂಸ್ಥೆ ಅಂದ ಕೂಡಲೇ ಏನಕ್ಕೆ ಮಾಡಿದ್ದಾರೆ, ಏನೋ ಇರಬೇಕು ಅಂತ ಹಲವಾರು ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಮೂರನೇದು, ಆ ವ್ಯವಸ್ಥೆ ಒಳಗೆ ಈಗ ನಾನು ಒಂದು 10 ಸಂಸ್ಥೆಗಳಿದ್ದರೆ 10 ಸಂಸ್ಥೆಗಳು ನಿಮಗೆ ಪರಿಚಯ ಇದ್ದರೆ 10 ಸಂಸ್ಥೆಗಳು ನೀವು ಒಬ್ಬರೇ ಪರಿಚಯ. ಸೊ ಎಲ್ಲರೂ ನಿಮ್ಮ ಹತ್ರ ಬರ್ತಾರೆ, ನೀವು ಕೊಡ್ತೀರಾ ಅಂತ ಗೊತ್ತಾಗ್ಬಿಟ್ರೆ ಎಲ್ಲರೂ ನಿಮ್ಮ ಹತ್ರ ಬಂದು ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಕೊಡಿ ಅಂತ. ಎಲ್ಲರೂ ಒಳ್ಳೆ ಕೆಲಸ ಮಾಡೋರೆ. ಸೊ ನೀವು ಒಬ್ಬರಿಗೆ 1000 ರೂಪಾಯಿ ಕೊಡ್ತಾ ಇದ್ರೆ ಈಗ 100 ರೂಪಾಯಿನೇ ಕೊಡೋಕ್ಕಾಗೋದು. ಕೊಡೋದು 1000 ರೂಪಾಯಿ, ನಿಮ್ಮ ಮಿತಿ ಇರೋದೇ, ನಿಮ್ಮ ಹತ್ರ ಮಿತಿ ಇರೋದೇ 1000 ರೂಪಾಯಿ. 10 ಜನ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, 10 ಜನರಿಗೂ ಹಂಚ್ತೀರಿ. ನೀವು ಯಾರು ಇಲ್ಲ ಅಂತ ಹೇಳಕ್ಕೆ ಮನಸ್ಸು ಬರಲ್ಲ, ಎಲ್ರಿಗೂ 100 ರೂಪಾಯಿ ಕೊಡ್ತೀರಿ. ಸೊ ನಾನು ನೆನೆ ತನಕ ನಿಮ್ಮ ಹತ್ರ 1000 ರೂಪಾಯಿ ಇಸ್ಕೊತಿದ್ದೆ. ಇವಾಗ ನಾನು 100 ರೂಪಾಯಿ ಆಯಿತು ಅಂದರೆ ಅದೊಂದು ಕಾಂಪಿಟೇಷನ್ ಚಾಲೆಂಜು, ನಮ್ಮೊಳಗೆ ಸ್ಪರ್ಧೆ ಬಂತು. ಅವಾಗ ನಾನೇನು ಮಾಡ್ತೀನಿ, ನಾನೇ ಅಂತ ಹೇಳಕ್ಕೆ ಶುರು ಮಾಡ್ತೀನಿ. ಸೊ ಸಮಾಜಕ್ಕೆ ಮಾಡ್ತಾ ಇದ್ದೀನಕ್ಕಿಂತ ನಮ್ಮ ಸಂಸ್ಥೆ ಉಳಿಸ್ಬೇಕು ಅಂತ ಮಾಡೋಕ್ಕೆ ಶುರು ಮಾಡ್ತೀನಿ. ಸೊ ಸಂಸ್ಥೆ ಉಳಿಸ್ಬೇಕು ಅನ್ನೋ ಹುಚ್ಚಲ್ಲಿ ನಾನು ಸೇವೆ ಯಾಕೆ ಮಾಡೋಕ್ಕೆ ಬಂದೆ ಅನ್ನೋ ಪ್ರಶ್ನೆ ಮರ್ತೋಗುತ್ತೆ ನನಗೆ. ಆ ಗುರಿ ಮರ್ತೋಗ್ತೀವಿ, ವಿಷನ್ ಕ್ಲಾರಿಟಿ ಹೊಟ್ಟೋಗುತ್ತೆ. ನಾವು ಮಿಷನ್ ಕ್ರೀಪ್ ಅಂತ ಏನು ಕರಿತೀವಿ, ಅಲ್ಲೆಲ್ಲ ಹೊಟ್ಟೋಗ್ತೀವಿ. ನಾವೇನು ಅನ್ಯಾಯ ಮಾಡ್ತೀವಿ ಅಂತಲ್ಲ, ಬಟ್ ನಾವು ಮಾಡೋ ಕೆಲಸಕ್ಕೆ ಅಂತ ಏನು ಹೊರಟಿರ್ತೀವೋ ಅದನ್ನು ಮಾಡ್ತಾ ಇದ್ದೀವಿ ಅಂತ ಪ್ರಶ್ನೆ ಕೂಡ ಮಾಡಲ್ಲ, ಅದು ಹೊಟ್ಟೋಗುತ್ತೆ. ಸೊ ಈ ಥರ ಹಲವಾರು ಟೆಕ್ನಾಲಜಿ ಒಂದು ಚಾಲೆಂಜು. ಸುಮಾರು ಸಂಸ್ಥೆಗಳಿಗೆ ಇವತ್ತಿನ ಆಧುನಿಕತೆ ಬೆಳವಣಿಗೆಯಲ್ಲಿ ಅದು ಎಕ್ಸ್ಪೆನ್ಸಿವ್. ಹೌದು, ಟೆಕ್ನಾಲಜಿ ಸಮಸ್ಯೆ ತುಂಬ ಇದೆ. ಯಾಕಂದ್ರೆ ಅದನ್ನು ಬಳಸ್ಕೊಳ್ಳದೆ ಹೋದರೆ ಹಿಂದೆ ಬಿದ್ದು ಹೋಗ್ತಾರೆ. ಬಳಸ್ಕೊಳ್ಳಿಕ್ಕೆ ಖರ್ಚು ಮಾಡಿ ಅದು ದುಡ್ಡು ಇರಲ್ಲ. ಹೌದು. ಮತ್ತು ಸಂಬಳ, ಹಣದ ಚಾಲೆಂಜ್ ಹೇಗೆ ಅಂದರೆ, ಈಗ ನಾವು ಇಂಗ್ಲೀಷಲ್ಲಿ ಹೇಳ್ತೀವಲ್ಲ, ನೀವು ಪೀನಟ್ಸ್ ವಿಲ್ ಓನ್ಲಿ ಗೆಟ್ ಮಂಕೀಸ್ ಅಂತ. ಮತ್ತು ಕಡಲೆ ಬೀಜ ಹಂಚಲಿಕ್ಕಿದ್ರೆ ನಮಗೆ ಸಿಗತ್ತೆ ಕೋತಿಗಳು. ಸೊ ಸ್ವಯಂ ಸೇವಾ ಸಂಸ್ಥೆಗೂ ಅಷ್ಟೇ. ಮತ್ತು ದುಡ್ಡಿಲ್ಲ ಅಂದಾಗ ಅದನ್ನೊಂದು ವೃತ್ತಿಯಾಗಿ ನೋಡಿ ಕೆಲಸಕ್ಕೆ ಬರೋರು ಆ ಲೆವೆಲಲ್ಲೇ ಇರ್ತಾರೆ. ಸೊ ಟ್ಯಾಲೆಂಟಿನ ಕೊರತೆ ಇದೆ. ಭಾಳಷ್ಟು ಓದಿ ನಾನು ಸೇವೆ ಮಾಡಬೇಕು ಅಂತ ಇರೋರು ತುಂಬ ಜನ ಇದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಒಂದು 100 ಜನ ಒಂದು ಸಂಸ್ಥೆಯಲ್ಲಿ ಇದ್ದಾರೆ ಅಂದರೆ ಅದೊಂದು 10-8 ಜನ ಇರ್ಬೋದು. 8 ಜನ ಒಂದು ಸಂಸ್ಥೆ ಆಗೋಕ್ಕೆ ಸಾಧ್ಯ ಇಲ್ವಲ್ಲ. ಉಳಿದ 90 ಭಾಗಕ್ಕೂ ನಾವು ಚೆನ್ನಾಗಿ ಆರ್ಥಿಕತೆ ಕೊಡಬೇಕು. ಆ್ಯಂಡ್ ಸಮಾಜದ ದೃಷ್ಟಿಕೋನ ಕೂಡ ನೋಡಿ. ಇವತ್ತು ನಾನು ಒಬ್ಬ ಯೂನಿವರ್ಸಿಟಿ ಪ್ರೊಫೆಸರ್ ಆಗಿ ನನಗೆ ಪೇ ಸ್ಕೇಲ್ ಬೇಕು, UGC ಸ್ಕೇಲ್ ಬೇಕು ಅಂತೀವಿ. ಪ್ರೊಫೆಸರ್ ಆದರೆ 2 ಲಕ್ಷ ಬೇಕು, 2.5 ಲಕ್ಷ ಬೇಕು ಅಂತ ಸಹಜವಾಗಿ ಅದು ಸಮಾಜ ಸ್ವೀಕರಿಸ್ಕೊಂಡಿದೆ. ಅಧ್ಯಾಪಕರಿಗೆ ಅಷ್ಟು ಕೊಡದೆ ಹೋದ್ರೆ ಹೇಗಪ್ಪ ಅಂತಾರೆ. ಅಷ್ಟೇ ಓದಿರ್ತಕ್ಕಂಥ ಒಂದು ಸ್ವಯಂ ಸೇವಾ ಸಂಸ್ಥೆಯಲ್ಲಿ ಕೆಲಸ ಮಾಡೋದು, ನೀವು 2 ಲಕ್ಷ ಕೊಡ್ತೀನಿ ಅಂತ ಹೇಳಿ ನೋಡಿ, ಅವ್ನಿಗೆ ಯಾಕೆ ಅಷ್ಟು ಕೊಡ್ತೀಯಾ ಅಂತ ಹೇಳ್ತೀವಿ ನಾವು. ಸೊ ಈಗ ನಾವು ಎಲ್ಲೋ ಒಂದು ಕಡೆ ಯೋಚನೆ ಮಾಡಬೇಕು. ಈ ಥರದ ಹಲವಾರು ಚಾಲೆಂಜ್ಗಳು, ಸೊಸೈಟಿ ನೋಡುವಂಥ ದೃಷ್ಟಿಕೋನ, ಆರ್ಥಿಕತೆ, ನಿಯಂತ್ರಣ ವ್ಯವಸ್ಥೆ, ಒಂದು ಇದು ಸರ್ಕಾರಿ ವ್ಯವಸ್ಥೆಗಳ ಕಾನೂನು, ಟೆಕ್ನಾಲಜಿ, ಟ್ಯಾಲೆಂಟು ಎಲ್ಲವೂ ಚಾಲೆಂಜಸ್ ಆಗಿಬಿಟ್ಟಿದೆ. ಇದನ್ನು ಮೀರಿ ಹೋಗೋ ಸಂಸ್ಥೆಗಳು ಮಾತ್ರ ಉಳಿಯುತ್ತೆ. ಒಂದು ತಿಳಿ ಒಳ್ಳೆಯದೇ, ಅದು ಉಳಿದದ್ದು ನಶಿಸಿ ಹೋಗುತ್ತೆ. ಅದು ಸಮಾಜದ ಅದು ಚಕ್ರ. ಅದು ಗಟ್ಟಿ ಕಾಳುಗಳು ಮಾತ್ರ ಉಳ್ಕೊಳ್ತವೆ. ನನಗೆ ಶಿಕ್ಷಣದಲ್ಲಿ ಇರೋನಾಗಿ ನನಗೆ ಭಾಳ ಸರಿ ಇತ್ತೀಚೆಗೆ ಕಾಣ್ತಾ ಇರೋದೇನು ಅಂದರೆ, ನಾವು ಕೌಶಲ್ಯದ ಬಗ್ಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀವಿ. ಶಿಕ್ಷಣದಲ್ಲಿ ಕೌಶಲ್ಯ ಬೇಕು, ಕೌಶಲ್ಯ ಆಧಾರಿತ ಶಿಕ್ಷಣ ಅಂತೆಲ್ಲ ಮಾತಾಡ್ತೇವೆ. ಆದರೆ ಬರ್ತಾ ಬರ್ತಾ ನಾವು ಎಥಿಕ್ಸನ್ನೇ ಕೈ ಬಿಟ್ಬಿಟ್ಟಿದ್ದೇವೆ. ಎಥಿಕ್ಸ್ಗೆ ಸ್ಥಾನ ಕೊಡದೆ ನೀವು ಕೌಶಲ್ಯವನ್ನು ಮಾತ್ರ ಕಲಿಸಿದ್ರೆ ಅದು ಶಿಕ್ಷಣ ಆಗ್ತದೆ ಅಂತ ಅನಿಸ್ತದ? ಇಲ್ಲ, ಕೌಶಲ್ಯ ನನಗೆ ಬದುಕಿಗೆ ಬೇಕಿರ್ತಕ್ಕಂಥ ಒಂದು ಯಂತ್ರ. ಶಿಕ್ಷಣದ ನಿಜವಾದ ಅರ್ಥ ನನಗೂ ಕೂಡ ಭಾಳ ಖುಷಿ ಮತ್ತು ತೃಪ್ತಿ ಕೊಡುವಂಥ ವಿಚಾರ ಅಂದರೆ, ನಾವು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ತಂದಿದ್ದು ಎಷ್ಟು ವಿಶಾಲವಾಗಿ ಆಲೋಚನೆ ಮಾಡಿದ್ದಾರೆ. ಅದರಲ್ಲಿ ಪ್ರಾಥಮಿಕ ಹಂತದಿಂದ ಹೇಗಿರಬೇಕು, ಭಾಷೆಗಳು ಹೇಗೆ ಕಲಿಬೇಕು, ಭಾವನೆಗಳು ಹೇಗೆ ಬರ್ಸ್ಕೋಬೇಕು ಚಿಕ್ಕ ವಯಸ್ಸಿನಿಂದ, ರಾಷ್ಟ್ರೀಯತೆ ಇರ್ಬೋದು, ನಮ್ಮ ಸಂಸ್ಕೃತಿ ಬಗ್ಗೆ ಆಲೋಚನೆಗಳಿರ್ಬೋದು, ಸಿವಿಲೈಸೇಷನಲ್ ವಿಸ್ಡಮ್ ಇರ್ಬೋದು, ಇದು ಸಂಪೂರ್ಣವಾಗಿ ಬೇಕಿರ್ತಕ್ಕಂಥ ಕಾಂಪ್ರಿಹೆನ್ಸಿವ್ ಅಂಡರ್ಸ್ಟ್ಯಾಂಡಿಂಗ್ ಏನು ಬೇಕು ಒಂದು ವ್ಯಕ್ತಿಗೆ ಬದುಕಲಿಕ್ಕೆ ಇವತ್ತು ಸಮಾಜದಲ್ಲಿ, ಅದರಲ್ಲಿ ಕೌಶಲ್ಯ ಕೂಡ ಒಂದು. ಸೊ ಅದನ್ನು ನೋಡಿದಾಗ ನೀವು ಕೌಶಲ್ಯ ಆಧಾರಿತ ಶಿಕ್ಷಣ ಕೇವಲ ಒಂದು ಭಾಗ ಶಿಕ್ಷಣ ಅಷ್ಟೇ. ಇವತ್ತು ಅದೇ ಸಂಪೂರ್ಣ ಅಂತ ಆಗ್ಬೋದು, ಒಂದು ಕೆಲವು ಕಡೆ ಆಗಿದೆ. ಹೌದೌದು. ಸೊ ನನಗೆ ಅದಕ್ಕೆ ಯಾವಾಗಲೂ ಅನಿಸುತ್ತೆ, ಒಳ್ಳೆ ಪಾಲಿಸಿಯನ್ನು ತಂದಿದ್ದೇವೆ, ಅದನ್ನು ಕ್ರಿಯಾತ್ಮಕವಾಗಿ ಜಾರಿಗೆ ಎಲ್ಲರೂ ಕೂಡ ಭಾಳ ವಿಶ್ವಾಸದಿಂದ ತಂದರೆ ಆ ಡೇಂಜರ್ ತಪ್ಪಿಸ್ಕೋಬೋದು ನಾವು. ಇಲ್ಲದೆ ಹೋದರೆ ಅದು ಸಹಜ. ಎಲ್ಲ ಕಡೆ, ಎಲ್ಲ ದೇಶಗಳಲ್ಲಿ ಈಗ ಏನಾಗಿದೆ,
ನಾವು ಸ್ಕಿಲ್ ಓರಿಯೆಂಟೆಡ್ ಸ್ಕಿಲ್ ಆಗ್ಬಿಡ್ತೀವಿ. ಫಾರ್ ಜಾಬ್ಸ್, ಹಾ ಅಷ್ಟೇ. ಎಂಪ್ಲಾಯ್ಮೆಂಟ್. ಏನಕ್ಕೆ ಏನೋ ಪ್ರಕಾರೇಣ ಜಾಬ್ ಹಿಡಿಯೋದೇ ಮೀನ್ಸ್ ಬಗ್ಗೆ ಗಮನ ಕೊಡ್ತಾ ಇದ್ವಿ ಅಂತ ಒಂದು ಪ್ರಶ್ನೆ. ಎಂಡ್ ಮಾತ್ರ ಹಾ 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 ಮೀನ್ಸ್ ಬಗ್ಗೆ ನೀವು ಗಮನ ಕೊಡ್ಲಿಕ್ಕೆ ಗಾಂಧಿ ಹೇಳ್ತಾ ವಿವೇಕಾನಂದರು ಇದ್ದಿದ್ದಲ್ಲ. ಗಾಂಧಿ ಎಲ್ಲ ಹೇಳಿದಾಗೆ ಮೀನ್ಸ್ ಆ್ಯಂಡ್ ದ ಎಂಡ್ ಆರ್ ಇಂಪಾರ್ಟೆಂಟ್, ಎರಡೂ ಮುಖ್ಯ. ಹೌದು. ಸೊ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಎರಡಕ್ಕೂ ಮಹತ್ವ ಪ್ರಾಮುಖ್ಯತೆ ಕೊಟ್ಟಿರೋದ್ರಿಂದ ಅದನ್ನು ನಾವು ರಾಜ್ಯಗಳಲ್ಲಿ, ನಮ್ಮ ದೇಶದ ದುರದೃಷ್ಟ ಅಂದರೆ ಎಜುಕೇಷನ್ ಕನ್ಕರೆಂಟ್ ಸಬ್ಜೆಕ್ಟ್ ಆಗಿರೋದ್ರಿಂದ ಎಲ್ಲರನ್ನು ಒಪ್ಪಲೇಬೇಕು ಅನ್ನೋದಿಲ್ಲ. ಅವ್ರವ್ರದ್ದು ರೀತಿಯಲ್ಲಿ ಮಾಡ್ಕೋಬೋದು. ಬಟ್ ಅದನ್ನು ಅಡಿಪಾಯವಾಗಿ ಇಟ್ಕೊಂಡು ಅವ್ರು ಏನೇ ಹೆಸರು ಕೊಟ್ಕೊಳ್ಳಿ, ಹೆಸರು ಏನೇ ಇರ್ಬೋದು, ಅವ್ರವ್ರ ರಾಜ್ಯಗಳಲ್ಲಿ ಮಾಡ್ಕೊಳ್ಳಿ, ಬಟ್ ಅದನ್ನು ಅದರ ಮೌಲ್ಯಾಧಾರಿತ ಶಿಕ್ಷಣ ಜೊತೆಗೆ ಕೌಶಲ್ಯನೂ ಕೊಟ್ಕೊಂಡು ಬಂದರೆ ದೆನ್ ಅಪಾಯ ಕಡಿಮೆ. ಇಲ್ಲದೆ ಹೋದ್ರೆ ಆ ಡೇಂಜರ್ ಇದ್ದೇ ಇದೆ. ಈ ಥರ ನೀವು ಹೇಳಿದ್ದು ಆಗಕ್ಕೆ ಸಾಧ್ಯ ಇದೆ. ಹೌದು. ಎಥಿಕ್ಸ್ ನನಗೆ ಈಗಲೂ ಜ್ಞಾಪಕ ಇದೆ. ಈಗೆಲ್ಲ ನಾನು ಸ್ಕೂಲ್ಗಳಿಗೆಲ್ಲ ಹೋದಾಗ ಕೆಲ ಟೈಮ್ ನೋಡ್ತೀನಿ, ನಾವೆಲ್ಲ ಓದಾಗ ಮಾರಲ್ ಸೈನ್ಸ್ ಅಂತ ಇರೋದು ಪುಸ್ತಕ ಇರೋದು. ಹೌದು. ಆಗ ನಾವು ಈ ಕ್ರಿಸ್ತುವ ಶಾಲೆಗಳಲ್ಲಿ ಓದಿದ್ದರಿಂದ ಮಾರಲ್ ಸೈನ್ಸ್ ಅಂತ ಕರೆಯೋರು ಅದನ್ನ. ಬಹುಶಃ ನಮ್ಮ ಶಾಲೆಗಳಲ್ಲಿ ನಮ್ಮ ಧರ್ಮದ ಆಧಾರಿತ ಕಥೆಗಳು ಸಾಕಷ್ಟಿವೆ. ನಮ್ಮ ರಾಮಾಯಣ, ಮಹಾಭಾರತ, ಪಂಚತಂತ್ರ, ಜಾತಕ ಟೇಲ್ಸ್ ಇರ್ಬೋದು, ಈ ಹಲವಾರು ನೂರಾರು ರೀತಿಯಲ್ಲಿ ಹೇಳ್ಕೊಡ್ಬೋದು. ಚಿಕ್ಕ ವಯಸ್ಸಲ್ಲಿ ಅದಿತ್ತು. ನಾವೆಲ್ಲ ಕಲಿತಿದ್ವಿ ನಮ್ಮ ಮನೆಗಳಲ್ಲೇ. ನಮ್ಮ ಅಪ್ಪ ಅಮ್ಮ ಹೇಳೋರು, ಇಲ್ಲ ಕಾಮಿಕಲ್ ಓದ್ತಿದ್ವಿ. ಒಂಥರ ಅದು ನಮ್ಮ ಜೀವನದ ಬೆಳವಣಿಗೆಗೆ ಬೇಕಿರ್ತಕ್ಕಂಥ ಒಂದು ಅಡಿಪಾಯ, ಆಧಾರ, ಸ್ಕೆಫೋಲ್ಡಿಂಗು ಆಗಿಬಿಟ್ಟಿತ್ತು. ಇವತ್ತು ಹಾಗಿಲ್ಲ. ಸೊ ಇವತ್ತೆಲ್ಲವೂ ಕೂಡ ನಾವು ಪುನಃ ಹುಡುಕ್ತಾ ಇದ್ದೀವಿ. ಮತ್ತು ಬರೀ ಪರೀಕ್ಷೆ ಓರಿಯೆಂಟೆಡ್ ಅಷ್ಟೇ. ಅಲ್ಲಿ ಪರೀಕ್ಷೆಯಲ್ಲಿ ಅದಿಲ್ಲ ಅಂತಂದರೆ ಅವನು ಓದೋದೇ ಇಲ್ಲ. ಈಗ ನಾವು ಡಿಗ್ರಿ ಲೆವೆಲಲ್ಲಿ ನೋಡ್ತಾ ಇದ್ದೀವಿ, ಒಂದು 10 ಪಾಠ ಇದೆಯಪ್ಪ, ಪರೀಕ್ಷೆಗೆ 6 ಪಾಠ ಇದೆ ಅಂದರೆ ಅವನು 6 ಪಾಠ ಓದೋದು, ಉಳಿದ 4 ಓದಲ್ಲ. ನನಗೊಬ್ಬರು ಹಿರಿಯ ಅಧಿಕಾರಿಗಳು ಹೇಳಿದ್ದು, ಎಥಿಕ್ಸು ಪರೀಕ್ಷೆ UPSCಲಿದೆ. ನಮಗೆ ಟ್ರೈನಿಂಗಿಗೆ ಬಂದಾಗ ಈ ಯಂಗ್ಸ್ಟರ್ಸ್ UPSC ಪಾಸಾಗಿ ಸಿವಿಲ್ ಸರ್ವಿಸಸ್ ಜಾಯ್ನ್ ಆಗಿ ಎಥಿಕ್ಸ್ ಟ್ರೈನಿಂಗ್ ಕೊಡ್ತೀವಿ. ಅವ್ರು ಭಾಳ ಚೆನ್ನಾಗಿ ಹೇಳಿದ್ರು, ಪರೀಕ್ಷೆಗೆ ಪಾಸ್ ಆಗ್ಲಿಕ್ಕೆ ಬೇಕಾದ್ರೆ ಎಥಿಕ್ಸ್ ಓದ್ಕೊತೀವಿ, ನಿಮ್ಮ ಟ್ರೈನಿಂಗ್ ಕ್ಲಾಸಲ್ಲಿ ಕೂತ್ಕೊಂಡು ಕೇಳಿಸ್ಕೊತೀವಿ, ಅದು ನಮ್ಮ ಜೀವನಕ್ಕೆ ಎಥಿಕ್ಸ್ ಆಗಿ ಪರಿವರ್ತನೆ ಆಗ್ಬಿಡುತ್ತೆ ಅಂತ ಭಾವಿಸ್ಬಿಡ್ಬೇಡಿ. ನನಗೆ ಅವರು ಒಂದು ಮಾತಾಡ್ತಾರೆ, ಬರೀ ಪರೀಕ್ಷೆಗಷ್ಟೇ. ಸೊ ಎಲ್ಲೋ ಒಂದು ಕಡೆ ಆ ಲೆವೆಲಲ್ಲೂ ಕೂಡ ಏನಪ್ಪ ಅವ್ರು ಟಿಕ್ ಮಾಡಬೇಕು, ಎಕ್ಸಾಮ್ ಪಾಸ್ ಆದೆ, ಜೊತೆಗೆ ಟ್ರೈನಿಂಗ್ ಆಗಬೇಕು, ನಾನು ಟಿಕ್ ಮಾಡ್ತೀನಿ, ಕೊಟ್ಟಾಯ್ತು ನಿಮಗೆ ಎಥಿಕ್ಸ್ ಟ್ರೈನಿಂಗ್ ಅಂತ. ವಿಲ್ ಇಟ್ ಮೇಕ್ ಎ ಪರ್ಸನ್ ಎಥಿಕಲ್? ಇಲ್ಲ, ಅದಕ್ಕೆ ಭಾಳ ಅದು ಪ್ರಯೋಜನ ಇಲ್ಲ. ಸೊ ಸಮಾಜ, ಕುಟುಂಬ, ವ್ಯಕ್ತಿ ಎಲ್ಲವೂ ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಾಗ ಮಾತ್ರ ಅವನು, ಕೆಲವರಿದ್ದಾರೆ ಯಾವ ಕಾರಣಕ್ಕೂ ಅವರು ಅಡ್ಡದಾರಿಗೆ ಹೋಗಲ್ಲ, ಭಾಳ ಗಟ್ಟಿಯಾಗಿ ಇರುತ್ತೆ ಅವ್ರು ಬೆಳೆದು ಬಂದದ ಆಲೋಚನೆಗಳು, ಅವ್ರ ಕೌಟುಂಬಿಕ ವ್ಯವಸ್ಥೆ, ಶಾಲಾ ಶಿಕ್ಷಕರ ಒತ್ತಡ ಇರ್ಬೋದು, ಬೆಳೆದು ಬಂದಿದ್ದು ಓದಿದ್ದ ವಿಚಾರಗಳಿರ್ಬೋದು, ಸದ್ವಿಚಾರಗಳ ಬಗ್ಗೆ ಇರ್ಬೋದು. ಸೊ ಅದನ್ನೆಲ್ಲ ನಾವು NEPಯಲ್ಲಿ ತರಲಿಕ್ಕೆ ಪ್ರಯತ್ನಿಸ್ಬೇಕೀಗ. ನಾವು ಫಿಲಾಸಫಿಯಾಗಿ ಹೇಳೋದು ಒಂದು, ಕ್ರಿಯಾತ್ಮಕವಾಗಿ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ ಕೊಡೋದು ತರಬೇಕು. ಅದು ಬಂದರೆ ಬಹುಶಃ ಈಗ ತುಂಬ ಅಗತ್ಯ ಇದೆ, ಬದಲಾವಣೆಗಳಾಗುವ ಸಾಧ್ಯತೆ. ಇವತ್ತಿನ ನಮ್ಮ ದೇಶದ ಪರಿಸ್ಥಿತಿ, ಸಮಾಜದ ಪರಿಸ್ಥಿತಿ, ಪ್ರಪಂಚದ ಪರಿಸ್ಥಿತಿ ನೋಡಿದಾಗ ಈ ದ್ವೇಷಗಳನ್ನು ದಾಟಿ ಹೋಗಬೇಕು ಅಂತಿದ್ರೆ ಇದೊಂದೇ ದಾರಿ. ಈ ಥರ ಇನ್ನೊಂದು ನನಗೂ ಹಾಗೂ ಬಹುಶಃ ನನ್ನಂಥವ್ರಿಗೆ ಎಲ್ರಿಗೂ ಸಾರ್ವಜನಿಕರಿಗೆ ಇರುವಂಥ ಕುತೂಹಲ ಏನು ಅಂದರೆ, ಕಳೆದ 4-5 ವರ್ಷದಿಂದ ನೀವು ಡೆಲ್ಲಿಗೆ ಹೋಗ್ಬಿಟ್ಟಿದ್ದೀರಿ. ಅಲ್ಲಿ ಕೇಂದ್ರ ಸರ್ಕಾರದ ಅದು ಮೋದಿಯವರ ಹತ್ತಿರದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಆ ಅನುಭವದ ಬಗ್ಗೆ ಸ್ವಲ್ಪ ಹೇಳಿ. ಅಲ್ಲ, ನನಗೆ ಭಾಳ ತುಂಬ ಜನ ಕೇಳ್ತೀನಿ, ನನಗೆ ಅವ್ರಿಗೆ ಪರಿಚಯವಾಗಿರ್ತಕ್ಕಂಥ ವ್ಯಕ್ತಿತ್ವ ಪ್ರಧಾನಿಗಳ ವ್ಯಕ್ತಿತ್ವ. ಅದ್ರ ಜೊತೆಗೆ ನಾವೇನು ಓದುವಾಗ ಆಡು ಭಾಷೆಯಲ್ಲಿ ಒಳ್ಳೆ ಎಂಥ ಕರ್ಮಯೋಗಿಯಪ್ಪ ಅವರು ಅಂತೀವಿ, ನಾವು ಆ ಮಾತನ್ನು ಅವರಿಗೆ ಸಂಪೂರ್ಣ ವಿಶ್ವಾಸದಿಂದ ಬಳಸ್ಬೋದು ಅನ್ಸುತ್ತೆ. ಸ್ವಂತಕ್ಕೆ ಏನು ಬೇಕು ಅನ್ನೋ ಆಲೋಚನೆ ಇಲ್ಲದೆ ಸದಾಕಾಲ ಸಮಾಜದ ಬಗ್ಗೆ, ಭಾರತದ ಬಗ್ಗೆ ಚಿಂತಿಸುವಂಥ ವ್ಯಕ್ತಿತ್ವ ಅಂದರೆ ಅವರಲ್ಲೇ ನೋಡಿರೋದು ನಾನು. ತುಂಬ ಜನ ನನಗೆ ಮಾತಾಡುವಾಗ ಹೇಳೋದು, ಎಷ್ಟು ನಿಸ್ವಾರ್ಥ ವ್ಯಕ್ತಿ ನೀವು ಅಂತ. ನನಗನ್ಸುತ್ತೆ ಇಲ್ಲ, ನಮ್ಮಲ್ಲೂ ಸ್ವಾರ್ಥತೆ ಅಲ್ಲೆಲ್ಲ ನನಗೆ ಕಾಣಿಸುತ್ತೆ, ಬೇರೆಯವ್ರು ಕಾಣಿಸ್ದೇ ಇರ್ಬೋದು, ಬಟ್ ಅವರಲ್ಲಿ ನಾನು, ಯಾಕಂದರೆ ಅದು ಪುಸ್ತಕ ಬರೆಯುವಾಗ ಭಾಳ ಹತ್ರದಿಂದ ಚರ್ಚೆಗಳು ಮಾಡಿಸಿದ್ದೀನಿ, ಅವರ ನಡೆ ನುಡಿ ಎರಡನ್ನೂ ನೋಡಿದ್ದೇನೆ. ಅದು ಎಳ್ಳಷ್ಟು ಇಲ್ಲ ಅವರಲ್ಲಿ. ಸದಾಕಾಲ ದೇಶದ ಹಿತನೇ ಅವರಿಗೆ ಚಿಂತೆ, ಭಾರತದ ಬಗ್ಗೆನೇ ಅವರಿಗೆ, ರಾಷ್ಟ್ರನೇ ಮೊದಲು. ಎರಡನೇದು ಅವರ ವಿಷನಿಂಗ್ ಅಬಿಲಿಟೀಸ್, 20 ವರ್ಷದ ನಂತರ ಆಗಿರಬೇಕು, 30 ವರ್ಷದ ನಂತರ ಆಗಿರಬೇಕು, ಭಾಳ ವಿಶಾಲವಾಗಿ ಯೋಚನೆ ಮಾಡ್ತಾರೆ. ಟೆಕ್ನಿಕಲಿ ಅವರು ಸೌಂಡ್ ಇದ್ದಾರೆ ಭಾಳ. ಇನ್ಫ್ಯಾಕ್ಟ್ ಆಶ್ಚರ್ಯ ಆಗುತ್ತೆ ಅಲ್ವಾ, ಅವರ ವಯಸ್ಸಿನವರು ಟೆಕ್ನಿಕಲಿ ಎಷ್ಟು ತಿಳಿದಿರ್ತಾರೆ ಅಂದರೆ, ಕ್ವಾಂಟಮ್ ಕಂಪ್ಯೂಟಿಂಗು ಗೊತ್ತಿರುತ್ತೆ,
ಗ್ರೀನ್ ಹೈಡ್ರೋಜನ್ ಗೊತ್ತಿರುತ್ತೆ, ನಮ್ಮ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ನಾವು ಮಾತಾಡೋಕೆ ಹೋದ್ರೂ ಗೊತ್ತಿರುತ್ತೆ, ಮತ್ತು ಸಮಯ ಪಾಲನೆ 4 ಗಂಟೆಗೆ ಮೀಟಿಂಗ್ ನಡೆಯುತ್ತೆ. ಬಟ್ ಯಾವ ಮೀಟಿಂಗಲ್ಲೂ ಆ ಥರ ಪಡೋದಿಲ್ಲ ಅವರು. ನೀವು ಅವ್ರ ಜೊತೆ ಕೂತ್ರೆ ನಮಗೆ ಅನಿಸ್ತಾ ಇರುತ್ತೆ ಪ್ರಧಾನಿಗಳು 10 ನಿಮಿಷ ಅಂತ 10 ನಿಮಿಷಕ್ಕೆ ಮುಗಿಸ್ಬೇಕು ಅಂತ. ಅವರು ನಿಮ್ಗೆ ಅರ್ಜೆಂಟೇ ಮಾಡೋದಿಲ್ಲ, ಕಲಿಯುವಂಥ ಕುತೂಹಲ. ನಮಗೆ ಹೇಳ್ತಾರೆ ಅವರು, ಕೆಪಾಸಿಟಿ ಬಿಲ್ಡಿಂಗ್ ಕಮಿಷನ್ ನಿಮ್ಮ ಕೆಲಸ ಎಲ್ಲರಿಗೂ ಕ್ಷಮತೆಯನ್ನು ಹೆಚ್ಚಿಸೋದು, ನನ್ನ ಕ್ಷಮತೆ ಹೆಚ್ಚಿಸ್ಲಿಕ್ಕೆ ನನಗೆ ತರಬೇತಿ ಪ್ಲ್ಯಾನ್ ಕೊಡಿ ಅಂತಾರೆ. ಅದು ಮಾತು ಕೇಳೋದಲ್ಲ, ಅದು ವಿಶ್ವಾಸಮತವಾಗಿ ನನ್ನ ಸರ್ಕಾರಿ ಅಧಿಕಾರಿಗಳು ಕಲ್ತ್ಕೊಳ್ಳಿ ಅಂತ ಹೇಳಬೇಕಿದ್ರೆ ನಾನು ಕಲ್ತ್ಕೊತಾ ಇರಬೇಕು. ಸೊ ಆ ಹಂಗರ್ ಫಾರ್ ಲರ್ನಿಂಗ್ ಇದೆಯಲ್ಲ, ಇದು ಅವ್ರಿಂದ ಕಲಿಬೇಕು. ಕಲಿಯುವ ಒಂದು ಹಸಿವು, ಸದಾಕಾಲ ಕಲಿಬೇಕು ಅಂತಿರ್ತಾರೆ. ಸೊ ಅದರಿಂದನೇ ಅವ್ರಿಗೆ ಕ್ವಾಂಟಮ್ ಕಂಪ್ಯೂಟಿಂಗು ಗೊತ್ತಿರುತ್ತೆ, ಅವ್ರು ಅದ್ರಲ್ಲಿ ತಜ್ಞತೆ ಪಡ್ಕೋಬೇಕು ಅಂತಲ್ಲ. ಬಟ್ ನನಗನ್ಸುತ್ತೆ ಈ ಅವರಿಗೆ ರಾಮಕೃಷ್ಣ ಆಶ್ರಮಕ್ಕೆ ಸನ್ಯಾಸಿ ಆಗಲಿಕ್ಕೆ ಅಂತ ಹೋದಂಥ ವ್ಯಕ್ತಿ, ಸನ್ಯಾಸ ಅಲ್ಲ ನಿನಗೆ ಅಂತ ಹೇಳಿ ಆತ್ಮಸಂಜೆ ಹೇಳಿ ಕಳಿಸಿದಂಥ ಪ್ರಸಂಗ ಇದೆಲ್ಲ ನೋಡಿದಾಗ ಆಳವಾಗಿ ಆಧ್ಯಾತ್ಮಿಕತೆಯನ್ನು ಬಿಟ್ಟಿಲ್ಲ ಅವರು ಆಶ್ರಮ ಸೇರಿಕೊಂಡು ಔಪಚಾರಿಕವಾಗಿ ಕಾವ್ಯ ಹಾಕೊಳ್ಳದೆ ಹೋದ್ರು ಕೂಡ ಅವರ ಜೀವನ ಶೈಲಿಯಲ್ಲಿ ಸಂಪೂರ್ಣವಾಗಿ ಆ ಒಂದು ಆಂತರಿಕ ಬೆಳವಣಿಗೆಗೆ ಅಧ್ಯಾತ್ಮ ಇದೆ, ಕ್ರಿಯೆಗಳೆಲ್ಲ ಕೂಡ ಅದಕ್ಕೆ ಪೂರ್ವಕ ಅನಿಸುತ್ತೆ. ಸೊ ಅವರಿಗೆ ಇದೆಲ್ಲ ಒಂದು ಪಾತ್ರ ಅಷ್ಟೇ. ನಾನು ಅವ್ರನ್ನ ನೋಡಿ ಅರ್ಥ ಮಾಡ್ಕೊಂಡಿದ್ರಲ್ಲಿ ಪ್ರಧಾನಿಗಳು ಅಂತ ಅವ್ರಿಗೊಂದು ಪೊಸಿಷನ್ ಅಲ್ಲ, ಪಟ್ಟ ಅಲ್ಲ, ಅದು ದೇಶ ಸೇವೆಗೆ ಇರ್ತಕ್ಕಂಥ ಪಾತ್ರ. ಇವತ್ತು ನಾಳೆ ಬೇರೆ ಪಾತ್ರ ಇರ್ಬೋದು, ಪ್ರಚಾರಕರಾಗೊಂದು ಪಾತ್ರ ಇತ್ತು, ಒಂದು ರಾಜಕೀಯ ಪಕ್ಷದ ಕಾರ್ಯದರ್ಶಿಗಳಾಗೊಂದು ಪಾತ್ರ ಇತ್ತು, ಮುಖ್ಯಮಂತ್ರಿಯಾಗಿ ಒಂದು ಪಾತ್ರ ಇತ್ತು. ಅದೇ ರೀತಿ ಇದೊಂದು ಪಾತ್ರ. ಆ ಪಾತ್ರ ಸ್ಪಷ್ಟತೆ ಅವ್ರಿಗೆ ಭಾಳ ಕ್ಲಿಯರ್ ಆಗಿದೆ. ಸೊ ಅದಕ್ಕೆ ಅವ್ರಿಗೆ ನಾಳೆ ಏನು ಬಗ್ಗೆ ಎಲ್ಲ ಚಿಂತೆ ಇಲ್ಲ. ನಾಳೆ ಆಯಿತು ಸನ್ಯಾಸಿ ಆದರೂ ಗುಹೆಯಲ್ಲಿ ಕೂತರು, ಅದೊಂದು ಪಾತ್ರ. ಸೊ ಸಮಾಜ ಕಟ್ಟಲಿಕ್ಕೆ ಸಾಧ್ಯವಾ, ದೇಶ ಕಟ್ಟಲಿಕ್ಕೆ ಸಾಧ್ಯವಾ, ಅದ್ರ ಬಗ್ಗೆ 20 ವರ್ಷದ ನಂತರ 30 ವರ್ಷದ ನಂತರ ಹೇಗಿರಬೇಕು ಈ ಥರ. ಮತ್ತು ಅವರ ತುಂಬ ಜನ ಹೊರಗಡೆ ಅವ್ರಿಗೆ ಗೊತ್ತಾಗದಿರ್ತಕ್ಕಂಥದ್ದು ಅವ್ರ ಹ್ಯೂಮರ್, ಸೆನ್ಸ್ ಆಫ್ ಹ್ಯೂಮರು. ಹಾಸ್ಯಾತ್ಮಕವಾಗಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಎಷ್ಟು ಇದು ಖುಷಿಯಾಗುತ್ತೆ ನನಗೆ. ನನ್ನ ಒಂದು ಅನುಭವ ಹೇಳಬೇಕಿದ್ರೆ, ಪುಸ್ತಕ ಬರೆದ ಮೇಲೆ ಎಲೆಕ್ಷನ್ ಇತ್ತು, ಅದಕ್ಕೆ ಬಿಡುಗಡೆ ಮಾಡಿರಲಿಲ್ಲ. ಎಲೆಕ್ಷನ್ ಆದಮೇಲೆ ಪುಸ್ತಕ ಬಿಡುಗಡೆ ಆಯಿತು. ಅವ್ರಿಗೆ ಕೊಡೋಕ್ಕಾಗಿರಲಿಲ್ಲ, ಯಾಕೆಂದರೆ ಅವ್ರು ಬ್ಯುಸಿ ಇದ್ದರು, ಕ್ಯಾಬಿನೆಟ್ ಫಾರ್ಮೇಷನ್ ಎಲ್ಲ ಇತ್ತು. ಸೊ ನಾನು ಅವರಿಗೆ ಭೇಟಿ ಆಗ್ಲಿಕ್ಕೆ ಸಮಯ ಕೇಳಿದಾಗ ಜೂನ್ ಜುಲೈಯಲ್ಲಿ ಅಥವಾ ಜುಲೈ ಕೊನೆಯಲ್ಲಿ ಆಗಸ್ಟಲ್ಲಿ ಸಮಯ ಕೊಟ್ಟಿದ್ದರು ಹೋದ ವರ್ಷ. ಆಗ ಅವರ ಕಚೇರಿಯಲ್ಲಿ ಪ್ರಧಾನಿಗಳು 2 ಕಾಪಿ ಕೇಳಿದ್ದಾರೆ ಎಂದು 2 ಕಾಪಿ ಅವ್ರು ಎಷ್ಟು ಹೇಳ್ತಾರೋ ಅಷ್ಟು, ಯಾಕಂದ್ರೆ ಸೆಕ್ಯೂರಿಟಿ ಅವರು ಅದೆಲ್ಲ ಒಂದು ವ್ಯವಸ್ಥೆ ಇದೆ. ನನಗೆ 3 ಕಾಪಿ ತೊಗೊಂಡೋದೆ. 3ನೇ ಕಾಪಿ ಅವರು ಒಪ್ಪಿದ್ರೆ ಸೈನ್ ಹಾಕ್ಸ್ಕೊಳ್ಳೋಕ್ಕೆ ಅಂತ ನನಗೆ ಒಂದು ಸಾವುನಿರಾಗಿರಲಿ ಅಂತ. ಯಾರೋ ನನಗೆ ಹೇಳಿದ್ರು, ಇಲ್ಲ ಪ್ರಧಾನಿಗಳ ಆ ಥರ ಪುಸ್ತಕಕ್ಕೆಲ್ಲ ಸೈನ್ ಹಾಕಲ್ಲ, ನೀವು ಕೇಳದೇ ಇದ್ರೂ ಒಳ್ಳೆಯದು ಅಂತ. ನಾನು 3 ತೊಗೊಂಡು ಹೋದೆ, 2 ಅವ್ರಿಗೆ ಕೊಟ್ಟೆ. 3ನೇದು ಯಾತಕ್ಕೆ ಅಂದರೆ ನಿಮ್ಮ ಸಹಿ ಹಾಕ್ಸ್ಕೊಳ್ಳಿಕ್ಕೆ ತಂದಿದ್ದೀನಿ, ಹಾಕ್ಕೊಡ್ತೀರಾ ಅಂದೆ. ನನ್ನ ಮನಸ್ಸಲ್ಲಿ ಏನಿತ್ತು ಅಂದರೆ, ಇಲ್ಲ ಅಂತ ಹೇಳ್ಬೋದು ಅಷ್ಟೇ ತಾನೇ, ವಾಪಸ್ ತರ್ತೀನಿ ಪುಸ್ತಕನ, ಇಲ್ಲ ಅದು 3ನೇದು ಕೊಟ್ಟು ಬಂದುಬಿಡ್ತೀನಿ, ಹಾಕಿದ್ರೆ ಹಾಕಿಸ್ಕೊಳ್ಳೋಣ ಅಂತ. ಎಷ್ಟು ಒಂದು ಚಿಕ್ಕ ಮಗು ಖುಷಿಯಿಂದ ಹಾಕಲೇಬೇಕು ಅಂದ್ಬಿಟ್ಟು ಫೋಟೋಗ್ರಾಫರ್ ಕರೆಸಿ ಸೈನ್ ಫೋಟೋ ತೊಗೊಂಡು ಪುಸ್ತಕ ಇಟ್ಕೊಂಡ್ರು, ಸೈನ್ ಹಾಕುವಾಗಲಿ ತೆಗೆಸಿದ್ರು. ಆ ಒಂದು ಗಂಟೆ ಅವತ್ತು ಮಾತಾಡ್ತಾ ಇದ್ದ ಸಂದರ್ಭದಲ್ಲಿ ನನಗೆ ಅವ್ರು ಸೈನ್ ಹಾಕ್ಬಿಟ್ರಲ್ಲ ಅಂತ ಬೇರೆ ಲೋಕದಲ್ಲಿದ್ದೆ ನಾನು. ಪುಸ್ತಕ ಟೇಬಲ್ ಇಟ್ಟು ಮಾಡ್ತು ಬಂದ್ಬಿಟ್ಟೆ ಅವ್ರ ಕಚೇರಿಯನ್ನು. ಅವರು ಭಾಳ ಚೆನ್ನಾಗಿ ಹಿಂದ್ಗಡೆಯಿಂದ ಭಾಳ ಮುದ್ದಾಗಿ ಡಾಕ್ಟರ್ ಬಾಲು ಅಂತ ಕರೆದಂಗಿತ್ತು. ಅವರು ಹಂಗೆ ಕರೀತಾರೆ. ಹಿಂದೆ ತಿರುಗಿ ನೋಡಿದೆ. ಮೈ ಸೋಚ ರಹಾ ಥಾ ಆಪ್ಕೋ ಯೇ ಕಿತಾಬ್ ಬಹುತ್ ಅಮೂಲ್ಯ ಚೀಸ್ ಹೈ, ಲಗ್ತಾ ಹೈ ನಹೀ ಹೈ ಅಂದರು. ಅಪ್ಪನೇ ಭೂಲ್ ಗಯೇ ಅಂತ. ನನಗೆ ಒಂಥರ ಸಂಕೋಚ ಎಷ್ಟಾಯಿತು ಅಂದರೆ, ನೀವು ಭಾಳ ಅಮೂಲ್ಯವಾದ ವಸ್ತು ಅಂದ್ಕೊಂಡಿದ್ದು ಇಲ್ಲ ಅನ್ಸತ್ತೆ ಅಂತ ಹೇಳ್ಬಿಟ್ಟು ಹಿಂದೆ ಬಂದು ತಂದು ಕೊಟ್ಬಿಟ್ಟು ಹೋದರು, ನಗಾಡ್ಕೊಂಡು. ಈ ಥರ ಅವರ ಸೆನ್ಸ್ ಆಫ್ ಹ್ಯೂಮರ್ ಭಾಳ ಹೊರಗಡೆ ಅವ್ರದ್ದು ಕಾಣಿಸಲ್ಲ. ಹೊರಗಡೆ ಅವ್ರದ್ದು ರಾಜಕಾರಣಿಯಾಗಿ ನೋಡ್ಬೋದು ಅಥವಾ ಎಲೆಕ್ಷನ್ಸಲ್ಲಿ ನೋಡ್ಬೋದು, ಭಾಳ ಸೀರಿಯಸ್ ಮುಖವನ್ನಷ್ಟೇ ಅದನ್ನೇ ನೋಡ್ಬೋದು. ಬಟ್ ಅವರಲ್ಲಿ ಆ ಸೀರಿಯಸ್ನೆಸ್ ಅವರ ಆಡಳಿತದಲ್ಲಿ ಇರಲೇಬೇಕು ಪ್ರಧಾನಿಗಳವರು. ಅದು ಒಂದು ವ್ಯಕ್ತಿಯಾಗಿ ಅವ್ರಲ್ಲಿರ್ತಕ್ಕಂಥ, ಅಥವಾ ನಮ್ಮ ಮೀಟಿಂಗ್ಗಳಲ್ಲಿ ನಮಗೆ ಆಹಾರ ಬಂತ, ಕಾಫಿ ಟೀ ಬಂತ ಅಂತ ಅದ್ರ ಬಗ್ಗೆ ಒಂದು ಆತಿಥ್ಯ ತೋರಿಸ್ಕೊಳ್ಳೋಂಥದ್ದು ಇದೆಯಲ್ಲ, ಅಗತ್ಯ ಇಲ್ಲ. ಅವ್ರು ಎಷ್ಟು ದೊಡ್ಡ ಸ್ಥಾನದಲ್ಲಿದ್ದಾರೆ ಅಂದರೆ ನಮ್ಮ ಬಗ್ಗೆ, ನಮ್ಮ ಹೆಸರುಗಳು ಕೂಡ ಅವ್ರು ಜ್ಞಾಪಕ ಇಟ್ಕೊಳ್ಳೋ ಅಗತ್ಯ ಇಲ್ಲ. ಬಟ್ ಯಾರ ಹೆಸರನ್ನು ಮರೆಯೋದಿಲ್ಲ, ಯಾವ ಸಭೆಯಲ್ಲಿ ನಡೆದ ಚರ್ಚೆಗಳು ಮರೆಯೋದಿಲ್ಲ. ನಿಮಗೆ 4-5 ತಿಂಗಳ ನಂತರ ಅವತ್ತಿಗೆ ಹೇಳಿದ್ನಲ್ಲ ಜ್ಞಾಪಕ ಇದೆಯಾ, ಮಾಡಿದ್ರ ಅಂತ ಹೇಳಿ ನಮಗೆ ಮರ್ತೋಗಿರುತ್ತೆ. ಅವ್ರು ಯಾವುದೂ ಮರೆಯಲ್ಲ. ಅದು ನನ್ನ ಪ್ರಕಾರ ಅದು ಆಧ್ಯಾತ್ಮಿಕ ಶಕ್ತಿ, ನಾನು ಹಾಗೆ ಭಾವಿಸ್ತೀನಿ. ಸೊ ಅವರು ಮಾಡುವಂಥ ಯೋಗ, ಪ್ರಾಣಾಯಾಮ, ಧ್ಯಾನ, ಜಪ ಮತ್ತು ನಿಸ್ವಾರ್ಥತೆಯಿಂದ ದೇಶಕ್ಕೆ ಅಂತ ಮಾಡುವಂಥ ಕೆಲಸ ಇದೆಯಲ್ಲ, ಅದು ಒಂದು ವಿಶೇಷ. ಸೊ ಅವರ
ಅವ್ರ ಜೊತೆಗೆ ಇದ್ದಾಗ ನಮ್ಗೆ ಎಷ್ಟು ಇನ್ಸ್ಪೈರ್ ಆಗತ್ತೆ ಅಂದರೆ ಇವ್ರು ಇಷ್ಟು ನಮ್ಮ ದೇಶಕ್ಕೆ ದುಡಿತಾರೆ ಅಂದರೆ ನಾವು ಇನ್ನು ನಾವು ಇಷ್ಟು ಮಾಡದೆ ಹೋದ್ರೆ ಹೇಗೆ ಅಂತ ಅನ್ಸುತ್ತೆ. ಮತ್ತು ಈ 4-5 ವರ್ಷದಲ್ಲಿ ನೀವು ನೋಡಿದಾಗೆ ಅಧಿಕಾರಿಗಳ ಕಾರ್ಯಕ್ಷಮತೆಯನ್ನು ಹೀಗೆ ಹೆಚ್ಚಿಸಲಿಕ್ಕೆ ಸಾಧ್ಯವಾ? ನೋಡಿ, ಯಾವುದೇ ಪರಿವರ್ತನೆ ಭಾಳ ಕಷ್ಟಕರ, ತಾಳ್ಮೆ ಬೇಕು. ವಿವೇಕಾನಂದ ಹೇಳಿದ ಮಾತು ನನಗೆ ತುಂಬ ಜ್ಞಾಪಕ ಬರುತ್ತೆ. ಅವರು 3 Ps ಬೇಕು ಅಂತಾರೆ: ಪ್ಯೂರಿಟಿ, ಪೇಷನ್ಸ್, ಪರ್ಸಿವಿಯರೆನ್ಸ್. ನಮ್ಮಲ್ಲಿ ಶುದ್ಧತೆ ಬೇಕು. ನಾನೇನು ನನ್ನ ಹೆಸರಿಗೆ ಬಂದಿಲ್ಲ, ನಾನೇನು ವೈಯಕ್ತಿಕವಾಗಿ ಲಾಭ ಪಡ್ಕೊಳ್ಳೋಕೆ ಬಂದಿಲ್ಲ. ನಮ್ಮ ಆಚಾರ ವಿಚಾರಗಳು ಶುದ್ಧವಾಗಿದ್ದರೆ ಅವ್ರು ನಮ್ಮನ್ನು ಸ್ವೀಕರಿಸ್ತಾರೆ. ನಾನು ನೋಡಿದ್ದೇನೆ ಅಧಿಕಾರಿಗಳು. ಅಲ್ಪ ಸ್ವಲ್ಪ ಜನ ಇರ್ತಾರೆ, ಅವರಿಗೆ ವ್ಯವಸ್ಥೆ ಹಾಗೇ ಇದ್ದರೆ ಅವರ ಬದುಕು, ಅವರಿಗೆ ಲಾಭ ಅಲ್ಲ. ಅದರಿಂದ ಅದನ್ನು ಬದಲಾವಣೆಗೆ ಅವ್ರು ಇಷ್ಟಪಡೋದಿಲ್ಲ, ನಮಗೆ ಅಡಚಣೆಗಳು ತರ್ತಾರೆ. ಅದು ಸಹಜ, ಯಾವುದೇ ವ್ಯವಸ್ಥೆಯಲ್ಲಿ ಇರ್ತಾರೆ ಅವರು. ಅವ್ರು ಇಲ್ಲದೆ ಹೋದ್ರೆ ನಮಗೆ ಜೀವನಕ್ಕೆ ಮಸಾಲೆನೇ ಇರಲ್ಲ. ಸ್ವಲ್ಪ ಇರಬೇಕಲ್ಲ, ತುಂಬ ತಾಳ್ಮೆ ಬೇಕು. ಯಾಕಂದರೆ 75-80 ವರ್ಷದ ಒಂದು ಪಳಗಿರ್ತಾರೆ ಸ್ವಾತಂತ್ರ್ಯ ಭಾರತದಲ್ಲಿ. ಪಾಶ್ಚಿಮಾತ್ಯ ದೇಶಗಳ ಕಾಪಿ ಹೊಡೆದಿರೋದು, ಬ್ರಿಟಿಷನ ಕಾಲನೈಸೇಷನ್ ಎಫೆಕ್ಟು, ಇದೆಲ್ಲ ಒಂದು ಬಟನ್ ಪ್ರೆಸ್ ಮಾಡಿ ಹೋಗ್ಸೋಕ್ಕಾಗಲ್ಲ. ಕಾಲಕ್ರಮೇಣ ಪರಿವರ್ತಿಸಬೇಕು, ಮಾಡ್ತಾ ಇದ್ದೀವಿ. ಅದನ್ನು ಸ್ವೀಕರಿಸ್ತಾ ಇದ್ದಾರೆ. ಬದ್ಧತೆ ಬೇಕು, ಸ್ವೀಕರಿಸ್ತಾ ಇದ್ದಾರೆ. ಅದು ನಾಳೆಗೆ ಆಗ್ಬಿಡುತ್ತಾ? ಇಲ್ಲ, ಕಾಲಕ್ರಮೇಣ ಆಗುತ್ತೆ. ಹಾಗೇ ಆಗುತ್ತೆ, ನಂಗೆ ಧೈರ್ಯ ಇದೆ, ವಿಶ್ವಾಸ ಇದೆ. ಇದು 8-10 ವರ್ಷದ ಸತತ ಪ್ರಯತ್ನ ಆಗಬೇಕು. ನಾಳಿದೊಳಗೆ ಆಗೋಂಥದ್ದಲ್ಲ, ಇದು ಕಾಲಕ್ರಮೇಣವಾಗುತ್ತೆ. 4 ಕೋಟಿ ಜನ ಇಡೀ ಭಾರತದಲ್ಲಿ ರಾಜ್ಯಗಳ ಸರ್ಕಾರಗಳಲ್ಲಿ, ರಾಷ್ಟ್ರ ಸರ್ಕಾರದಲ್ಲಿ ಕೆಲಸ ಮಾಡುವಂಥವ್ರು ಅದನ್ನು ಸೇವೆ ಅಂತ ಭಾವಿಸ್ತಾರೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಬಟ್ ಸೇವೆ ಅಂತ ಭಾವಿಸುವಂಥ ಪ್ರಯತ್ನ ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ. ಅದು ಟೈಮ್ ತೊಗೊಳುತ್ತೆ. ಪರ್ಸಿವಿಯರೆನ್ಸ್ ಅಂತಾರಲ್ಲ, ಛಲ ನಮ್ಮಲ್ಲಿ ಬೇಕು. ಕೆಲವು ಟೈಮ್ ಬೇಸರ ಆಗುತ್ತೆ, ಏನಪ್ಪ ಇಷ್ಟು ಪ್ರಯತ್ನ ಪಟ್ಟರು ಅವ್ರು ಏನೂ ಬದಲಾವಣೆ ಆಗ್ತಿಲ್ಲ ಅಂತ ಅನಿಸಿದ್ದು ಉಂಟು ನನಗೆ. 4.5 ವರ್ಷ 5 ವರ್ಷ ಆಗ್ತಾ ಬಂತು. ಬಟ್ ಅದು ನಮ್ಮ ಶ್ರಮ ಸಾಲಲ್ಲ ಅಂತ ನಾನು ಹೇಳ್ಕೊತೀನಿ. ಇನ್ನೆಷ್ಟು ಯಾವ ರೀತಿಯಲ್ಲಿ ಶ್ರಮ ಹಾಕ್ಬೋದು, ನಾನು ಇವ್ರಿಗೆ ಅರ್ಥೈಸೋ ರೀತಿಯಲ್ಲಿ ಏನು ಮಾಡ್ಬೋದು. ನಿಮ್ಮ ದೈನಂದಿನ ಕಾರ್ಯಚಟುವಟಿಕೆಗಳು, ಆಯೋಗದ ವ್ಯಾಪ್ತಿ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ಯಾಕಂದ್ರೆ ಜನಕ್ಕೆ ಗೊತ್ತಿಲ್ಲ ಅದು. ನೋಡಿ, ನನ್ನ ಪ್ರಕಾರ ಇದು ಸದ್ದಿಲ್ಲದೆ ಮಾಡಿದ್ರೆ ಪರಿವರ್ತನೆ ಸುಲಭ. ಅದಕ್ಕೆ ನಾವು ಆದಷ್ಟು ಇದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡಿಲ್ಲ. ಈ ಕ್ಷಮತೆ ಅಂತ ಹೇಳಿಲ್ಲ, ಕ್ಷಮತೆ ಯಾತಕ್ಕೋಸ್ಕರ, ಯಾವ ವಿಚಾರದಲ್ಲಿ ಭಾಳ ಅದ್ಭುತ ಕೆಲಸಗಳು ನಡೆದಿದೆ ಈಗ. ಪ್ರತಿಯೊಬ್ಬ ವ್ಯಕ್ತಿ, ಭಾರತ ಸರ್ಕಾರದಲ್ಲಿ ಕೆಲಸ ಮಾಡೋ ವ್ಯಕ್ತಿಗೆ ಒಂದು ಪಾತ್ರ ಸ್ಪಷ್ಟತೆ ಬರೆಸಿದ್ದೀವಿ ನಾವು. ಡೆಸಿಗ್ನೇಷನಲ್ಲಿ ಕರೆಯಲ್ಲ, ಈತ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಅದೊಂಥರ ಹೇಳೋದು. ನನ್ನ ಪಾತ್ರ ದೇಶ ಸೇವೆ. ಆ ದೇಶ ಸೇವೆ ಪಾತ್ರದಲ್ಲಿ ನನಗೇನು ಗುಣಗಳಿರಬೇಕು, ಯಾವ ಕ್ಷಮತೆಗಳಿರಬೇಕು, ಅದನ್ನು ಒಂದು ಮಾಡೆಲ್ ಮಾಡಿದ್ವಿ. ಕರ್ಮಯೋಗಿ ಕಾಂಪಿಟೆನ್ಸಿ ಮಾಡೆಲ್ ಅಂತ ಕರಿತೀವಿ. ಇಷ್ಟು ದಿನ ಯಾವ ವಿಚಾರದಲ್ಲಿ ತರಬೇತಿ ಕೊಡಬೇಕು, ಯಾವ ಕ್ಷಮತೆಗಳು ಬರುತ್ತೆ, ಯಾವ ತರಬೇತಿ ಕೊಟ್ಟರೆ ಯಾವುದೂ ಇರಲಿಲ್ಲ. ಸೊ ಈ ಎಲ್ಲ ತರಬೇತಿ ನೀಡುವಂಥ ಸಂಸ್ಥೆಗಳಿದೆಯಲ್ಲ, ಎಲ್ಲ ವರ್ಗಕ್ಕೂ, IAS ಇಂದ ಪೊಲೀಸ್ ಇರ್ಬೋದು, ಟ್ಯಾಕ್ಸ್ ಅವ್ರು ಇರ್ಬೋದು, ಈ ಎಲ್ಲ ಅಕಾಡೆಮಿಗಳು ಅದ್ರ ಮೇಲ್ವಿಚಾರಣೆ ನಮಗೆ ನಾವೇ ಮಾಡೋದು. ಆ ಕ್ವಾಲಿಟಿ ಟ್ರೈನಿಂಗ್ ಹೆಂಗೆ ಆಗ್ತಾಯಿದೆ, ಟ್ರೈನಿಂಗ್ ಜನಕ್ಕೆ ಬೇಕಿರ್ತಕ್ಕಂಥ ಆಗ್ತಾ ಇದೆಯಾ, ಅವನ ಪಾತ್ರ ನಿರ್ವಹಣೆಗೆ ಬೇಕಿರ್ತಕ್ಕಂಥದ್ದು ಇದೆಯಾ. ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ವರ್ಲ್ಡ್ಸ್ ಲಾರ್ಜೆಸ್ಟ್ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ಬೋದು. ಕರ್ಮಯೋಗಿ ಭಾರತ್ ಅಂತ ಒಂದು ಕಂಪನಿಯ ನಿರ್ಮಾಣ ಮಾಡಿ, ಎನಿ ಟೈಮ್ ಎನಿ ಇನ್ಸ್ಟ್ರೂಮೆಂಟ್ ಎನಿವೇರ್ ಲರ್ನಿಂಗ್ ಅಂತೀವಿ. ಇವತ್ತು ನೀವು ಕಲಿಬೇಕು ಅಂತ ಹೇಳಿದರೆ ನಾವು ಎಲ್ಲ ಸೆಂಟ್ರಲ್ ಯೂನಿವರ್ಸಿಟಿಗೆ ಆಕ್ಸೆಸ್ ಇದೆ. ನಾವೆಲ್ರಿಗೂ ಕೊಡ್ತೀವಿ, ಕರ್ನಾಟಕಕ್ಕೂ ಕೊಡ್ತೀವಿ. ಕರ್ನಾಟಕನೂ ನಮ್ಮ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಯಾರಾದರೂ ಬಳಸ್ಬೋದು. ನಿಮ್ಮ ಭಾಷೆಯಲ್ಲಿ ನಿಮ್ಮ ಸಮಯಕ್ಕೆ ತಕ್ಕಂತೆ ಯಾವುದು ವಿಚಾರಗಳು ಕಲಿಬೇಕಿದೆ ಪ್ಲ್ಯಾಟ್ಫಾರ್ಮ್ ಇದೆ. ಆಗಲೇ 1,60,00,000 ಐ ಥಿಂಕ್ ದೇ ಆರ್ ಮೋರ್ ದೆನ್ 1.6 crore ಲರ್ನರ್ಸ್. ಅದರಲ್ಲಿ ಅರ್ಧ ಇಡೀ ಭಾರತದಲ್ಲಿ ಕೆಲಸ ಮಾಡೋ ನೌಕರರುಗಳಿದ್ದಾರೆ. ಪ್ರತಿದಿನ ನಮಗೆ ಕೋಟಿಗಟ್ಟಲೆ ಲರ್ನಿಂಗ್ ಅವರ್ಸ್ ಕನ್ಸ್ಯೂಮ್ ಆಗುತ್ತೆ. ಸೊ ಜನ ಅಷ್ಟು ದೊಡ್ಡ ಪೋರ್ಟಲ್ ಎಲ್ಲೂ ಇಲ್ಲ. ಸೊ ಈ ಥರ ಸಾಕಷ್ಟು ಸದ್ದಿಲ್ಲದ ಕೆಲಸಗಳಾಗಿದೆ. ಇವತ್ತು ಆಲ್ಗೋರಿದಮ್ಸ್ ಎಷ್ಟು ರಿಫೈನ್ಡ್ ಆಗಿದೆ. ಎಷ್ಟು ಜನ ಇದ್ದೀರಿ ನಿಮ್ಮ ಆಯೋಗದಲ್ಲಿ? ಸದಸ್ಯರು 3 ಜನ. 3 ಜನ. ಬಟ್ ಕೆಲಸ ಮಾಡೋರು ಭಾಳ ಕಡಿಮೆ, 60 ಜನ ಎಲ್ಲ ಸೇರಿಸಿದ್ರೆ. ಬಟ್ ಹಾಗೇ ಇರಬೇಕು. ಯಾಕೆಂದರೆ ಇದು ಇವತ್ತು ತಂತ್ರಜ್ಞಾನವನ್ನು ಸಂಪೂರ್ಣವಾಗಿ ಬಳಸ್ತೀವಿ. ಇದು PMO ಅಲ್ಲೇ ವರ್ಕ್ ಮಾಡುತ್ತಾ? ಇದು ಕಮಿಷನ್ ಇಂಡಿಪೆಂಡೆಂಟ್ ಎಕ್ಸಿಕ್ಯೂಟಿವ್ ಕಮಿಷನ್ನು. ಇದು ರಿಪೋರ್ಟ್ ಮಾಡೋದು ಪ್ರೈಮ್ ಮಿನಿಸ್ಟರ್ಸ್ HR ಕೌನ್ಸಿಲ್ ಅಂತಿದೆ. ಕೌನ್ಸಿಲ್ ಇಲ್ಲ, PMA ನಮಗೆ ಕೌನ್ಸಿಲ್. ಸೊ ರಿಪೋರ್ಟ್ ಅವ್ರಿಗೆ ಮಾಡೋದ್ರಿಂದ ನಾವು ಇಂಡಿಪೆಂಡೆಂಟ್ ಎಲ್ಲ ಮಿನಿಸ್ಟ್ರಿಗಳಿಂದನೂ ದೂರ, ಕಮಿಷನ್ ಇಂಡಿಪೆಂಡೆಂಟ್. ಅದಕ್ಕೆ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರೋದು. ಹೌದು. ಬಟ್ ನಮಗೆ ಮೇಲ್ಮಟ್ಟದಲ್ಲಿ, ಉನ್ನತ ಮಟ್ಟದಲ್ಲಿ ಪ್ರಧಾನಮಂತ್ರಿಗಳಿಗೆ ರಿಪೋರ್ಟ್ ಮಾಡೋದ್ರಿಂದ ಅವರು ಇದ್ರ ಬಗ್ಗೆ ಬಹಳ ವಿಶ್ವಾಸ ಇಟ್ಟಿರೋದ್ರಿಂದ ಇವ್ರು ಗುಜರಾತಲ್ಲೂ ಪ್ರಯತ್ನಿಸಿದ್ರು. ಇದೇನು ಹೊಸದಾಗಿ ಭಾರತಕ್ಕೆ ಮಾತ್ರ, ಸರ್ಕಾರಕ್ಕೆ ಮಾತ್ರ ತಂದಿದ್ದಲ್ಲ. ಅವರು ಮುಖ್ಯಮಂತ್ರಿಯಾಗಿದ್ದಾಗ ಗುಜರಾತಲ್ಲಿ ಮಾಡಿ ಅದರ ಸಫಲತೆಯನ್ನು ನೋಡಿ
ಅದನ್ನು ಇನ್ಸ್ಟಿಟ್ಯೂಷನಲೈಸ್ ಮಾಡಬೇಕಂತ ಇವತ್ತು ಆವಾಗ ಮುಖ್ಯಮಂತ್ರಿಯಾಗಿ ಮಾಡಿದಂಥ ಪ್ರಕ್ರಿಯೆ ಇವತ್ತು ಇನ್ಸ್ಟಿಟ್ಯೂಷನಲ್ ಆಗಿ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿ ಅದ್ರಲ್ಲಿ ವ್ಯವಸ್ಥಿತವಾಗಿ ಇದು ಮುಂದುವರಿಯುತ್ತೆ ಹೀಗೇನೆ. ಇದು ಪರ್ಮನೆಂಟ್ ಕಮಿಷನ್ನು. ನಾಳೆ ಪ್ಲಾನಿಂಗ್ ಕಮಿಷನ್ ಥರ ನಾಳೆ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ಗಳು ಬಂದಾಗ ಬೇಡ ಅಂದರೆ ಅದು ಮುಚ್ಬೋದು. ಬಟ್ ನನಗನ್ಸುತ್ತೆ ಯಾರು ಇದು ಮುಚ್ಚೋಕ್ಕೆ ಯೋಚನೆ ಮಾಡ್ತಾರೆ, ಯಾಕಂದರೆ ಇದು ದೇಶಕ್ಕೆ ಅನುಕೂಲ ಮಾಡಿಕೊಡ್ತಾ ಇದೆ. ಸದಾಕಾಲ ದೇಶ ಒಳ್ಳೇದಿದೆ, ಕ್ಷಮತೆಗಳನ್ನು ಹೆಚ್ಚಿಸುವ ಉದ್ದೇಶ. ಆ್ಯಂಡ್ ಇವತ್ತಿನ ಚೇಂಜ್ ಎಷ್ಟು ಶೀಘ್ರದಲ್ಲಿ ಆಗ್ತಾ ಇದೆ ಅಂದರೆ ನಾವು ಲೈಫ್ ಲಾಂಗ್ ಲರ್ನಿಂಗ್ ಬರೆಸ್ಬೇಕು. ಸೊ ನಮಗೆ ಕೊಟ್ಟಿರೋದು ಪ್ರಧಾನಿ 3 ಜವಾಬ್ದಾರಿ. ಒಂದು ಕರ್ಮಚಾರಿ ಭಾವದಿಂದ ಕರ್ಮಯೋಗಿ ಭಾವನ ಬರೆಸೋದು, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಅವರೇ ಹೇಳಿದ್ದು. ಎರಡನೇದು ಅವ್ರು ಹೇಳೋದು ರೂಲ್ ಬೇಸ್ಡ್ ಅಪ್ರೋಚ್. ನೀವೊಂದು ಕಚೇರಿಗೆ ಹೋದರೆ ನಿಮ್ಗೆ 20 ರೂಲ್ಗಳನ್ನು ಹೇಳ್ತಾರೆ. ರೂಲ್ ಬೇಸ್ಡ್ ಥಿಂಕಿಂಗಿಂದ ರೋಲ್ ಬೇಸ್ಡ್ ಅಪ್ರೋಚ್ ಬರಬೇಕು. ನನ್ನ ಪಾತ್ರ ದೇಶ ಸೇವೆ. ಪ್ರಧಾನಿಗಳು ನಾನು ಪ್ರಧಾನ ಸೇವಕ ಅಂತ ಹೇಳ್ಕೊಂಡಂಗೆ ಪ್ರತಿಯೊಬ್ಬರು ನಾನು ರಾಷ್ಟ್ರ ಸೇವಕರು ಅಂತ ಹೇಳ್ಕೊಂಡು ದೇಶಕ್ಕೆ ಸೇವೆ ಮಾಡಬೇಕು. ಮೂರನೇದು, ಇವತ್ತು ಯಾವ ಥರದ ಸಮಸ್ಯೆಗಳು ಒಂದು ದೇಶಕ್ಕೆ ಬರುತ್ತೆ ಅಂತ ಯಾರೂ ಹೇಳೋಕ್ಕೆ ಸಾಧ್ಯ ಇಲ್ಲ. ಕೋವಿಡ್ ಬಂತು, ತಾರೀಫ್ ಸಮಸ್ಯೆಗಳು ಬಂತು, ಎಲ್ಲ ಬರ್ತಾ ಇರುತ್ತೆ. ಅವ್ರು ಹೇಳೋದು ನೀವು ಏನು ಭವಿಷ್ಯದಲ್ಲಿ ಏನಿದೆ ಅಂತ ಅಪೇಕ್ಷೆ ಪಡೋಕ್ಕಾಗದೇ ಹೋದ್ರು ಯಾವುದೇ ಥರದ ಸಮಸ್ಯೆಗಳು ಬಂದರೂ ತಕ್ಷಣದಲ್ಲಿ ಕಲಿತು ಪರಿಹರಿಸುವಂಥ ಸಾಮರ್ಥ್ಯ ಬರೆಸ್ಬೇಕು. ಅದಕ್ಕೆ ಲೈಫ್ ಲಾಂಗ್ ಲರ್ನಿಂಗ್ ಬೇಕು. ಸೊ ಲೈಫ್ ಲಾಂಗ್ ಕಲಿತಿರಬೇಕು ಅನ್ನೋ ಭಾವನೆಯನ್ನು ಇವರಲ್ಲಿ ಬರೆಸಿ ಅಧಿಕಾರಿಗಳಲ್ಲಿ. ಅದಕ್ಕೊಂದು ವ್ಯವಸ್ಥೆ ನಿರ್ಮಾಣ ಮಾಡ್ತಾ ಇದ್ವಿ. ಇದು ನನ್ನ ಅನಿಸಿಕೆಯಲ್ಲಿ ತುಂಬ ಚೆನ್ನಾಗಿ ಬರ್ತಾ ಇದೆ. ಇದೊಂದು ಇನ್ಸ್ಟಿಟ್ಯೂಷನಲೈಸ್ ಆಗ್ತಾ ಇನ್ನೊಂದು ಪರಿಣಾಮಗಳು ಕಾಣಿಸುತ್ತೆ. ಸದ್ದಿಲ್ಲದೆ ನಡೀತಾ ಇರುವಂಥ, ಸದ್ದಿಲ್ಲದೆ ನಡೆಯೋದ್ರಿಂದನೇ ನಮ್ಗೆ ಕೆಲಸ ಆಗ್ತಾ ಇದೆ. ಬಾಲು, ನಾವು ಗಂಟೆಗಟ್ಟಲೆ ಹೀಗೆ ಮಾತಾಡ್ಬೋದೇನು, ಅನೇಕ ವಿಷಯಗಳು ಇದ್ದಾವೆ. ಆದರೆ ಯಾವುದೇ ಒಂದು ಒಳ್ಳೆಯದಕ್ಕೆ ಒಂದು ಅಂತ್ಯ ಹಾಡಬೇಕು. ಹೌದು, ಆ ರೀತಿಯಲ್ಲಿ ನಾವಿವತ್ತು ಈ ಒಂದು ಇದು ಚರ್ಚೆ ಅಂತ ನಾವು ಕರಿತೀವೋ, ಸಂದರ್ಶನ ಅಂತ ಕರಿತೀವೋ, ಹರಟೆ ಅಂತ ಕರಿತೀವಿ, ಹೇಗಾದ್ರು ಸ್ನೇಹಿತರು ಬಹಳ ದಿವಸದ ನಂತರ ಮಾತಾಡಿದ್ದೀವಿ. ತುಂಬಾ ಸಂತೋಷ ಆಯ್ತು. ತುಂಬಾ ಜನಕ್ಕೆ ಇದರಿಂದ ಮಾಹಿತಿ ಸಿಕ್ಕತ್ತೆ ಹಾಗೂ ಉಪಯುಕ್ತ ಅಂತ ಅನ್ಸತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ಜೊತೆ ಇಷ್ಟೊತ್ತು ಕುತ್ಕೊಂಡಿದ್ದಿರಲ್ಲ, ನಿಮ್ಮನ್ನ ಹಿಡ್ಕೊಂಬರೋದು ಬಹಳ ಕಷ್ಟ ಅಂತ ನಂಗೆ ಗೊತ್ತು. ಯಾಕಂದ್ರೆ ಈಗ ದೆಹಲಿಯಲ್ಲಿರೋರು ರಜೆಗೆ ಬಂದಿದ್ರಿ, ನಾವು ಒಟ್ಟಿಗೆ ಸೇರ್ಲಿಕ್ಕೆ ಆಯ್ತು. ನಿಮಗೋಸ್ಕರ ಇಲ್ಲದೆ ಹೋದ್ರು ಸಿರಿ ಬಗ್ಗೆ ನನಗೆ ಭಾಳ ಈ ಥರ ಹೊಸದಾಗಿ ಏನೋ ಮಾಡ್ತೀನಿ ಅಂದರೆ ನಾವು ಪ್ರೋತ್ಸಾಹಿಸಿದ್ರೆ ಇನ್ಯಾರು ಮಾಡ್ತಾರೆ. ಆ ಖುಷಿಗೆ ಅದು ಬರಲೇಬೇಕು. ಥ್ಯಾಂಕ್ ಯು.